ಏನಾದರೂ ಒಂದು ಬಿಸ್ನೆಸ್ ಮಾಡಿ ಅದರಲ್ಲಿ ಹೆಸರು ಮಾಡಬೇಕು ನಾನು, ಇಲ್ಲ ನನ್ನ ಲೈಫ್ ಸೆಟ್ಲ್ ಮಾಡ್ಕೋಬೇಕನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು. ಯೂಟ್ಯೂಬ್ ಬಂದಮೇಲೆ ನನ್ನ ಲೈಫೇ ಚೇಂಜ್ ಆಗೋಯ್ತು. ಯೂಟ್ಯೂಬ್ ಮಾಡೋಕ್ಕೆ ಮುಂಚೆ ತುಂಬ ಕಷ್ಟ ಬಿದ್ದಿದ್ದೀನಿ. ಯೂಟ್ಯೂಬ್ ಅಂತ ನನಗೇನು ಗೊತ್ತಿರಲಿಲ್ಲ ಅವಾಗೆಲ್ಲ, ಯಾಕಂದರೆ ನನ್ನ ಹತ್ರ ಫೋನ್ ಇರ್ತಾ ಇರಲಿಲ್ಲ. ಹೌದು. ನಂದು ಏನಂದರೆ ನಂದು ಎಜುಕೇಷನ್ ಇಲ್ಲ. ನಾನು 9ನೇ ಕ್ಲಾಸ್ ಪಾಸು, SLC 3 ಸರಿ ಫೈಲು. ಹಾಗಲಕಾಯಿನ ನಾವು ಕಹಿ ಅಂದ್ಕೊಳ್ಳೋದಕ್ಕಿಂತ ಅದನ್ನು ಉಪ್ಪು ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಬಿಟ್ರೆ ಕಹಿ ಅನ್ನೋದೇ ಇರೋಲ್ಲ. ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ರೆ ಕಹಿನೇ ಹೋಗ್ಬಿಡುತ್ತೆ. ಆರಾಮಾಗಿ ನಾವು ಸ್ನ್ಯಾಕ್ಸ್ ಥರ ತಿನ್ಬೋದು. ಒಬ್ಬರು ಕೊಬ್ಬರಿ ಎಣ್ಣೆ ಅಂತಾರೆ, ಒಬ್ಬರು ಎಳ್ಳೆಣ್ಣೆ ಅಂತಾರೆ, ಒಬ್ಬರು ಈ ಕಡೆ ಗ್ರೌಂಡ್ನಟ್ ಅಂತಾರೆ, ಆಲಿವ್ ಅಂತ. ನೀವು ಯಾವ್ದು ಯೂಸ್ ಮಾಡೋದು? ಎಣ್ಣೆಯಿಂದನೂ ಟೇಸ್ಟ್ ಬರೋದಿದ್ದಾವೆ ರೆಸಿಪಿಗಳು. ಇವಾಗ ಎಣ್ಣೆ ಬದನೆಕಾಯಿಗೆ ಎಣ್ಣೆನೇ ಹಾಕಿಲ್ಲ ಅಂದರೆ ಆಗುತ್ತಾ? 1 ಸ್ಪೂನ್ ಹಾಕಿ ಮಾಡಿದ್ರೆ ಅದು ಒರಿಜಿನಲ್ ಟೇಸ್ಟ್ ಬರೋಲ್ಲ. ಅದು ಸ್ವಲ್ಪ ತೇಲ್ಬೇಕು ಎಣ್ಣೆ, ಆವಾಗ ಟೇಸ್ಟು. ಚಿಕನ್ ಗ್ರೇವಿಗೆ, ಚಾಪ್ಸ್ಗೆಲ್ಲ ಸ್ವಲ್ಪ ಎಣ್ಣೆ ತೇಲ್ತಾ ಇದ್ರೆ ಟೇಸ್ಟ್ ಕೊಡುತ್ತೆ. ಗಾರ್ಮೆಂಟ್ಸು ಚೆನ್ನಾಗಿರುತ್ತೆ, ಜಾಲಿಯಾಗಿರುತ್ತೆ ಅಂತ ಹೋದೆ. ಆವಾಗ ಜಾಲಿ ಎಲ್ಲ ಹೋಯ್ತು, ನಮಗೆ ಕಷ್ಟ ಅಂತೂ ಗೊತ್ತಾಯಿತು. ಗಾರ್ಮೆಂಟ್ಸಲ್ಲಿ ಸ್ವಲ್ಪ ಆವಾಗ ಕೆಲಸದ ಮೇಲೆ ಪ್ರೆಷರ್ ಕೊಡೋರು. ಅದು ಹೆಂಗೆ ಅಂದರೆ ಡಿಪ್ರೆಷನ್ ಥರನೇ ಹೋಗ್ಬಿಟ್ಟಿದ್ದೆ ಫುಲ್ಲು. ಯಾಕಮ್ಮ? ಏನು ಯಾರು ಸಪೋರ್ಟ್ ಇಲ್ಲ. ನಾನು ನಮ್ಮಮ್ಮ ನಮ್ಮ ತಮ್ಮನೇ ಆ ಥರ ಇದ್ದಿದ್ದು. ಅಡುಗೆ ಮನೆಗೂ ಜೀವನಕ್ಕೂ ಒಂದು ವಿಚಾರ ಕಾಮನ್ ಇದೆ. ಏನಂದ್ರೆ ಅಡುಗೆ ಮನೆಯ ಬೆಂಕಿ ಹಸಿಯಾಗಿರೋದನ್ನೆಲ್ಲ ಬೇಯಿಸಿ ರುಚಿಯಾಗಿರುವಂತಹ ಒಂದು ಡಿಶ್ ಅಂತ ತಯಾರು ಮಾಡಿ ಕೊಟ್ಟರೆ, ಅದೇ ಥರ ಜೀವನ ನಮ್ಮನ್ನು ಎಳಸಾಗಿರುವಂತಹ ಹಂತದಿಂದ ಪಕ್ವವಾಗಿಸುವಂಥ ಒಂದು ಎಂಡ್ ಫೇಸ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ಈ ರೀತಿ ಯಾಕೆ ಇವತ್ತಿನ ಮಾತು ಶುರುವಾಗಿದೆ ಅಂತಂದರೆ, ಅಫ್ಕೋರ್ಸ್ ಅಡುಗೆ ಅಂದರೆ ಮನೆಗೆ ಸೀಮಿತವಾಗದೆ ಅಡುಗೆ ಅನ್ನೋದನ್ನು ಇಡೀ ನಾಡಿಗೆ ಪಸರಿಸಿದಂತಹ, ಎಸ್ಪೆಷಲಿ ಕರ್ನಾಟಕದಲ್ಲಿ, ಬಹುಶಃ ಇಂಡಿಯಾದಲ್ಲಿ ಈಗ ಒಂದು ಲೆಕ್ಕಕ್ಕೆ ರೇಖಾ ಅಂದರೆ ಓ ಆ್ಯಕ್ಟ್ರೆಸ್ಸಾ ಅಂತ ಅಂತಾರೆ. ಹಾಗೆ ಕರ್ನಾಟಕದಲ್ಲಿ ರೇಖಾ ಅಂದರೆ ಓ ಅಡುಗೆನಾ ಅನ್ನೋ ಮಟ್ಟಕ್ಕೆ ಒಂದು ಹೆಣ್ಣು ಮಗಳು ಒಂದು ಅಡುಗೆ ಮನೆಯಿಂದ ಕರ್ನಾಟಕದ ಮನೆಗೂ ತಲುಪ್ತಾಳೆ ಅಂದರೆ ಅವರ ಹಿಂದೆ ಇರುವಂತಹ ಆ ಹಸಿವೇನು, ಆ ಕಿಚ್ಚೇನು, ಅದಕ್ಕೆ ಕಾರಣವಾದಂತಹ ಆ ಜೀವನದ ಕೆಲವು ಕಾಣದ ಮುಖಗಳು, ಮಜಲುಗಳು, ಅದೆಲ್ಲವನ್ನು ಇವತ್ತು ನಾನು ನೋಡೋಕ್ಕೆ ನಿಮ್ಮ ಪರವಾಗಿ ಕೂತಿದ್ದೀನಿ. ಆ್ಯಂಡ್ ನಾನು ಕೂಡ ವೈಯಕ್ತಿಕವಾಗಿ ಸ್ವಂತವಾಗಿ ಬೆಳೆದಿರುವಂತಹ ಎಲ್ಲ ಹೆಣ್ಮಕ್ಳ ಮೇಲೂ ನಮಗೊಂದು ವಿಶೇಷವಾದ ಗೌರವ ಇರುತ್ತೆ. ಹಾಗಾಗಿ ಆ ಎಲ್ಲವನ್ನು ಮಾತಿಗೆ ಜೀವನದ ರುಚಿಯನ್ನು ಈಚೆಗೆ ಎಳಿತಾ ಇವತ್ತು ನಾನಿಲ್ಲಿ ಕೂತಿದ್ದೀನಿ ಜಾಸ್ ಕ್ಯೂರಿಯಸ್ ಕನ್ನಡದಲ್ಲಿ. ಮನನೊಲ್ಲಿ ನಮ್ಮ ರೇಖಾ ಅಡುಗೆಯ ರೇಖಾ ಅವ್ರನ್ನ ಬರ್ಮಾಡ್ಕೊಳ್ತಾ. ರೇಖಾ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಿಮಗೆ ಚೆನ್ನಾಗಿದ್ದೀರಾ ಮೇಡಮ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ತುಂಬ ಖುಷಿಯಾಗಿದ್ದೀನಿ, ನಿಮ್ಮನ್ನು ನೋಡಿ ಅಂತೂ ಸಖತ್ ಖುಷಿ ಆಯಿತು ನನಗೆ. ಯಾವಾಗೂ FM ಅಲ್ಲಿ ವಾಯ್ಸ್ ಕೇಳ್ತದೆ, ಆನಂತರ TV-ನಲ್ಲಿ ಸ್ವಲ್ಪ ದಿವಸ ಕಾಣಿಸ್ಕೊಂಡ್ರಿ. ಇವಾಗ ನಿಮ್ಮನ್ನ ಲೈವಲ್ಲೇ ನೋಡ್ತಾ ಇದ್ದೀನಿ, ತುಂಬ ಸೂಪರಾಗಿ ಕಾಣಿಸ್ತಾ ಇದ್ದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್, ಸೋ ಕ್ಯೂಟ್. ಥ್ಯಾಂಕ್ ಯು ಮೇಡಮ್. ನಾನು ಆ್ಯಕ್ಚುಲಿ ರೇಡಿಯೋದಲ್ಲಿದ್ದಾಗ ನನಗೆ ನಾನೇ ರೇಗಿಸ್ಕೊತಾ ಇದ್ದೆ, ನಮಸ್ಕಾರ, ನಮ್ಮ ಸಂಸ್ಕಾರ, ಮಾತಲ್ಲೇ ಹಾಕ್ತೀನಿ ಉಪ್ಪು ಖಾರ ಅಂತ ಹಿಂಗೆ ಪ್ರಾಸದಲ್ಲಿ ಸೇರಿಸ್ಕೊಳ್ತಾ ಮಾತಲ್ಲೇ. ರೇಖಾ ಜೊತೆಗೆ ರ್ಯಾಪಿಡ್ ರಶ್ಮಿ ಅಂದರೆ ನಿಮ್ಮ ಥರನೇ ನಾನು ಕೂಡ ನನಗೆ ನಾನೇ ಕೂಡ ರೇಗಿಸ್ಕೊತಾ ಇದ್ದೀನಿ ಜಾಸ್ತಿ. ಅಂದರೆ ನಾನು ಯಾರು ಏನು ಮಾತಾಡ್ದನ್ನು ನನ್ನ ತಲೆ ಕೆಡ್ಸ್ಕೊಳಲ್ಲ, ನನಗೂ ಕೂಡ ತಮಾಷೆ ಮಾಡಿದ್ದಾರೆ ಆ ಥರ ನೋಡಿ. ಅಂದರೆ ನಾನು ದಪ್ಪ ಇದ್ದೀನಲ್ಲ, ನನಗೆ ನಾನೇ ಕೂಡ ಎಷ್ಟೊಂದು ಸೇ ನೀನೇ ಹೆಂಗಿದೆಯಾ ಹಂಗಿದೆಯಾ ಅಂತೆಲ್ಲ ರೇಗಿಸ್ಕೊಂಡಿದ್ದೀನಿ ನಾನು ಕೂಡ. ರೇಖಾ ಅವರೇ, ಅಡುಗೆ ಮೂಲಕ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ ಅದು ನಿಮ್ಮ ಗುರುತಾಗಿದೆ. ಆದರೆ ಒಂದು ಹೆಣ್ಣಾಗಿ ನೀವೇನು, ಹೇಗೆ ಯೋಚನೆ ಮಾಡ್ತೀರಾ, ಜೀವನ ಅಂದರೆ ಏನು, ಇವೆಲ್ಲ ವಿಚಾರಗಳು ಹೀಗೆ ಮಾತು ಕೂತಾಗ ಮಾತ್ರ ಸಿಗೋದು. ಮೊದಲನೇದಾಗಿ ಲಕ್ಷ ಲಕ್ಷ ಕೋಟಿ ಕೋಟಿ ವ್ಯೂಸ್ಗಳಲ್ಲಿ ನಿಮ್ಮ ಅಂತರಾಳದ ಕೆಲವು ಗುಟ್ಟುಗಳು ನಮಗೆ ಕಾಣಲ್ಲ. ಜೀವನನ ಹೇಗೆ ನೋಡಿದ್ದೀರಾ, ಎಲ್ಲಿ ಎಡುವುದಿರಿ, ಕಲ್ತಂಥ ಪಾಠಗಳು ಕಾಣಲ್ಲ. ಹಾಗಾಗಿ ನಿಮ್ಮ ಅಂತರಾಳದ ಒಳಗಡೆ ಇರುವಂತಹ ಒಗ್ಗರಣೆ ಡಬ್ಬಿ ಒಂದಿದೆ ಗೊತ್ತಾ, ಇವತ್ತು ಅಲ್ಲಿ ಕೈ ಹಾಕಕ್ಕೆ ನಾನು ಕೂತಿದ್ದೀನಿ. ನೋಡ ಮೇಡಮ್, ನನ್ನ ಕೈಯಲ್ಲಿ ಆದಷ್ಟು ನಾನು ಹೇಳ್ತೇನೆ. ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಒಂದು ಖುಷಿ, ಯಾಕಂದರೆ ನನಗೂ ಯಾರು ಅಕ್ಕ ತಂಗಿ ಇದ್ದಾಳೆ, ತಮ್ಮ ಇದ್ದಾರೆ, ಅಕ್ಕ ಇಲ್ಲ, ನಿಮ್ಮನ್ನ ಅಕ್ಕ ಸ್ಥಾನದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಯಾವಾಗಲೂ ನಾವು ಪ್ರತಿ ವರ್ಷ ಹೇಳ್ತಾರಲ್ಲ, ಹುಟ್ಟುಹಬ್ಬ ಬರೋದೇ ಇನ್ನೊಂದು ವರ್ಷ ಬದುಕೋ ಒಂದು ಆ ಹಕ್ಕನ್ನು ಆಗಲೇ ದಾಟ್ಕೊಂಡು ಬಂದಿದ್ದೀವಿ ಅನ್ನೋದು ಒಂದು ಎಚ್ಚರಿಕೆ, ಅದು ಎಚ್ಚರಿಕೆಯ ಗಂಟೆ. ಹಾಗೆ ಪ್ರತಿ ವರ್ಷವೂ ಕ್ಯಾಲೆಂಡ್ರಲ್ಲಿ ಬರೋ ನಂಬರ್ಗಳು ಬದಲಾಗ್ತಾ ಇರತ್ತೆ, ಮನುಷ್ಯನು ಬದಲಾಯಿಸ್ತಾ ಇರತ್ತೆ. ಸೊ ತಮಗೆ ಈ ವರ್ಷ ಹೇಗಿತ್ತು, ಇಲ್ಲಿಂದ ಈಚೆಗೆ ಆಗಿರುವ ಬದಲಾವಣೆಗಳು, ಲೈಫ್ ಹೇಗೆ ನೋಡ್ತಾ ಇದ್ದೀರಿ? ಅಂದರೆ ಯೂಟ್ಯೂಬ್ ಮಾಡೋಕ್ಕೆ ಮುಂಚೆ ತುಂಬ ಕಷ್ಟ ಬಿದ್ದಿದ್ದೀನಿ. ಯೂಟ್ಯೂಬ್ ಅಂತ ನನಗೇನು ಗೊತ್ತಿರಲಿಲ್ಲ ಅವಾಗೆಲ್ಲ.
ಯಾಕಂದರೆ ನನ್ನ ಹತ್ರ ಫೋನ್ ಇರ್ತಾ ಇರಲಿಲ್ಲ. ಹೌದು. ನಂದು ಏನಂದರೆ ನಂದು ಎಜುಕೇಷನ್ ಇಲ್ಲ. ನಾನು 9ನೇ ಕ್ಲಾಸ್ ಪಾಸು, SLC 3 ಸರಿ ಫೈಲು 3 ಸರಿ ಕಟ್ಟಿದ್ರೂ ಪಾಸ್ ಆಗಿಲ್ಲ. ಯಾಕಂದರೆ ನಾನು ಎಕ್ಸಾಮ್ ಬರೋ ಟೈಮಿಗೆ ಸಿಲಬಸ್ಸೇ ಚೇಂಜ್ ಆಗೋಯ್ತು. ಯಾಕಂದರೆ ನಮ್ಮದು ಹಳೆಯ ಬುಕ್ಗಳು ಅವಾಗಿಂದು. ಆನಂತರ ಇನ್ನೇನು ಬಿಡು ಮತ್ತೆ ಕಟ್ಟಿ ಬರೋದು, ಆಲ್ರೆಡಿ 3 ಸರಿ ಬರೆದಿದ್ದೀನಲ್ಲ, ಇನ್ನೇನು 4ನೇ ಸರಿ ಬರೆಯೋದಂತ ಸ್ಟಾಪ್ ಮಾಡಿಬಿಟ್ಟು ನಾವಿದ್ದಿದ್ದು ಬಂದ್ಬಿಟ್ಟು ಸಿಟಿನಲ್ಲಿ ಬೈಯಪ್ಪನಲ್ಲಿ ಅಂತ ಕೇಳಿದ್ದೀರ? ಇಂದಿರಾನಗರ ಹತ್ರ. ಅಲ್ಲಿ ಇದ್ದಿದ್ದು ನಾವು, ಬಾಡಿಗೆ ಮನೇಲಿ ಇದ್ದಿದ್ದು. ಹುಟ್ಟು ಬೆಳೆದಿದ್ದೆಲ್ಲ ನಮ್ಮದು SLC ಮುಗಿಸಿದಲ್ಲ ಅಲ್ಲೇ. ಆನಂತರ ಇಲ್ಲಿ ಇವಾಗ ನಾವು ನಿಯರ್ ಬೈ ಹೆಬ್ಗೋಡಿ ಹತ್ರ ಇದ್ದೀರಿ. ಮನೆ ಜಾಗ ತೊಗೊಂಡು ಮನೆ ಕಟ್ಕೊಂಡು ಇಲ್ಲಿಗೆ ಬಂದಿರೋದು. ನಮ್ಮಪ್ಪ ಬಂದ್ಬಿಟ್ಟು ಗಾರೆ ಕೆಲಸ, ಮೇಸ್ತ್ರಿ ಕೆಲಸ ಮಾಡ್ಕೊಂಡಿದ್ದವರು. ನಮ್ಮಮ್ಮ ಏನು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಅಂದರೆ ಹೂವು ಕಟ್ಟೋರು ನಮ್ಮಮ್ಮ. ನಾನು, ನಮ್ಮ ತಮ್ಮ, ತಂಗಿ. ನಂದು SLC ಮುಗೀತಾ ಸರಿ ಮನೆಗೆ ಶಿಫ್ಟ್ ಆದ್ರಿ ಇಲ್ಲಿ ನಾವು. ಇಲ್ಲಿ ಬಂದಮೇಲೆ ಇನ್ನೇನು ಮನೆ ಕೆಲಸನೇ ಇರುತ್ತಲ್ಲ, SLC ಮುಗಿದ್ಮೇಲೆ ಇನ್ನೇನಾದ್ರು ಟೈಲರ್ ಕ್ಲಾಸ್ ಕಲ್ತ್ಕೊಳ್ಳೋಣ ಅಂತ ಟೈಲರ್ ಕ್ಲಾಸ್ ಕಲ್ತ್ಕೊಂಡು ಅದ್ರ ಜೊತೆಗೆ ತಮ್ಮನ್ನು ತಂಗಿನ ಸ್ಕೂಲ್ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ಮತ್ತು ಮನೆ ಕೆಲಸ ಮಾಡಿಕೊಂಡೆ ಈ ಥರ ಜೀವನ ಮಾಡ್ತಾಯಿದ್ದಿದ್ದು ನಾನು. ಆನಂತರ ಕೆಲ್ಸಕ್ಕೆ ಹೋಗೋ ಇದೆಲ್ಲ ಐಡಿಯಾ ಇರಲಿಲ್ಲ ನನಗೆ. ಹಿಂಗೆ ಅಕ್ಕಪಕ್ಕ ಮನೆಯವರೆಲ್ಲ ಕೆಲ್ಸಕ್ಕೆ ಹೋಗೋರು. ಸರಿ ನಾವು ಸ್ಕೂಲ್ ಕರ್ಕೊಂಡೋಗಿ ಬಿಡೋದು, ಕರ್ಕೊಂಬರೋದು, ಮತ್ತು ಅಡುಗೆ ಮಾಡೋದು ಇಷ್ಟೇ ಆಗೋಗುತ್ತೆ. ನಮಗೆ ಅಂತ ಏನಾದರೂ ಮಾಡ್ಕೋಬೇಕಂದಾಗ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತ ತುಂಬ ಕಂಪ್ನಿಗಳು ಹುಡುಕಿದ್ರಿ. ನಾವಿರೋದು ಇಂಡಸ್ಟ್ರಿಯಲ್ ಏರಿಯಾ, ಬಮ್ಸಂದ್ರೆ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ. ಅಲ್ಲಿ ಎಷ್ಟೊಂದು ಕಂಪ್ನಿ ಇದೆ ಅಂತ ನಿಮಗೂ ಗೊತ್ತಿರುತ್ತೆ. ಆ ಥರ ಎಲ್ಲ ಕೆಲಸ ಹುಡ್ಕೋವಾಗ ಲಾಸ್ಟಿಗೆ ಆವಾಗೆಲ್ಲ ತುಂಬ ಅವಕಾಶಗಳು ಬರ್ತಾಯಿತ್ತು. ಗಾರ್ಮೆಂಟ್ಸಿಗೆ ಅವರಾಗೆ ಗಾಡಿ ಕಳಿಸಿ ಅವರಾಗೆ ಪೇಮೆಂಟ್ ಕೊಟ್ಟು ಟ್ರೈನಿಂಗ್ ಕೊಡೋರು. ಓಹೋ, ಆವಾಗಿನ ಸೀಸನಲ್ಲಿ. ಸರಿ, ಅವರೇ ಟ್ರೈನಿಂಗ್ ಕೊಟ್ಟು ಅವರೇ ಪೇಮೆಂಟ್ ಕೊಡ್ತಾರಲ್ಲ. ಸರಿ, ಟೈಲರ್ ಅಂದರೆ ಏನಂದರೆ ಲೈಫ್ ಟೈಮ್ ಟೈಲರು. ಇವಾಗ ನಾವು ಸ್ವಂತವಾಗೂ ಕೂಡ ಟೈಲರ್ ಮಾಡ್ಕೋಬೋದು. ಗಾರ್ಮೆಂಟ್ಸ್ ಟೈಲರ್ ಬೇರೆ, ಸ್ವಂತ ಟೈಲರ್ ಬೇರೆ. ನಾನು ಅದಕ್ಕೂ ಮುಂಚೆ ಏನು ಮಾಡಿದ್ದೆ ಅಂದರೆ ಮನೇಲಿ ಟೈಲರ್ ಕ್ಲಾಸ್ಗೆ ಹೋಗಿದ್ದೆ. ಒಂದು 3 ತಿಂಗಳು ಟೈಲರ್ ಕ್ಲಾಸ್ಗೆ ಹೋಗಿ ಮನೇಲೇ ಬ್ಲೌಸ್ ಹೊಲಿಯೋದು, ಡ್ರೆಸ್ ಹೊಲಿಯೋದೆಲ್ಲ ಮಾಡಿದ್ದೆ. ಅದೆಲ್ಲ ಏನು ಇನ್ಕಮ್ಮು ಬಂದಿಲ್ಲ, ಮತ್ತು ಕೊಡೋರು ಕರೆಕ್ಟಾಗಿ ದುಡ್ಡು ಕೊಡ್ತಾ ಇರಲಿಲ್ಲ, ಮತ್ತು ಏನಾದರೂ ಒಂದು ಕೊರತೆ ಹೇಳೋರು. ಯಾಕೆ ಅಂದರೆ ಈ ಥರ ಸ್ಟಿಚ್ ಮಾಡಿದ್ದೆ, ಅಷ್ಟು ಪ್ರೊಫೆಷನಲ್ಲಾಗಿ ಕಲ್ತಿರಲಿಲ್ಲ. ನಾರ್ಮಲ್ಲಾಗಿ ಟೈಲರು ಇವಾಗ ಬ್ಲೌಸು, ಡ್ರೆಸ್ಸು ನಮಗೆ ನಾವೇ ಹೊಲ್ಕೊಳ್ಳೋ ಥರ ಕಲ್ತ್ಕೊಂಡಿದ್ದೆ. ಇವಾಗಂದರೆ ಎಲ್ಲದಕ್ಕೂ ಕೋರ್ಸ್ ಬಂದಿದೆ. ನಮ್ಗೆ ಆ ಥರ ಎಲ್ಲ ಕೋರ್ಸ್ ಇಲ್ಲ. ಮನೇಲಿ ಒಂದು 4 ಮಿಷನ್ ಇಟ್ಕೊಂಡು ಟ್ರೈನಿಂಗ್ ಕೊಡೋರಲ್ವ, ಆ ಥರ ನಾವು ಕಲ್ತ್ಕೊಂಡಿರೋದು. ಸರಿ, ಇದೆಲ್ಲ ಬರೋದಿಲ್ಲ ಅಂದ್ಬಿಟ್ಟು ಗಾರ್ಮೆಂಟ್ಸಿಗೆ ಸೇರಿದೆ ಮೇಡಮ್. ನನಗೆ ಅಲ್ಲಿ ಗಂಟ ಲೈಫ್ ಏನನ್ನೋದು ಕೂಡ ನಮ್ಗೆ ಗೊತ್ತಿರಲಿಲ್ಲ. ಬೇರೆ ಮನೆಯಲ್ಲಿ ಆರಾಮಾಗಿ ಅಡುಗೆ ಮಾಡಿಕೊಂಡು ಈ ಥರ ಇದ್ದಿದ್ದು ನಾನು. ಜೀವನ ಅಂದರೆ ಏನಂತ ನನಗೆ ಗಾರ್ಮೆಂಟ್ಸ್ಗೆ ಹೋದ್ಮೇಲೆ ಗೊತ್ತಾಗಿದೆ. ಇಷ್ಟು ಜನ ಕಷ್ಟಪಡ್ತಾಯಿದ್ದಾರೆ, ಅದ್ರ ಜೊತೆಗೆ ನಾವು ಕೂಡ ಇದೇ ಥರ ಇದ್ದೀರಲ್ಲ, ನಮ್ಗೆ ಗೊತ್ತೇ ಆಗಿಲ್ವಲ್ಲ ಲೈಫ್ ಹಿಂಗಿದೆ, ಹೊರಗಡೆ ಪ್ರಪಂಚ ಈ ಥರ ಇರುತ್ತೆ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಮತ್ತು ಅದರಲ್ಲಿ ಸಾಹುಕಾರಗಳು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು, ಬಡವರು ಯಾವ ಥರ ಇರ್ತಾರಂತಲ್ಲ ಹೊರಗಡೆ ಹೋದಾಗನೇ ನನಗೆ ಗೊತ್ತಾಗಿದ್ದು ಪ್ರಪಂಚ ಯಾವ ಥರ ಇದೆ ಅಂತ. ಆ ರೀತಿ ಗೊತ್ತಾದಾಗ ತಲೆಯಲ್ಲಿ ಅವಾಗ ಏನು ಓಡ್ತಾ ಇತ್ತು? ಅಂದರೆ ಮುಂದೆ ಜೀವನದ ಮೆಟ್ಟಿಲುಗಳನ್ನು ಅಥವಾ ಯಾವ ದಿಕ್ಕಲ್ಲಿ ತಿರುಗಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಹೇಗಿತ್ತು? ಅಂದರೆ ಆವಾಗ ಆಸೆ ಅನ್ನೋದು ಇರಲಿಲ್ಲ ನನಗೆ. ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ವ, ಸೊ ಮನೇಲಿ ಹೇಳಿರಲಿಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಂತ. ನಮ್ಮ ಅಪ್ಪ ಕೂಡ ಗೊತ್ತಿರಲಿಲ್ಲ. ಒಂದು ವಾರ ಆದಮೇಲೆ ಗೊತ್ತಾಗಿದ್ದು. ಯಾಕಂದರೆ ಕೆಲ್ಸಕ್ಕೆಲ್ಲ ಕಳಿಸ್ತಾ ಇರಲಿಲ್ಲ ಹೆಣ್ಮಕ್ಳನ್ನ ಮನೆಯಲ್ಲಿ ಅವಾಗ. ಆವಾಗ ಸರಿ ಒಂದು ವಾರ ಆದಮೇಲೆ ಗೊತ್ತಾಯ್ತು ಅಂತ ಬಿಟ್ಬಿಟ್ರು. ಆನಂತರ ನಾನು ಗಾರ್ಮೆಂಟ್ಸು ಚೆನ್ನಾಗಿರುತ್ತೆ, ಜಾಲಿಯಾಗಿರುತ್ತೆ ಅಂತ ಹೋದೆ. ಆವಾಗ ಜಾಲಿ ಎಲ್ಲ ಹೋಯ್ತು. ನಮಗೆ ಕಷ್ಟ ಅಂತೂ ಗೊತ್ತಾಯಿತು. ಗಾರ್ಮೆಂಟ್ಸಲ್ಲಿ ಸ್ವಲ್ಪ ಆವಾಗ ಕೆಲಸದ ಮೇಲೆ ಪ್ರೆಷರ್ ಕೊಡೋರು. ಮತ್ತು ಇನ್ನೊಂದು ಏನಂದರೆ, ನಾವು ಬೆಳಗ್ಗೆ 7:30 ಮನೆ ಬಿಟ್ಟರೆ ಅಲ್ಲಿಗೆ 9 ಗಂಟೆಗೆ ಅಲ್ಲಿರಬೇಕು, 8:30 ಅಲ್ಲಿರಬೇಕು. ನಾನು ಹೋಗ್ತಾ ಇದ್ದದ್ದು ಬೆಳ್ಳಂಡೂರು ಶಾಯಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದಿದ್ದು. ಇಲ್ಲಿಗೂ ಅಲ್ಲಿಗೂ ಎಷ್ಟು 1 ಅವರ್ ಮೇಲೆ ಜರ್ನಿ ಇರ್ತಾಯಿತ್ತು. ಮತ್ತು ಮನೆಗೆ ಬರೋಕ್ಕೆ 7 ಗಂಟೆ 7:30 ಆಗ್ತಾಯಿತ್ತು ನೈಟು. ಈ ಥರ ಫುಲ್ಲು 4 ವರ್ಷ ಮಾಡಿದ್ದೀನಿ ನಾನು ಗಾರ್ಮೆಂಟ್ಸಲ್ಲಿ. ಒಬ್ಬೊಬ್ಬರು ಹೆಣ್ಮಕ್ಳದ್ದು ಸ್ಟೋರಿಗಳು ಕೇಳಿದಾಗ ನಾವು ಯಾಕಪ್ಪ ಹೆಣ್ಮಗಾಗಿ ಹುಟ್ಟಿದ್ದೀರಿ ಅಂತ ಫೀಲ್ ಆಗೋದು ಆ ಥರ. ಯಾಕಂದರೆ ಗಾರ್ಮೆಂಟ್ಸಲ್ಲಿ ಅಂದರೆ ಎಲ್ಲ ಕೆಲವರು ಗಂಡ ಹಿಂಸೆ ಕೊಡೋರಾಗಿರ್ಬೋದು, ಕೆಲವರು ಚೆನ್ನಾಗಿರೋರು ಬರ್ತಾಯಿದ್ರು, ಮತ್ತು ಅಕ್ಕಪಕ್ಕ ಅವ್ರ ಕಷ್ಟ ಸುಖ ಹೇಳ್ಕೊಳೋರು ನಮಗೆ. ಗಾರ್ಮೆಂಟ್ಸಲ್ಲಿ ಹೆಣ್ಮಕ್ಳದಂದರೆ ಕಷ್ಟ ಸುಖ ಮಾತಾಡ್ಕೊಳ್ಳೋದೆ. ನಮ್ಮ ಮನೇಲಿ ನಮ್ಮ ಯಜಮಾನ್ರು ಈ ಥರ ಇರ್ತಾರೆ, ಡ್ರಿಂಕ್ಸ್ ಮಾಡೋರು ಇರ್ತಾರೆ, ಕೆಲವರು ಗಂಡ ಸತ್ತೋಗಿರ್ತಾರೆ, ಅಂಥವರೆಲ್ಲ ಕಷ್ಟಗಳು ಹೇಳ್ಕೊಳೋರು. ಆವಾಗ ನಾನಿಲ್ಲ, ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಟೈಲರಾಗಿ ಸಾಯೋಗಂಟ್ರೆ ಟೈಲರಾಗಿ ಗಾರ್ಮೆಂಟ್ಸಲ್ಲಿ ಕಂಪ್ನಿಗಳಲ್ಲಿ ಮಾಡ್ಕೊಂಡಿರಬೇಕು. ಇಲ್ಲಾಂದರೆ ನಮ್ಮದೇ ಅಂತ ಒಂದು ಏನು ಮೈಂಡ್ ಸೆಟ್ ಇತ್ತಂದರೆ ಹೂವು ಅಂಗಡಿನೋ ಇಲ್ಲ ಬೋಂಡಾ ಬಜ್ಜಿ ಅಂಗಡಿನೋ ಈ ಥರ ಮೈಂಡಲ್ಲಿತ್ತು ನನಗೆ. ಏನಾದರೂ ಒಂದು ಬಿಸ್ನೆಸ್ ಮಾಡಿ ಅದರಲ್ಲಿ ಹೆಸ್ರು ಮಾಡಬೇಕು ನಾನು, ಇಲ್ಲ ನನ್ನ ಲೈಫ್ ಸೆಟ್ಲ್ ಮಾಡ್ಕೋಬೇಕನ್ನೋ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು. ಯೂಟ್ಯೂಬ್ ಬಂದಮೇಲೆ ನನ್ನ ಲೈಫೇ ಚೇಂಜ್ ಆಗೋಯಿತು. ಈಗ
ಲೈಫಲ್ಲಿ ಹಸಿವು ಅಂತ ಬಂದ್ರೆ ಎಲ್ಲರಿಗೂ ಕಷ್ಟದಲ್ಲಿ ಇರೋರ್ಗೆ ಫಸ್ಟ್ ಬರೋದೇ ದುಡ್ಡು ಮಾಡ್ಬೇಕಂತ. ಇಲ್ಲಿ ನೀವು ಎರಡು ಹೇಳಿದ್ರಿ, ಒಂದು ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ನನ್ನ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಅನ್ನೋ ಆಲೋಚನೆ ಅಂತ. ಎಲ್ಲ ಹೆಣ್ಮಕ್ಳಿಗೂ ಅದು ಬರಬೇಕು. ಇವಾಗ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ರೂ ನಾವೇನು ಅನ್ನೋದು ಇನ್ನೊಬ್ರಿಗೆ ತೋರಿಸ್ಕೊಳ್ಳೋ ಥರ ಬೆಳಿಬೇಕು. ನಮ್ಮ ಟ್ಯಾಲೆಂಟ್ನ ಒಳಗಡೆ ಇಟ್ಕೊಬಾರ್ದು, ಹೊರಗಡೆ ತೋರಿಸ್ಬೇಕು. ಈ ಒಂದು ಹಠ ಬರತ್ತಲ್ಲ, ಕೆಲವು ಸತಿ ತುಂಬ ಅವಮಾನಗಳನ್ನು ಎದುರಿಸಿದಾಗ ಅಥವಾ ತುಂಬ ಯಾರೋ ನಮ್ಮನ್ನು ಒಂದು ಮೂಲೆ ಗುಂಪಂತ ಮಾಡಿದಾಗ ಈ ಥರದ್ದೆಲ್ಲ ಬರುತ್ತೆ. ನಿಮ್ಮ ಜೀವನದಲ್ಲಿ ಇವೆಲ್ಲ ಈ ಹಠ ಬರೋಕ್ಕೆ ಕಾರಣ? ಇದು ಮೂಲೆ ಗುಂಪು ಅಂತ ಹೇಳಿದ್ರಲ್ಲ, ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ನಲ್ಲ ಗಾರ್ಮೆಂಟ್ಸಲ್ಲಿ, ಅಲ್ಲಿ 4 ವರ್ಷ ಮುಗಿಸ್ದೆ ನಾನು. ಅಲ್ಲಿ ಏನಾಯ್ತಂದರೆ ಜನ ಕಡಿಮೆ ಆಗಿದ ತಕ್ಷಣ ಗಾಡಿ ಕೊಡೋದಿಲ್ಲ ಅವರು. ಸರಿ, ಇವಾಗ ನಮ್ಮ ಏರಿಯಾದಲ್ಲೇ ಗಾರ್ಮೆಂಟ್ಸ್ ಎಲ್ಲ ಓಪನ್ ಆಗಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ಬಂದ್ಬಿಟ್ಟು ಅಲ್ಲಿ 4 ವರ್ಷ ಕಂಪ್ಲೀಟ್ ಮಾಡಿ ಇಲ್ಲಿ ಜಾಕಿ ಕಂಪ್ನಿಗೆ ಸೇರ್ಕೊತೀನಿ. ಜಾಕಿ ಕಂಪ್ನಿಯಲ್ಲಿ 8 ವರ್ಷ ಮಾಡಿದ್ದೀನಿ. ಸೊ ಇಲ್ಲಿಗೆ ಬಂದಮೇಲೆ ನನಗೆ ಚೇಂಜ್ ಗೊತ್ತಾಯಿತು. ಕೆಲವೊಂದು ಕಂಪ್ನಿಗಳಲ್ಲಿ ಫ್ರೀಡಮ್ ಇರುತ್ತೆ, ಕೆಲವೊಂದು ಅವಕಾಶಗಳು ಕೊಡ್ತಾರೆ. ಫ್ರೀಡಮ್ ಅಂದರೆ ಜಾಸ್ತಿ ಟಾರ್ಚರ್ ಕೊಡಲ್ಲ. ಆರಾಮಾಗಿ ಕೆಲಸ ಮಾಡ್ಕೊಂಡು 8 ಅವರು ಆರಾಮಾಗಿ ನಮ್ದೇನಿದೆ ಟಾರ್ಗೆಟ್ ಅದು 1 ಡೇಗೆ ಇಷ್ಟಂತ ಇರುತ್ತೆ. ಇಷ್ಟೇ ಪ್ರೊಡಕ್ಷನ್ ಮಾಡಬೇಕು, ಇಷ್ಟೇ 1 ಅವರ್ಗೆ ಇಷ್ಟು ಫ್ಯಾಬ್ರಿಕ್ ಸ್ಟಿಚ್ ಮಾಡಬೇಕಂತ ಇರುತ್ತೆ. ಅದೇ ರೂಲ್ಸ್ ಇರುತ್ತೆ. ಇವಾಗ ಒಂದು ಬ್ಯಾಚು 70ರಿಂದ 100 ಜನ ಇರ್ತಾರೆ. ಒಂದು ಶರ್ಟ್ ಹೊಲಿಬೇಕಂದ್ರೆ 100ರಿಂದ 105 ಜನ ಇರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಕೆಲಸ 1 ಅವರ್ಗೆ ಇಷ್ಟಂತ ಇರುತ್ತೆ. ಗಾರ್ಮೆಂಟ್ಸ್ ಅಂದರೆ ಅದೇ ಥರನೇ. ಅಂದರೆ ಅದರಲ್ಲಿ ನಮ್ದು ಆರಾಮಾಗಿ ಇಲ್ಲಿ ಏನು ಟಾರ್ಚರ್ ಇರಲಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋದು ಬರೋದಿತ್ತು. ಮತ್ತು ನನಗೆ ಏನಂದರೆ ಇವಾಗ ಸ್ಕೂಲ್ ಲೈಫಲ್ಲಿ ನಾನು ಏನೂ ನೋಡಿಲ್ಲ. ನಮ್ಮ ಕ್ಲಾಸಲ್ಲಿ ನಾನೇ ಚಿಕ್ಕವಳು. ಯಾಕಂದರೆ ನಾನು ನಮ್ಮ ಚಿಕ್ಕಪ್ಪ ಅತ್ತೆ ಸ್ಕೂಲ್ಗೆ ಹೋಗೋರಲ್ಲ, ಅವ್ರ ಜೊತೆಗೆ ನಾನು ಹೋಗ್ತಾ ಇದ್ದಿದ್ದು. ನಾನು ನರ್ಸರಿಗೆ ಹೋಗೋ ಟೈಮಲ್ಲಿ, ಅಂಗನವಾಡಿಗೆ ಹೋಗೋ ಟೈಮಲ್ಲಿ ನರ್ಸರಿಗಂತ ಸೇರ್ಕೊಂಬಿಟ್ಟೆ ನಾನಲ್ಲಿ. ಅಲ್ಲಿ ನಮ್ಮೂರಲ್ಲಿ ನಾನೊಬ್ಳು ಚಿಕ್ಕ ಹುಡುಗಿ ಅಂದ್ಬಿಟ್ಟು ಸ್ಕೂಲಲ್ಲಿ ಕರ್ಕೊತಾಯಿದ್ರು. ಸೊ ಹಂಗಾಗಿ ನಾನು ಸ್ವಲ್ಪ ಏಜ್ ಕಡಿಮೆ, ನಮ್ಮ ಕ್ಲಾಸಲ್ಲಿ ನಾನೊಬ್ಳು ಚಿಕ್ಕವಳು. ಸರಿ, ಹಿಂಗೆ ನಂದು SLC ಮುಗ್ದಿದ್ದು. ಆನಂತರ ಇಲ್ಲಿಗೆ ಬಂದಮೇಲೆ ಏನು ಅವಕಾಶ ಅಂದರೆ, ಇವಾಗ ಕಾಲೇಜಲ್ಲಿ ಕಂಪನಿಗಳಲ್ಲಿ ಏನಾದರೂ ಕಾಂಪಿಟೇಷನ್ ಇರ್ತಾರಲ್ಲ, ಮಹಿಳೆಯರ ದಿನಾಚರಣೆಗೆ ಮತ್ತು ಪರಿಸರ ದಿನಾಚರಣೆಗೆ, ದಸರಾಗೆ, ದೀಪಾವಳಿಗೆ ಕಾಂಪಿಟೇಷನ್ ಇರ್ತಾರಲ್ಲ, ಆ ಥರ ಅವಕಾಶ ನನಗೆ ಇಲ್ಲಿ ಸಿಕ್ತು. ಆವಾಗ ನನ್ನ ಟ್ಯಾಲೆಂಟ್ ಏನು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ಕೊಂಡು ಬಂದಮೇಲೆ ಇಲ್ಲಿ ಫೇಮಸ್ ಆದೆ ನಾನು ಜಾಸ್ತಿ. ಇವಾಗ ಜಾಕಿ ಕಂಪ್ನಿಗೆ ಹೋಗ್ತಾ ಇದ್ನಲ್ಲ, ಅಲ್ಲಿ ಫೇಮಸ್ ಆದೆ. ಆವಾಗ ನಮ್ಮ ಮನೇಲಿ ಗೊತ್ತಾಯ್ತು, ಇವಳೇನೋ ಮಾಡ್ತಾಳೆ ಅಂತ. ಯಾಕಂದರೆ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ತಗೊಬರ್ತಾಯಿದೆ. ಒಂದು ಹೂವು ಕಟ್ಟೋದಾಗಿರ್ಬೋದು, ಮೆಹಂದಿ ಹಾಕಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ವಿತೌಟ್ ಫೈರ್ ಕುಕ್ಕಿಂಗ್ ಆಗಿರ್ಬೋದು. ಸ್ಪೋರ್ಟ್ಸಲ್ಲಿ ಅಷ್ಟೇ ನನಗೆ ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಟಿವಿಟಿ ಬೇರೆ ಥರ ಗೇಮ್ ಕೊಡೋರಲ್ಲ, ಫನ್ ಗೇಮ್ಗಳು, ಅದರಲ್ಲೆಲ್ಲ ಎಲ್ಲದರಲ್ಲೂ ನಾನು ಫಸ್ಟ್ ರ್ಯಾಂಕ್ ಬರ್ತಾಯಿದ್ದೆ. ಕಂಪ್ನಿಗೆ ನಾನು ಫೇಮಸ್ ಆಗಿಬಿಟ್ಟಿದ್ದೆ. ನನಗೆ ಹೆಂಗಂದರೆ ಹೆಸರೇ ಕೊಡ್ತಾಯಿಲ್ಲ, ಅವರೇ ಹೆಸ್ರು ಬರ್ಕೊಳ್ಳೋ, ನೀನು ಎಲ್ಲದ್ರಲ್ಲಿ ಮಾಡು, ನಿಂಗೆ ಸಪೋರ್ಟ್ ಮಾಡ್ತೀರಾ ಅಂತ. ಆ ಥರ ಕಂಪ್ನಿಯಲ್ಲಿ ಫೇಮಸ್ ಆಗಿಬಿಟ್ಟಿದ್ದೆ ನಾನು. ಆವಾಗ ಹಿಂಗೆ ಮಾಡ್ಕೊಂಬಂದೆ. ಒಂದು 5-6 ವರ್ಷ ಎಲ್ಲ ಕಾಂಪಿಟೇಷನಲ್ಲಿ ವಿನ್ ಮಾಡ್ಕೊಂಬರ್ತಾಯಿದ್ದೆ. ಅಷ್ಟೊತ್ತಿಗೆ ದಿನಗಳು ಚೇಂಜ್ ಆಯಿತು. ನಮ್ಮ ತಮ್ಮವರು ಕಾಲೇಜೆಲ್ಲ ಮುಗಿಸ್ತಾ ಬಂದರು. ಅವರು ಹೊರಗಡೆ ಕೆಲ್ಸಕ್ಕೆ ಹೋಗೋಕ್ಕೆ ಸೇರಿಕೊಂಡ. ನಮ್ಮ ತಮ್ಮ ಇನ್ಫೋಸಿಸಲ್ಲಿ ಕೆಲಸ ಮಾಡಿರೋದು. ಆವಾಗ ಏನಾಯ್ತಂದರೆ, ಅವನಿಗೆ ಫೋನ್ ಇಸ್ಕೊಟ್ರಿ ಫಸ್ಟ್ ಕೆಲ್ಸಕ್ಕೆ ಸೇರಿದಾಗ. ಅಲ್ಲಿಗಂಟ ನಮ್ಗೆ ಫೋನು ಈ ಥರ ದೊಡ್ಡ ಫೋನೆಲ್ಲ ಗೊತ್ತಿಲ್ಲ, ಬಟನ್ ಫೋನು ಅವಾಗಿಂದು, ಕೀಪ್ಯಾಡ್ ಫೋನ್ ಅಂತಾರಲ್ಲ, ಆ ಥರದ್ದು ಇದ್ದಿದ್ದು. ಅವ್ನು ಫೋನ್ ಇಸ್ಕೊಟ್ಟಾಗ ಅವನಿಗೆ ಕಾಲೇಜಿಗೆ ಹೋಗೋವಾಗ ಇತ್ತಂತೆ, ಇದು ಟೆಕ್ ಚಾನಲ್ ಮಾಡಬೇಕಂತ ಐಡಿಯಾ ಇತ್ತಂತೆ. ಅವನೇನು ಮಾಡ್ದ, ನನ್ನ ಮೇಲೆ ಪ್ರಯೋಗ ಮಾಡ್ದ. ಅಂದರೆ ಒಂದು ದಿವಸ ನಾನು ಏನು ಮಾಡಿದೆ ಅಂದರೆ, ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಒಂದು 3-4 ತಿಂಗಳು ಮುಂಚೆ ದಸರಾಗೆ ಕಾಂಪಿಟೇಷನ್ ಇಟ್ಟಿದ್ರು, ವಿತೌಟ್ ಫೈರ್ ಕುಕ್ಕಿಂಗ್ ಅಂತ. ಅದರಲ್ಲಿ ವರ್ಷ ನಾನು ಫಸ್ಟ್ ಪ್ರೈಸ್ ತಗೊತಾ ಇದ್ದೆ. ನಮ್ಮ ಮನೇಲಿ ಅರ್ಧ ಪಾತ್ರೆ ಕಂಪ್ನಿಯಿಂದನೇ ಬಂದಿರೋದು ಈ ಥರ ಕಾಂಪಿಟೇಷನಲ್ಲಿ ವಿನ್ನಾಗಿ. ನನಗೆ ಜಾಸ್ತಿ ಡ್ರಾಯಿಂಗು, ಆರ್ಟು, ಕ್ರಾಫ್ಟ್ ಆ ಥರ ತುಂಬ ಇಂಟ್ರೆಸ್ಟು. ಅಡುಗೆ ಬಂದ್ಬಿಟ್ಟು ವಿತೌಟ್ ಫೈರ್ ಕುಕ್ಕಿಂಗ್ ಅಲ್ವಾ, ಆವಾಗ ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಆವಾಗ ಸ್ವಲ್ಪ ಯೂಟ್ಯೂಬ್ಗಳಲ್ಲಿ ನಮ್ಮ ತಮ್ಮ ತೋರಿಸ್ಕೊಡೋನು ಈ ಥರ ಮಾಡಬೇಕಂತ. ಮತ್ತು ನನಗೂ ಐಡಿಯಾ ಇತ್ತು, ಈ ಥರ ಸ್ಯಾಂಡ್ವಿಚ್ಗಳು ಮತ್ತು ಸಲಾಡ್ಗಳು, ಕೋಸಂಬರಿಗಳು, ಜ್ಯೂಸ್ಗಳು ಈ ಥರ ಮಾಡಿದ್ರೆ ವಿತೌಟ್ ಫೈರ್ ಕುಕ್ಕಿಂಗ್ ಅಂತ ಅರ್ಥ ಆಯ್ತಲ್ಲ. ಆವಾಗ ಒಂದು ದಿವಸ ಏನಾಯ್ತಂದರೆ 27 ಅಡುಗೆ ಮಾಡಿದ್ದೆ ಒಂದು ಅವರ್ಗೇನೆ ನಾನು. 27 ರೆಸಿಪಿ ಅಂದರೆ ವಿತೌಟ್ ಫೈರ್. ಮಜ್ಜಿಗೆ, ನಿಂಬೆಹಣ್ಣು ಜ್ಯೂಸು, ಪಾನಕ, ಕೋಸಂಬರಿಯಲ್ಲಿ ಒಂದು 4 ಥರ, ಸಲಾಡಲ್ಲಿ ಒಂದು 4 ಥರ, ಆ ಥರ 27 ಐಟಮ್ ಸ್ಪಾಟಲ್ಲೇ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡು ಅಲ್ಲೇ ಮಾಡಬೇಕು. ಅವಾಗ ಮನೆಗೆ ಬಂದು ಹೇಳ್ದೆ, ನಮ್ಮ ತಮ್ಮಗೆ ಹೇಳ್ದೆ. ಅವ್ರಿಗೆ ಶಾಕ್ ಆಗೋಯ್ತು. ಆವಾಗ ಏನು ಮಾಡ್ದೆ, ನಮ್ಮ ತಮ್ಮ ಡಿಸೈಡ್ ಮಾಡಿದೆ, ಈ ಥರ ಯೂಟ್ಯೂಬ್ ಅಂತ ಇದೆ, ಫೇಮಸ್ ಆಗ್ತಿ ಅಂತ ಹೇಳ್ದೆ. ಆಲ್ರೆಡಿ ನನ್ನ ಕಂಪ್ನಿಯಲ್ಲಿ ಫೇಮಸ್ ಆಗಿದೆ, ಎಲ್ಲ ನನ್ನ ಗುರುತಿಸ್ತಾ ಇದ್ರು, ಖುಷಿಯಾಗಿ ಮಾತಾಡ್ಸ್ತಾ ಇದ್ರಲ್ಲ. ನನಗೆ ಸಂಪಾದನೆ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ದುಡ್ಡು ಮೇಲೆ ಅಷ್ಟು ಆಸಕ್ತಿ ಇಲ್ಲ ನನಗೆ. ಚೆನ್ನಾಗಿ ಖುಷಿಯಾಗಿರಬೇಕು, ನಮ್ಗೆ ಎಷ್ಟು ಬೇಕಷ್ಟು ದುಡಿಯೋದಕ್ಕೆ ದುಡ್ಡಿದೆ ಸಾಕು ಅನ್ನೋಷ್ಟಕ್ಕೆ ನನಗೆ.
ಆಮೇಲೆ ಈ ಥರ ಯೂಟ್ಯೂಬಲ್ಲಿ ಹೇಳ್ದವನು ನನಗೆ ಅಂದರೆ ಮೈಂಡ್ ಇತ್ತಲ್ಲ ಫೇಮಸ್ ಆಗ್ತೀವಿ ಅಷ್ಟೇ ಅಂತ, ಅದೊಂದು ನಾವು ಫೇಮಸ್ ಆಗ್ತೀನಿ ಜನ ಎಲ್ಲ ಇಷ್ಟಪಡ್ತಾರಂತ ಅದೇ ಮೈಂಡ್ ಸೆಟ್ಟಲ್ಲಿ ಸರಿ ಯೂಟ್ಯೂಬ್ ಮಾಡೋಣ ಅಂತ ಡಿಸೈಡ್ ಆದ್ರಿ. ಆವಾಗ ಏನು ಮಾಡಿದ್ರಿ, ಫಸ್ಟ್ ಫೋನಲ್ಲಿ ಮಾಡಿದ್ರಿ. ಫೋನಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ರೆ ಆವಾಗ ಜನ ಸಪೋರ್ಟ್ ಮಾಡಿದ್ರು ನನಗೆ. ಕಮೆಂಟ್ ಹಾಕಿ ಈ ಥರ ಪಾತ್ರೆ ಯೂಸ್ ಮಾಡಿ, ಈ ಥರ ಲೈಟ್ಗಳು ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಮಗೆ ಕಮೆಂಟ್ ಮೂಲಕ ಹೇಳಿದ್ರು. ಆವಾಗ ಫಿಕ್ಸ್ ಆಗಿ ನಾವು ಏನು ಮಾಡಿದ್ರಿ, ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಮ್ರಾ ತಗೊಂಡ್ರಿ. ಹಂಗೆ ಅಂದರೆ ನಮ್ಮ ಫ್ರೆಂಡವ್ರ ತಮ್ಮ ಒಬ್ಬರು ಕಂಪ್ನಿಗೆ ಹೋಗ್ತಾಯಿದ್ರು. ಆ ಕಂಪ್ನಿಯಲ್ಲಿ ಅವ್ರಿಗೆ ಕ್ರೆಡಿಟ್ ಕಾರ್ಡ್ ಅಂತ ಇತ್ತು. ಅದ್ರ ಮೂಲಕ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಇವಾಗ ಎಲ್ಲ ಇಂಟರ್ವ್ಯೂಲು ಹೇಳ್ಕೊತೀನಿ. ಅವ್ರು ಫಸ್ಟ್ ಕ್ಯಾಮ್ರಾ ಇಸಿದ್ರಿಂದನೇ ನಮಗೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಅದರಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಮ್ರಾ ತಗೊಂಡು ಗಾರ್ಮೆಂಟ್ಸಿಗೆ ಕೆಲ್ಸಕ್ಕೆ ಹೋಗ್ಕೊಂಡೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದಿದ್ದು ಯೂಟ್ಯೂಬ್ದು. ಯಾವ ಥರ ಮಾಡ್ತಾಯಿದ್ರಿ ಅಂದರೆ ಫಸ್ಟ್ ಸ್ವಲ್ಪ ಒಂದು 2-3 ಅಡುಗೆ ಮಾಡ್ತಾಯಿದ್ರಿ. ಆಮೇಲೆ ಜನ ನೋಡ್ತಾ ಜಾಸ್ತಿ ರೆಸಿಪಿಗಳು ಕೇಳ್ತಾಯಿದ್ರು. ಅದನ್ನೆಲ್ಲ ಬರೆದಿಟ್ಕೊತಾಯಿದ್ದೆ ಏನೇನು ರೆಸಿಪಿ ಕೇಳ್ತಾರಂತ. ಕೆಲವೊಂದು ಗೊತ್ತಿಲ್ಲದಿರೋದನ್ನ ನಮ್ಮ ತಂಗಿ ಆಗಿರ್ಬೋದು ಟಿ ವಿನಲ್ಲಿ ಮಧ್ಯಾಹ್ನ ಹೊತ್ತು ಅಡುಗೆ ಬರ್ತಾಯಿತ್ತಲ್ಲ ಅದನ್ನೆಲ್ಲ ಬರೆದಿಟ್ಕೊಳ್ಳೋರು. ಮತ್ತು ನನಗೆ ಏನು ಅಭ್ಯಾಸ ಅಂದರೆ ಅಕ್ಕಪಕ್ಕ ಸ್ಟೋರಿಗಳು ಮಾತಾಡಲ್ಲ ನಾನು. ನಿಮ್ಮೂರಲ್ಲಿ ಏನು ಅಡುಗೆ ಮಾಡ್ತಾರೆ, ಯಾವ ಹಬ್ಬಕ್ಕೆ ಏನು ಅಡುಗೆ ಮಾಡ್ತೀರಾ, ಆ ಥರ ಕೇಳಿ ಬರ್ಕೊಂಡು ನನ್ನ ಮನೇಲಿ ಹೋಗಿ ಟ್ರೈ ಮಾಡ್ತಾಯಿದ್ದೆ. ಹಂಗಾಗಿ ನನಗೆ ಈ ಅಡುಗೆದ ವಿದ್ಯೆ ಈ ಥರ ಬಂದಿದ್ದು ನನಗೆ. ಈಗ ಒಂದು ಡೌಟ್ ಇರುತ್ತೆ, ಅಡುಗೆ ಮೇಲೆ ಕ್ಯಾಮ್ರಾ ಬರೋ ಥರ ನಿಮ್ಮ ಸೆಟಪ್ ಹೇಗಿರುತ್ತೆ? ಅಡುಗೆ ಸೆಟಪ್ ಅಂದರೆ ನಾವು ಒಂದು 3 ವರ್ಷ ವಿತೌಟ್ ಏನು ಸ್ಟ್ಯಾಂಡ್ ಇಲ್ಲ, ಇವಾಗೂ ಸ್ಟ್ಯಾಂಡ್ ಇಲ್ಲ. ನಾವು ತಗೊಂಡಿದ್ದೀರಿ, ಟ್ರೈಪಾಡೆಲ್ಲ ಇಟ್ಕೊಂಡಿದ್ದೀರಿ, ಆದ್ರೂ ನಮ್ಮ ತಮ್ಮ ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡೆ ವೀಡಿಯೋ ಶೂಟ್ ಮಾಡೋದು ಇವಾಗೂ. ಯಾಕೆ? ಅದು ನಮ್ಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲ್ ಇಟ್ಕೊಬೋದು ಅಂತ ತಿರುಗಿಸ್ಕೋಬೋದು. ಟ್ರೈಪಾಡ್ ಅಂದರೆ ಒಂದೇ ಸೆಟ್ ಮಾಡ್ಕೊಳ್ಳೋದು, ಇದು ಕೈಯಲ್ಲಿ ಇಟ್ಕೊಳ್ಳೋದು ನಮ್ಗೆ ಯಾವ ಥರ ಬೇಕು ಆ ಥರ ತಿರುಗಿಸ್ಕೊಬೋದಲ್ವಾ. ಇವಾಗೂ ನಾವು ಇಷ್ಟು ವರ್ಷ 7 ವರ್ಷ ರನ್ನಿಂಗ್ ಆಗ್ತಾಯಿದೆ, ಇವಾಗೂ ಕೈಯಲ್ಲೇ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋದು. ಸೊ ಏನು ಇದ್ರ ಮೇಲೆ ಹತ್ಬಿಟ್ಟು ಹಿಂಗೆ ನಿಂತ್ಕೋತಾರ? ಯಾಕಂದರೆ ಹೈಟ್ ಹೆಂಗೆ ಮೇಲಕ್ಕೆ ಬರೋದು? ಫಸ್ಟ್ ಏನು ಮಾಡ್ತಾಯಿದ್ದಂದ್ರೆ ನಮ್ಮದು ಸ್ವಂತ ಮನೆ ಮೇಡಮ್, ನಮ್ಮದು ಶೀಟ್ ಮನೆ ಇದ್ದಿದ್ದು. ಆವಾಗ ಏನು ಮಾಡ್ತಾಯಿದ್ದಂದರೆ ಅಡುಗೆ ಮನೆಯಲ್ಲೇ ಬಚ್ಚಲ ಮನೆಯೂ ಇರ್ತಾಯಿತ್ತು. ಒಂದು ಸಿಂಗಲ್ ರೂಮು, ಒಂದು ಹಾಲು, ಒಂದು ಅಡುಗೆ ಮನೆಯಲ್ಲೇ ಬಚ್ಚಲ ಮನೆ. ಆ ಬಚ್ಚಲ ಮನೆಯಲ್ಲೇ ಚೇರ್ ಹಾಕ್ಕೊಂಡು ನಿಂತ್ಕೊತಾ ಇದ್ದ ವಿತೌಟ್ ಲೈಟು. ಕಿಟಕಿದು ಅಡುಗೆ ಮನೇಲಿ ಕಿಟಕಿ ಬೆಳಕು ಬರ್ತಾಯಿತ್ತಲ್ಲ, ಆ ಅಡುಗೆ ಮನೆ ಬೆಳಕಲ್ಲೇ ನಾವು 3 ವರ್ಷ ವೀಡಿಯೋ ಮಾಡಿರೋದು ಲೈಟ್ ಇಲ್ದಿರ. ಏನಾದರೂ ಇವಾಗ ಮೋಡ ಮಳೆ ಥರ ಬಂದಾಗ ಬೆಳಕು ಸಿಗ್ತಾ ಇರಲಿಲ್ಲ, ಆವಾಗ ಆದ್ರೂ ಅದರಲ್ಲೇ ವೀಡಿಯೋ ಮಾಡಿದ್ದೀರಿ. ಎಷ್ಟೊಂದು ಬೇಕಂದ್ರೆ ನೀವು ಚೆಕ್ ಮಾಡಿ, ಅಲ್ಲೇ ವೀಡಿಯೋಗಳೆಲ್ಲ ಕಿಟಕಿ ಬೆಳಕಲ್ಲೇ ನಾವು ಅಡುಗೆ ಮಾಡಿರೋದು. ಸೊ ಹೀಗೆ ಅದು ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ, ಹೇಗೆ ಹೋಗುತ್ತೆ ಏನೂ ಗೊತ್ತಿಲ್ಲ, ಇಲ್ಲ ಹಾಗೆ ಶುರು ಆಗಿದ್ದು ಜರ್ನಿ. ಸೊ ಫಸ್ಟು ಯಾವ ಅಡುಗೆ ಮಾಡ್ಬೇಕಂತ ಅವೆಲ್ಲ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ಅದೇ ಫಸ್ಟ್ ನಾನು ಮಾಡಿದಾಗ ಅದೇ ಕಂಪ್ನಿಯಿಂದ ಎಲ್ಲ ತೊಗೊಬಂದಿದ್ದೆ ನಾನು, ಉಳ್ದಿತ್ತಲ್ಲ ಅದರಲ್ಲಿ ಕೋಸಂಬರಿ ಮಾಡಿದ್ವಿ. ಅದನ್ನು ಡಿಲೀಟ್ ಮಾಡಿಬಿಟ್ಟು ಫಸ್ಟು ಸಿಹಿಯಿಂದ ಆರಾಮ ಮಾಡೋಣ ಅಂತ ಪೈನಾಪಲ್ ಕೇಸರಿ ಬಾತ್ ಮಾಡಿದೆ ನಾನು. ಯಾಕಂದರೆ ಕೇಸರಿ ಬಾತ್ ಅಂದರೆ ನನಗೆ ತುಂಬ ಇಷ್ಟ. ಯಾರಿಗೇನು ಇಷ್ಟ ಆಗಲ್ಲ ಅದು ನನಗಿಷ್ಟ. ಇವಾಗ ಕೆಲವ್ರಿಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ, ನಮ್ಗೆ ಉಪ್ಪಿಟ್ಟು ಡೈಲಿ ಮಾಡಿಕೊಟ್ರೆ ತಿಂತೀನಿ, ಆ ಥರ ನಂದು. ಆವಾಗ ಫಸ್ಟ್ ಸ್ವೀಟಿಂದ ಆರಾಮ ಮಾಡಿಕೊಂಡು ನನಗೆ ಯಾವುದೇದು ಇಷ್ಟ ಇರಲಿಲ್ಲ ಅಡುಗೆ ಮಾಡ್ಕೊಂಡೋದೆ, ಅವೇ ಫುಲ್ ಫೇಮಸ್ ಆಗೋಯ್ತು. ಸೊ ನಿಮ್ಮ ಸ್ಟ್ರಾಟಜಿನೇ ಅದು. ನಿಮಗೆ ಯಾವ್ದು ಇಷ್ಟನೋ? ನನಗೇನು ಇಷ್ಟ ಇರಲಿಲ್ಲ ಅದನ್ನೇ ಮಾಡ್ತಾಯಿದ್ದೆ ನಾನು. ಸಾರಿ, ಉಲ್ಟಾ. ನಿಮಗೆ ಏನು ಇಷ್ಟ ಇಲ್ವೋ ಅದೇ. ಸೊ ದಟ್ ವಾಸ್ ಯೋರ್. ಬಿಸಿಬೇಳೆ ಬಾತ್ ನನಗಿಷ್ಟ ಇಲ್ಲ ನಿಜ. ಅದು ಯಾಕೆ ಇಷ್ಟ ಇಲ್ಲ ಅಂದರೆ ತಿನ್ನೋದಕ್ಕೆ ಇಷ್ಟಪಡ್ತೀನಿ, ಬೇಗನೆ ಹೊಟ್ಟೆ ಹಸಿವು ತರಿಸುತ್ತೆ ಅದು. ಹಂಗಾಗಿ ನನಗೆ ಇಷ್ಟ ಇಲ್ಲ. ಅದೇ ಕೋಟಿ ವ್ಯೂಸು. ಟೊಮೊಟೊ ಬಾತೂ ಅಷ್ಟು ಇಷ್ಟಪಡಲ್ಲ, ಅದೂ ಅಷ್ಟೇ ಮಿಲಿಯನ್ ಗಟ್ಟಲೆ ವ್ಯೂಸು. ಸೊ ಯೂಶಲಿ ಅಡುಗೆ ಅಂತೆಲ್ಲ ಬಂದಾಗ ಹೊಸದೇನಿಲ್ಲ, ಮತ್ತೆ ಹಳೇದನ್ನೇ ಮಾಡೋರ್ ಕೈ ಫೇವ್ರೇಟ್ ಇರುತ್ತೆ. ಮಾಡೋರ್ದು ಒಂದೇನೋ ಸೆಪ್ರೇಟ್ ಏನೋ ಒಂದು ಸ್ಟೈಲ್, ಅದು ಚೇಂಜ್ ಆದ್ರೆ ಮತ್ತೆ ಅದೇ. ಇವಾಗ ಹೆಂಗ್ ಗೊತ್ತಾ ಮೇಡಮ್, ಇವಾಗ ಕರ್ನಾಟಕದಲ್ಲಿ ಎಲ್ಲ ಒಂದೇ ತರ ಇಡ್ಲಿ ಮಾಡ್ತಾರೆ, ಆ ಮಾಡೋ ವಿಧಾನ ಕೈಯಿಂದ ಟೇಸ್ಟ್ ಬರುತ್ತೆ ಅಷ್ಟೇ. ಸೊ ಅಲ್ಲೇ ನನ್ನ ಪ್ರಶ್ನೆ ಇದ್ದಿದ್ದು, ಎಲ್ಲ ಅದದೇ ಅಂದಮೇಲೆ ನಿಮಗೆ ಅಲ್ಲಲ್ಲೇ ನಿಮಗೆ ಗೊಂದಲಗಳು ಬರ್ತಾರಲ್ವಾ? ಆಗಲೇ ಎಲ್ಲರೂ ಬಿಸಿಬೇಳೆ ಬಾತ್ ಮಾಡಿದ್ದಾರೆ, ಮತ್ತೆ ನಾನು ಮಾಡಿದ್ರೆ ಯಾಕೆ ಅಂತ. ಸೊ ಹೌ ಡು ಯು ಚೂಸ್ ಯುವರ್ ರೆಸಿಪೀಸ್? ನಾನು ಹೆಂಗೆ ಮಾಡ್ತಾಯಿದ್ದೆ ಅಂದರೆ ಮೇಡಮ್, ಇವಾಗ ನಾರ್ಮಲಾಗಿ ಎಲ್ಲರೂ ಮಾಡೋ ಥರ ಮಾಡ್ತಾಯಿದ್ರೆ ಅದು ಒಂದೇ ಥರ ಆಗಿಬಿಡುತ್ತೆ. ನಮ್ದು ಏನಾದರೂ ಸ್ವಂತವಾಗಿ ಕ್ರಿಯೇಟ್ ಮಾಡಬೇಕಂತ ಇವಾಗ ಒಂದು ಐಟಮ್ ಇಲ್ಲ ಅಂದರೆ ಅದ್ರ ಬದಲಾಗಿ ಬೇರೆ ಏನಾದರೂ ಯೂಸ್ ಮಾಡಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ ಜಾಸ್ತಿ ನಾನು. ಇವಾಗ ಒಂದು ಐಟಮ್ ಇರಲ್ಲ, ಇವಾಗ ನಾವು ಹೋಗಿ ಹೊರಗಡೆ ತೊಗೊಬರೋಕ್ಕಾಗಲ್ಲ, ಮನೇಲಿರೋದನ್ನೇ ಯೂಸ್ ಮಾಡಿ ಮಾಡ್ಬೇಕು. ಯಾಕಂದರೆ ಜಾಸ್ತಿ ನಾನು ಟಿಪ್ಸ್ ಕೊಡೋದೇ ಅದೇ, ಮನೇಲಿರೋ ಐಟಮ್ನೇ ಇಟ್ಕೊಂಡು ಮಾಡೋದು. ಇವಾಗೂ ಅಷ್ಟೇ ಪ್ರತಿಯೊಂದು ವೀಡಿಯೋದಲ್ಲೂ ಟಿಪ್ಸ್ ಕೊಡ್ತಾ ಇರ್ತೀನಿ, ಸಜೆಷನ್ ಮಾಡ್ತಾ ಇರ್ತೀನಿ. ಇದಿಲ್ಲ ಅಂದರೆ ಇದು ಯೂಸ್ ಮಾಡಿ, ಅದ್ರ ಬದಲಾಗಿ ಇದನ್ನ ಯೂಸ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ ನಾನು. ಹಂಗಾಗಿ ನನ್ನ ರೆಸಿಪಿನ ಎಲ್ಲ ಬ್ಯಾಚುಲರ್ಸೇ ಜಾಸ್ತಿ ಇಷ್ಟಪಡ್ತಾರೆ. ಸೊ ಇವತ್ತು ಎಸ್ಪೆಷಲಿ ಹೆಣ್ಮಕ್ಳು ಯಾರು ನೋಡ್ತಾ ಇದ್ದಾರೆ, ಹೊಸದಾಗಿ ಶುರು ಮಾಡ್ಬೇಕಂತಿರೋರಿಗೆ
ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೊಸ್ದಾಗಿ ಅವ್ರದ್ದೇ ಅಂತ ಒಂದು ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ನಾವು ಬೇರೆಯವರು ಉದಾಹರಣೆಗೆ ಹೇಳ್ತೀನಿ ಅಂದರೆ ಬೇರೆಯವ್ರ ಗಾಡಿ ತಂದು ಅಂದ್ಬಿಟ್ಟು ನಾವು ತೊಗೊಬರೋಕ್ಕಾಗೋದಿಲ್ಲ. ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಬೇಕು, ಆ ಥರದ್ದು ಮಾಡಬೇಕಂತ ಹೇಳ್ತೀನಿ ಮೇಡಮ್. ಅಡುಗೆನೇ ಅಂತಲ್ಲ, ಇವಾಗ ಇನ್ನೊಬ್ರು ನೋಡಿ ಕಲಿಬೇಕು, ಆದರೆ ಅವ್ರದ್ದೇ ನಾವು ಇದು ತೊಗೋಬಾರ್ದು, ಕಾಪಿ ಮಾಡಬಾರ್ದು. ನಮ್ದಂತ ಏನಾದರೂ ಒಂದು ಇರಬೇಕು. ಸೊ ಈಗ ಆ ಹಳೆ ರೆಸಿಪೀಸ್ನ ಇವತ್ತಿನ ಜನ್ರೇಷನ್ಗೆ ಬೇಕಾಗೋ ಹಾಗೆ ಹೇಗೆ ಪ್ಲ್ಯಾನ್ ಮಾಡ್ತೀರಾ? ಹಳೆ ರೆಸಿಪಿ ತುಂಬ ಜನ ಇವಾಗೂ ಇಷ್ಟಪಡ್ತಾರೆ. ಹಳೆ ರೆಸಿಪಿಗಳನ್ನೇ ಯಾಕೆ ಅಂತಾರೆ, ಉದಾಹರಣೆಗೆ ಟಾಪ್ 10 ಕರ್ನಾಟಕದಲ್ಲಿ ಓಡೋದು ಅಂದರೆ ಹಳೆ ಇದು ಬ್ರೇಕ್ಫಾಸ್ಟ್ ಜಾಸ್ತಿ ಓಡುತ್ತೆ ನಾನು ಮಾಡಿರೋದ್ರಲ್ಲಿ. ಪಲಾವ್ ಆಗಿರ್ಬೋದು, ಟೊಮೊಟೊ ಬಾತು, ಪೊಂಗಲ್ಲು, ಬಿಸಿಬೇಳೆ ಬಾತು, ಮತ್ತು ವೆರೈಟಿ ಆಫ್ ಸಾಂಬಾರುಗಳು ಇಷ್ಟಪಡ್ತಾರೆ. ನಾನು ಸ್ವಲ್ಪ ಸಾಂಬಾರುಗಳು ಕಡಿಮೆ ಮಾಡಿದ್ದೀನಿ, ಈ ನಡುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪಲ್ಯಗಳು ಜಾಸ್ತಿ ಮಾಡಿದ್ದೀನಿ ನಾನು. ಯಾಕಂದರೆ ಜಾಸ್ತಿ ಅವೇ ಅಲ್ವ, ಚಪಾತಿಗಾಗಿರ್ಬೋದು, ದೋಸೆ ಪೂರಿಗೆಲ್ಲ ಜಾಸ್ತಿ ಅದೇ ಮಾಡಬೇಕಾಗುತ್ತೆ. ಮುದ್ದೆ ಬೇಕಾಗಿರೋ ಥರ ಹಳ್ಳಿ ಶೈಲಿ ಅಡುಗೆಗಳು ಜಾಸ್ತಿ ಇದೆ ನನಗೆ ಐಡಿಯಾ. ಅದು ಸ್ವಲ್ಪ ಮಾಡೋರಿಗೆ ಕಷ್ಟ ಆಗುತ್ತೆ ಅಂತ ನಾನು ಕಡಿಮೆ ಮಾಡಿದ್ದೀನಿ. ತುಂಬ ಜನ ಕೇಳ್ತಾರೆ, ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ಹೀಗೆ ನೀವು ಒಂದು ಲೆಕ್ಕಾಚಾರದಲ್ಲಿ ಯಾವ್ಯಾವ ಥರ ಅಡುಗೆಗಳು ಮಾಡಬೇಕು ಪ್ಲ್ಯಾನ್ ಮಾಡೋದು. ಮಾಡೋಕ್ಕೆ ಮುಂಚೆ ಇವಾಗ ನಾಳೆ ರೆಸಿಪಿ ಮಾಡ್ತೀನಂದರೆ ಬುಕ್ಕಲ್ಲಿ ಬರೆದಿಟ್ಕೊತೀನಿ. ನಾನು ಏನು ಮಾಡ್ತಾಯಿದ್ದೀನಿ, ಎಷ್ಟೆಷ್ಟು ಏನೇನು ಹಾಕ್ಬೇಕಂತೆಲ್ಲ ಬುಕ್ಕಲ್ಲಿ ಬರ್ಕೊತೀನಿ. ಅಂದರೆ ಅವ್ರಿಗೆ ತೋರಿಸೋರಿಗೆ ಈಸಿ ಆಗಬೇಕಲ್ಲ. ಇವಾಗ ನಾವು ನಾರ್ಮಲಾಗಿ ಒಂದು ಸ್ವಲ್ಪ ಸಾಸಿವೆ ಹಿಂಗೆ ಒಗ್ಗರಣೆಗೆ ಹಾಕ್ತೀರಿ, ಕೈಯಲ್ಲಿ ಎತ್ತಾಕ್ತೀರಿ. ಬಿಗಿನರ್ಸ್ ಇವಾಗ ಓದಿರ್ತಾರಲ್ಲ, ಅವ್ರಿಗೆಲ್ಲ ಗೊತ್ತಾಗೋದಿಲ್ಲ ಅಳತೆ. ಇವಾಗ ಸುಮ್ಮನೆ ಎತ್ತಾಕಿ ಅಂದರೆ ಅರ್ಥ ಆಗೋದಿಲ್ಲ. ಒಂದು 1/4 ಟೀ ಸ್ಪೂನ್ ಹಾಕಿ ಅಂದರೆ ಅರ್ಥ ಆಗುತ್ತಲ್ವ, ಆ ಥರ ಟಿಪ್ಸ್ ಕೊಡೋ ಥರ ನಾನು ಬರ್ಕೊತೀನಿ, ಇಷ್ಟಿಷ್ಟೇ ಹಾಕಬೇಕು ಅಂತ. ಹಾಗೆ ಮತ್ತು ಇನ್ನೊಂದೇನೆಂದರೆ ನಾವು ಬರ್ಕೊಳ್ಳೋದ್ರಿಂದ ನೆಕ್ಸ್ಟ್ ಈ ರೆಸಿಪಿ ಮಾಡಿದ್ದೀರಂತ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಅದೇ ಮಾಡೋದು ಬರೋದಿಲ್ಲ ಯೋಚನೆ, ಆ ಥರ. ಸೊ ನಿಮಗೆ ಟೀಮಲ್ಲಿ ಯಾರ್ಯಾರು ಇದ್ದಾರೆ? ಟೀಮ್ ಅಂತ ಯಾರು ಇಲ್ಲ, ನಾನು ನಮ್ಮ ತಮ್ಮ ಇಬ್ಬರೇ ಇವತ್ತಿಗೂ. ಎಡಿಟು ನೀವೇ ಮಾಡೋದಾ? ಅಂದರೆ ಇದು ರೇಖಾ ಅಡುಗೆ ಚಾನಲ್ ಫುಲ್ಲು ಅವನೇ ನೋಡ್ತಾ ಇದ್ದಿದ್ದು. ಒಂದು 5 ವರ್ಷದಿಂದ ಅವನೇ ಮಾಡ್ತಾ ಇದ್ದಿದ್ದು. 5 ವರ್ಷ ಅಂದರೆ ಇವಾಗ ಫುಲ್ ಅವನೇ ಮಾಡ್ತಾ ಇರೋದು ರೇಖಾ ಅಡುಗೆ. ಅಂದರೆ ನಾನು ವೀಡಿಯೋಗೆ ಎಲ್ಲ ರೆಡಿ ಮಾಡ್ಕೊಂಡು ಕರಿತೀನಿ, ಬರ್ತಾನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾನೆ. ಮತ್ತು ನೆಕ್ಸ್ಟ್ ಡೇ ಬಂದು ಎಡಿಟ್ ಮಾಡ್ತಾನೆ. ನಾನೆಲ್ಲ ವೀಡಿಯೋ ನೋಡಿಕೊಂಡು ವಾಯ್ಸ್ ಓವರ್ ಮಾಡ್ತೀನಿ. ಅವನ್ನೆಲ್ಲ ಅಪ್ಲೋಡ್ ಮಾಡೋದು ರೇಖಾ ಅಡುಗೆ ಫುಲ್ಲು ಅವನೇ. ನಾನು ಇವಾಗ ರೇಖಾ ಟ್ಯಾಲೆಂಟ್ ಚಾನಲ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಜಾಸ್ತಿ ನನಗೆ ಕ್ರಾಫ್ಟ್ ಆ್ಯಂಡ್ ಆರ್ಟು ಮತ್ತು ಶಾಪಿಂಗ್, ಅನ್ಬಾಕ್ಸಿಂಗ್ ಮಾಡೋದು ಆ ಥರ ಮೈಂಡ್ ಇದೆ. ಅದು ಕೂಡ ಅವನ ಕೈಲೇ ಮಾಡಿಸ್ಕೊತ ಇದೆ. ಇವಾಗ ಕಲ್ತ್ಕೊಂಡು ಪೂರ್ತಿ ನಾನೇ ಇವಾಗ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಎಲ್ಲ ನಾನೇ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಇಂಗ್ಲೀಷ್ ಒಂಚೂರು ಬರೋಲ್ಲ, ಆದ್ರೂ ಗೂಗಲ್ ಇದಾರಲ್ಲ ಅವರಲ್ಲಿ ವಾಯ್ಸಲ್ಲಿ ಕೇಳ್ಕೊತೀನಿ. ಅವ್ರದ್ದು ಬಂದಾಗ ಅದನ್ನು ಅಲ್ಲೇ ಬರ್ಕೊತೀನಿ ನಾನು. ಸೊ ಇಂಗ್ಲೀಷಲ್ಲಿರೋ ವಿಡಿಯೋನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ವಿಡಿಯೋ ಇವಾಗ ಕೂಡ ಒಂದು ವಿಡಿಯೋನ ಶೆಡ್ಯೂಲ್ ಮಾಡ್ಬಿಟ್ಟು ಬಂದಿದ್ದೀನಿ 5 ಗಂಟೆಗೆ. ನಂಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಮಾಡ್ಬೋದು ಅಂತ. ಸೊ ಈಗ ನಿಮ್ಮ ತಮ್ಮ ನೀವು ಈ ರೀತಿಯಾಗಿ ಒಂದೇ ಚಾನಲ್ನ ಮೇಂಟೈನ್ ಮಾಡ್ತಾ ಇದ್ದಿದ್ದು ಇವಾಗ 2 ಆಗಿದೆ. ಸೊ ಫ್ರಮ್ 0 ಟು ಇವತ್ತೇನು 2.5 ಮಿಲಿಯನ್ಗೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದಾರಲ್ಲ, ಈ ಜರ್ನಿನಲ್ಲಿ ಪ್ರತಿ ಸತಿ ಒಂದು ವಿಡಿಯೋ ಮಿಲಿಯನ್ ವ್ಯೂಸ್ ಅಂತ ಈ ಥರ ಬಂದಾಗ ನಿಮ್ಮ ಮೈಂಡ್ ಸೆಟ್ ಏನು ಮಾಡುತ್ತದು? ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮೇಡಮ್. ಇದು ವ್ಯೂಸ್ ಹೋಗಲಿ, ಜನ ಲೈಕ್ ಮಾಡಲಿ, ಅದೇನು ನಾನು ಜನ ಹತ್ರ ಇಷ್ಟಪಡಲ್ಲ. ನಮ್ಮ ವೀಡಿಯೋ ಇಷ್ಟ ಆಯ್ತಾ ನಿಮ್ಗೆ ನೋಡಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೇ ಕೇಳೋದು. ಜಾಸ್ತಿ ನಾನು ಎಲ್ಲೂ ಪ್ರಮೋಷನ್ ನಾನೇ ಮಾಡ್ಕೊನಿಲ್ಲ. ಕೆಲವರು ಎಲ್ಲದರಲ್ಲೂ ಲಿಂಕ್ಗಳು ಹಾಕ್ತಿರ್ತಾರಲ್ಲ, ಆ ಥರ ಎಲ್ಲ ನಾವು ಇದ್ದವರೆಗೂ ಮಾಡಿದ್ದಿಲ್ಲ. ಯಾರ ಹತ್ರನೂ ಹೋಗಿ ನಮ್ಮ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೋಗಿದ್ದ ಜಾಗದಲ್ಲೆಲ್ಲ ಆ ಥರ ಎಲ್ಲೂ ಹೇಳ್ಕೊಂಡಿಲ್ಲ ನಾನು. ಹಂಗೆ ಆಟೋಮೆಟಿಕ್ಕಾಗಿ ಅದಾಗೆ ಸಬ್ಸ್ಕ್ರೈಬ್ ಆಗಿ ಜನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿರೋದು. ಆ ವ್ಯೂಸ್ ಬಂದಾಗ ನೋಡ್ತೀನಿ, ಇವತ್ತು ಮಾಡಿರೋ ರೆಸಿಪಿಗೆ ಇಷ್ಟು ವ್ಯೂಸ್ ಹೋಗಿದೆ, ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಡೇಗೆ ಹೋಗುತ್ತೆ ಅಂತ ಫೀಲ್ ಮಾಡ್ತೀನಿ. ಇನ್ನೊಂದು 6 ತಿಂಗಳು ಬಿಟ್ಟೋದಾಗ ನೋಡ್ತೀನಿ ಫುಲ್ ಮಿಲಿಯನ್ ಗಟ್ಟಲೆ ಹೋಗಿರುತ್ತೆ. ಖುಷಿ ಪಡ್ತೀನಿ ನಾನು. ವ್ಯೂಸ್ ಹೋಗಲೇಬೇಕು ಹೋಗಬಾರ್ದು ಅಂತ ಅದೆಲ್ಲ ನನ್ನ ತಲೆನೇ ಕೆಡಿಸ್ಕೊಳಲ್ಲ. ಯಾಕಂದರೆ ನಾವು ಇವಾಗ ಇನ್ನೊಂದು ಚಾನಲ್ ನಾನು ಮಾಡ್ತಾಯಿದ್ದೀನಿ. ಕುತ್ಕೊಂಡ್ರೆ 1 ಡೇ ಫುಲ್ ಕುತ್ಕೊಂಡು ವೀಡಿಯೋ ಮಾಡ್ತೀನಿ. 1 ನಿಮಿಷಕ್ಕೆ ಶಾರ್ಟ್ ವೀಡಿಯೋ ಬಿಡ್ತಾಯಿದ್ದೀನಿ. ಕ್ರಾಫ್ಟ್ಗಳು ಒಂದು ಕ್ರಾಫ್ಟ್ ಮಾಡಬೇಕಂದ್ರೆ 2 ದಿವಸ 1 ದಿವಸ ಫುಲ್ ಹಿಡಿತೆ. 1 ನಿಮಿಷಕ್ಕೆ ಮಾಡಿಬಿಡ್ತೀನ. ವ್ಯೂಸ್ ನೋಡಿದ್ರೆ ಒಂದು 250-300 ಹೋಗಿರುತ್ತೆ. ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು. ಇವತ್ತಿಲ್ಲ, ಇನ್ನೊಂದು 6 ತಿಂಗಳು ವರ್ಷಕ್ಕೂ ವ್ಯೂಸ್ ಹೋಗುತ್ತೆ ಬಿಡು ಅಂತ. ಆ ಥರ. ಸೊ ಯಾವತ್ತೂ ಈ ಥರ ನಮ್ಮ ಕೆಲಸ ನಾವು ಬಿಡಬಾರ್ದು, ನಂಬಿಕೆ ಕಳ್ಕೊಬಾರ್ದು, ತಾಳ್ಮೆಯಿಂದ ಇರಬೇಕು ಅಂತ. ನನಗೆ ನೋಡೋಕೋದ್ರೆ ತಾಳ್ಮೆ ಅನ್ನೋದೇ ಇಲ್ಲ ನನಗೆ.
ಯಾವುದ್ರಲ್ಲೂ ತಾಳ್ಮೆ ಇಲ್ಲ ನನಗೆ, ಬೇಗನೆ ಆಗ್ಬೇಕು ಎಲ್ಲ ಕೆಲಸನೂ. ಮತ್ತೆ ಇದು ಕಲ್ತಿದ್ದು ಇದ್ರಲ್ಲಿ ಮಾತ್ರ ನಾನು ಇದು ಟೆನ್ಷನ್ ತಗೊಳಲ್ಲ. ಇದು ತಾಳ್ಮೆ ಕಲ್ಸಿದ್ ಯಾರು? ಅದೇ ಜನ ಮತ್ತು ನಮ್ಮ ಕೆಲಸ, ನಾವು ಮಾಡೋವಂಥ ಕೆಲಸ ಒಬ್ರಿಗೆ ಇಷ್ಟ ಆಗುತ್ತೋ ಒಬ್ರಿಗೆ ಇಷ್ಟ ಆಗಲ್ಲ, ಅದು ತಲೆ ಕೆಡ್ಸ್ಕೊಬಾರ್ದು ಅಷ್ಟೇ. ಸೊ ಎಲ್ಲಿ ಒಂದು ಕಾಲದಲ್ಲಿ ಗಾರ್ಮೆಂಟ್ಸಲ್ಲಿ 1200 ರೂಪಾಯಿ ಸಂಬಳದಿಂದ ಶುರು 1250 ರೂಪಾಯಿ ಸ್ಟಾರ್ಟ್ ಮಾಡಿದ ಕೆಲಸ. ಆ್ಯಂಡ್ ಐ ಥಿಂಕ್ ಇವತ್ತು ಎಲ್ರಿಗೂ ಗೊತ್ತು, ಯೂಟ್ಯೂಬಲ್ಲಿ ಮಿಲಿಯನ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದರೆ ಐ ಥಿಂಕ್ ಲಕ್ಷಗಟ್ಲೆ ಅದರಿಂದ ಮಂತ್ಲಿ ಆದಾಯ ಬರ್ಬೋದಂತ. ಇದು ನಿಜಾನ? ಎಷ್ಟೊಂದು ಜನ ಹೇಳಿದ್ದಾರೆ, ಅಂದರೆ ಕೆಲ್ಸಕ್ಕೆ ಹೋಗುವಾಗ ಸುಮ್ಮನೆ ವೇಸ್ಟ್ ಮಾಡ್ತೀನಿ ನೀನು, ರೇಷನ್ ಎಲ್ಲ ತೊಗೊಂಡು ಹಾಳು ಮಾಡ್ತೀಯ, ಇದರಿಂದ ದುಡ್ಡು ಬರಲ್ಲ, ಏನಕ್ಕೆ ಟೈಮ್ ವೇಸ್ಟ್ ಮಾಡ್ತೀಯ. ಯಾವ ಥರ ಅಂದರೆ ನಾವು ಇವಾಗ ಸ್ಯಾಟರ್ಡೆ ಸಂಡೇ ನಮ್ಮ ತಮ್ಮಂಗೆ ರಜೆ ಸಿಗ್ತಾಯಿತ್ತು, ಯಾಕಂದರೆ ಅವ್ನು ಕಂಪ್ನಿಯಲ್ಲಿ ಕೆಲಸ ಮಾಡೋದು. ನಾವು ಗಾರ್ಮೆಂಟ್ಸಲ್ಲಿ ನಮಗೆ ಹಬ್ಬಕ್ಕೆ ಮತ್ತು ಸಂಡೇ ಮಾತ್ರ ರಜೆ ಸಿಗ್ತಾಯಿತ್ತು. ಆ ಸಂಡೇ ಒಂದು ದಿವಸನೇ ನಾವು 6 ರೆಸಿಪಿ ಪ್ರಿಪೇರ್ ಮಾಡ್ತಾಯಿದ್ದೆ. 1.5 ವರ್ಷ ಇದೇ ಥರ ಮಾಡಿದ್ದೀನಿ. ಯಾರಾದರೂ ನೆಂಟರು ಬಂದೇನೋ ಬರಬೇಡ ಅಂತ ಹೇಳ್ತಾಯಿದ್ದೆ ನಾನು, ಬಂದರೆ ಅವ್ರು ನೋಡ್ಕೋಬೇಕಾಗುತ್ತೆ ಅಂತ. ಯಾಕಂದರೆ ಒನ್ ಡೇಗೆ ನಾನು 6 ರೆಸಿಪಿ ರೆಡಿ ಮಾಡಿಕೊಂಡು ಈ ಕಡೆ ನೆಂಟರು ನೋಡಬೇಕಾ ಇಲ್ಲ ನಾನು ವೀಡಿಯೋ ಮಾಡಬೇಕಾ, ಆ ಥರ ಎಲ್ಲ ಕಷ್ಟ ಬಿದ್ದಿದ್ದೀನಿ. ಮತ್ತು ಕಂಪ್ನಿನಲ್ಲಿ ಸುಳ್ಳೇಳಿ ರಜೆ ಹಾಕಿದ್ದೀನಿ ವೀಡಿಯೋ ಮಾಡೋಕ್ಕೋಸ್ಕರನೇ. ಹುಷಾರಿಲ್ಲ, ಆ ಥರ ಆಗಿದೆ, ಇವ್ರು ಸತ್ತೋಗಿದ್ದಾರೆ ಅಂತ ಸುಳ್ಳೇಳಿ ರಜೆ ಹಾಕಿ ಅಡುಗೆಗಳು ಮಾಡಿರೋದು ಉಂಟು. ಸೊ ಇಲ್ಲಿ 2-3 ವಿಚಾರಗಳಿದೆ. ದಿನ ವಿಡಿಯೋ ಹಾಕಿದ್ರೆ ಚಾನಲ್ ಬೇಗ ಬೆಳೆಯತ್ತಾ? ಅದು ಒಂದು ಸೀಸನಲ್ಲಿತ್ತು ಮೇಡಮ್, ಆ ಥರ ಒಂದು ದಿವಸ ವೀಡಿಯೋ ಬಿಟ್ಟರೆ. ಅಂದರೆ ಇವಾಗ ಹೊಸಬರು ಅಂದರೆ ಬಿಡಲೇಬೇಕಾಗುತ್ತೆ. ಇವಾಗ ಅವ್ರ ಚಾನಲ್ ಇಂಪ್ರೂವ್ ಆಗಬೇಕು ಮತ್ತು ಅವ್ರ ಕಂಟೆಂಟ್ ಇಷ್ಟ ಆಗಬೇಕಂದ್ರೆ ಡೈಲಿ ವೀಡಿಯೋ ಬಿಡ್ಬೋದು. ಇವಾಗ ನಮ್ಮದು 7 ಇಯರ್ಸ್ ದಾಟ್ಬಿಟ್ಟಿದೆ. ಇವಾಗ ನಾವು ಒಂದು ವಾರ ಬಿಟ್ಟಿಲ್ಲ ಅಂದ್ರೂ ನಮ್ಮ ಸಬ್ಸ್ಕ್ರೈಬರ್ ನೋಡೋರು ಇರ್ತಾರೆ ತುಂಬ ಜನ, ಇಲ್ಲಾಂದರೆ ಹೊಸಬ್ರು ಆ್ಯಡ್ ಆಗ್ತಾ ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ. ಅಂದರೆ ನಮ್ಮ ಕಂಟೆಂಟ್ ಏನಂದರೆ ಒಂದೇ ಥರ ಇರಬೇಕು, ಎಲ್ಲ ಆಲ್ ಮಿಕ್ಸ್ ಇರಬಾರ್ದು. ಇವಾಗ ನಾನು ಅಡುಗೆ ಮಾಡ್ತೀನಿ ಅಂದರೆ ಅಡುಗೆನಲ್ಲಿ ವ್ಲಾಗ್ ಹಾಕೋದಂತೆ, ಶಾಪಿಂಗ್ ಹಾಕೋದಂತೆ, ಇಲ್ಲ ಎಲ್ಲಾದರೂ ಹೋಗೋದು ಬರೋದು ಹಾಕೋದಂದರೆ ಅದು ಇಷ್ಟ ಆಗೋದಿಲ್ಲ ಅವ್ರಿಗೆ, ಬೋರ್ ಅನಿಸ್ಬಿಡುತ್ತೆ. ಅದಕ್ಕಂತಲೇ ಸಪ್ರೇಟ್ ಚಾನಲ್ ಮಾಡ್ಕೋಬೇಕು. ವ್ಲಾಗ್ ಅಂದರೆ ವ್ಲಾಗೇ ಇರಬೇಕು, ಶಾಪಿಂಗ್ ಅಂದರೆ ಶಾಪಿಂಗೇ ಇರಬೇಕು. ಯಾಕಂದರೆ ನಾನು ಅದನ್ನೆಲ್ಲ ಮಾಡಿ ನೋಡಿದ್ದೀನಿ. ಇವಾಗ ನಂದು ಇನ್ನೊಂದು ಚಾನಲ್ ಇದೆಯಲ್ಲ, ಅದರಲ್ಲಿ ಶಾಪಿಂಗ್ದು ಏನಾದ್ರು ಹಾಕಿದ್ರೆ ವ್ಯೂಸ್ ಕಿತ್ಕೊಂಡು ಹೋಗುತ್ತೆ, ಕ್ರಾಫ್ಟ್ ಹಾಕಿದ್ರೆ ವ್ಯೂಸ್ ಹೋಗಲ್ಲ. ಅದರಲ್ಲೇ ನನಗೆ ಅರ್ಥ ಆಗುತ್ತೆ ಏನು ಹಾಕಿದ್ರೆ ಓಡುತ್ತೆ, ಏನು ಹಾಕಿಲ್ಲ ಅಂದರೆ ಜನ ನೋಡ್ತಾರಂತ ಇದ್ರಲ್ಲಿ ಗೊತ್ತಾಗುತ್ತೆ ನನಗೆ. ಹಂಗಾಗಿ ನಾನು ರೇಖಾ ಅಡುಗೆನಲ್ಲಿ ಜಾಸ್ತಿ ಏನು ಮಿಕ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವಾಗ ಅಪ್ರೋಕ್ಕೆ ಒಂದೊಂದು ಸ್ಪಾನ್ಸರ್ ವೀಡಿಯೋಗಳು ಮಾಡಿದ್ದೀನಿ, ಅದು ನಾನು ಜಾಸ್ತಿ ಮಾಡೋದೇ ಇಲ್ಲ. ಇದುವರೆಗೂ ನಾನು ಮಾಡೋಂಗಿದ್ದೆ ಎಷ್ಟೋ ಮಾಡ್ಬೋದಾಯಿತು, ನಾನು ಜಾಸ್ತಿ ಸ್ಪಾನ್ಸರ್ ವೀಡಿಯೋನೂ ಮಾಡಿಲ್ಲ. ಸೊ ಸ್ಪಾನ್ಸರ್ಸ್ಗಳೆಲ್ಲ ಅವರಾಗವರೇ ಅಪ್ರೋಚ್ ಮಾಡ್ತಾರಲ್ವಾ, ಮೇಲು DM-ಗಳು ಈ ಥರ ಎಲ್ಲ ಬರುತ್ತೆ. ಸೊ ಒಂದು ಎವ್ರಿ ಡೇ ಒಂದೊಂದು ವಿಡಿಯೋ ಹೊಸಬ್ರಂಗ್ರೆ ಹಾಕಲೇಬೇಕು, ಹೊಸಬ್ರು ಎರಡು ಮಿಕ್ಸ್ ಮಾಡಬಾರ್ದು. ಇಲ್ಲಾಂದ್ರೆ ಅವ್ರ ಚಾನಲ್ ಇದು ಸಬ್ಸ್ಕ್ರೈಬ್ ಕಡಿಮೆ ಇದೆ, ವ್ಯೂಸ್ ಕಡಿಮೆ ಇದೆ ಅಂದರೆ ಅವ್ರು ಡೈಲಿ ಹಾಕ್ಕೋಬೋದು. ಇವಾಗ ನಮ್ಗೆ ಸಬ್ಸ್ಕ್ರೈಬ್ ಇದೆ ಮತ್ತು ವ್ಯೂಸ್ ಎಲ್ಲ ಇದೆ ಅಂದರೆ ಅವ್ರು ಸ್ವಲ್ಪ ಆರಾಮಾಗಿ ರೆಸ್ಟ್ ತಗೊಳ್ಳೋ ಥರ ಇರುತ್ತೆ. ನಮ್ಮದೇ ಓನರ್ ಅಲ್ವಾ, ನಾವೇ ಯಾವಾಗ ಬೇಕು ಅವಾಗ ಅಂಗಡಿ ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು, ಆ ಥರ. ಸೊ ಈಗ ಸದ್ಯಕ್ಕೆ ವಾರಕ್ಕೆ ಎಷ್ಟು ವಿಡಿಯೋ ಬಿಡ್ತೀರಾ? ಅಂದರೆ ಇವಾಗ ನನಗೆ ಏನಂದರೆ ಈ ವರ್ಷ ಫುಲ್ ನನಗೆ ಹೆಲ್ತ್ ಇಶ್ಯೂ ಜಾಸ್ತಿ ಆಯಿತು. ಈ 2025 ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ಖುಷಿಯಾಗಿತ್ತು. ಇವಾಗ ಹೆಂಗೆ ಅಂದರೆ ಒಂದು ಹೂವದಲ್ಲೇ ಅರ್ಥ ತಗೊಳ್ಳೋಣ. ಉದಾಹರಣೆಗೆ ಮೊಗ್ಗಾಗಿದ್ದಾಗ ಚೆನ್ನಾಗಿರುತ್ತೆ, ಅರಳಿದಾಗ ಚೆನ್ನಾಗಿರುತ್ತೆ, ಮತ್ತು ಬಾಡೋದಾಗ ಟೈಮ್ಗೆ ಹೆಂಗೆ ಫೀಲ್ ಆಗುತ್ತೆ, ಆ ಥರ ಆಯಿತು ನನ್ನ ಲೈಫ್ ಈ ಯೂಟ್ಯೂಬ್ ಜರ್ನಿ. ಯಾಕೆ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಚೆನ್ನಾಗಿದ್ರಿ, ಇಂಪ್ರೂವ್ ಆದ್ರಿ, ದೇವರು ಒಳ್ಳೆ ಚೆನ್ನಾಗಿ ಹೆಸರು ಮಾಡಿಸೋಕ್ಕೆ ಹೆಲ್ಪ್ ಮಾಡಿದ್ದಾನೆ, ಸಂಪಾದನೆ ಚೆನ್ನಾಗಾಯಿತು, ಇನ್ನೇನೆಲ್ಲ ಖುಷಿಯಾಗಿದ್ದೀರ ಅನ್ನೋ ಟೈಮಿಗೆ ನಮ್ಮ ಸಿಸ್ಟರ್ ಮದುವೆ ಮಾಡಿದೆ. ಯೂಟ್ಯೂಬ್ ಅನ್ನೋದ್ರಿಂದನೇ ನಮ್ಮ ತಂಗಿಗೆ ಮದುವೆ ಮಾಡಿದ್ರಿ. ಎಷ್ಟೇ ಏನೇ ಇದ್ರೂ ನಾನು ಸ್ವಲ್ಪ ಜಂಬ ಬೀಳೋದು ಆ ಥರ ಎಲ್ಲ ಏನೂ ಇಲ್ಲ. ಕೆಲವರು ಅದೇ ಹೇಳ್ತಾರಲ್ಲ ಆ್ಯಟಿಟ್ಯೂಡ್ ತೋರಿಸ್ತಾರೆ, ಆ ಥರ ಎಲ್ಲ ನಾನು ಅವಾಗ ಹೆಂಗಿದ್ದೀನೋ ಇವಾಗೂ ಹಂಗಿದ್ದೀನಿ, ಅದನ್ನು ನಾನು ಚೇಂಜ್ ಆಗಿದ್ದೀನಿ ಅಂತ ಹೇಳ್ತಾರೆ. ಏನಂದರೆ ಬಟ್ಟೆ ಚೇಂಜ್ ಆಗಿದೆ ಹೊರತುವಾಗಿ ಮನಸ್ಸು ಚೇಂಜ್ ಆಗಿಲ್ಲ. ತುಂಬ 4 ವಿಚಾರಗಳು. ಸೊ ಫಸ್ಟ್ಲಿ ಯೂಟ್ಯೂಬಲ್ಲಿ ಎಲ್ಲ ವಿಡಿಯೋಗಳು ಮಾಡ್ತಾರಲ್ಲ ಅಮ್ಮ, ಇವ್ರ ಚಾನಲ್ ಇಷ್ಟು ವ್ಯೂಸ್ ಇದೆ ಅಂದರೆ ಇವರು ಇಷ್ಟು ಲಕ್ಷ ದುಡಿತಾರೆ ತಿಂಗಳಿಗೆ ಅಂತ, ಅವೆಲ್ಲ ನಿಜಾನಾ? ನಿಜಾನೇ ಮೇಡಮ್, ಲಕ್ಷ ಕೋಟಿಗಟ್ಟಲೆ ದುಡಿಯೋರು ಇದ್ದಾರೆ ಅದರಲ್ಲಿ. ಅದು ತಕ್ಕಂತೆ ಅವರು ಅದೇ ಥರ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ನೀವು ಎಲ್ಲಿವರೆಗೂ ನೋಡಿದ್ದೀರಾ ಅಮ್ಮ? ನಾವು ಇವಾಗ ನಾರ್ಮಲಾಗೇ ಇದೆ, ನನಗೆ ಬೇಕಾಗಿರೋ ಅಷ್ಟು ಸಂಬಳ ಬರ್ತಾಯಿದೆ. ಅತ್ಯಾಸೆನೂ ಇಲ್ಲ ನನಗೆ. ನಾನು ದುಡಿತಾ ಇದ್ದೀನಲ್ಲ, ದೇವ್ರು ನನಗೆ ಎಷ್ಟಿಟ್ಟಿದ್ದಾನೋ ಅಷ್ಟಿಟ್ಟಿದ್ದಾನೆ, ಅದರಲ್ಲೇ ಖುಷಿಯಾಗಿದ್ದೀನಿ. ಏನಂದರೆ ಇವಾಗ ನಾವು ಕಷ್ಟದಲ್ಲಿ ತುಂಬ ಕಷ್ಟದಿಂದ ಬಂದಿರ್ತೀರಿ, ದೇವ್ರು ಕೊಟ್ಟು ನೋಡ್ತಾನಂತೆ, ಕೊಟ್ಟಾಗ ದುರಾಂಕಾರ ಬಿದ್ದರೆ ಎಲ್ಲ ಕಿತ್ಕೊತಾನಲ್ಲ, ಆ ಥರ ಮಾತ್ರ ಬದುಕಬಾರ್ದು, ಯಾರೂ ಹಳೇದು ಮರಿಬಾರ್ದು, ಬಂದಿದ್ದಾರೆ. ಇವಾಗ ನಾವು ಮಧ್ಯದಲ್ಲಿ ದುಡ್ಡು ಬಂತಂತ ಚೇಂಜ್ ಆಯ್ತಂದರೆ ಎಲ್ಲ ದೂರ ಆಗ್ಬಿಡ್ತಾರೆ.
ಇವಾಗ ನಾವು ಅವಾಗ ಹೆಂಗಿದ್ರು ಎಷ್ಟೇ ಸಂಪಾದನೆ ಬಂದ್ರೂ ಅವಾಗ ಹೆಂಗಿದ್ರೂ ಇವಾಗೂ ಹಂಗೆ ಇರಬೇಕು. ಸೊ ಯೂಟ್ಯೂಬ್ ಸಂಪಾದನೆ ನಿಮ್ದು ಏನೇನು ಬದಲಾಯಿಸ್ತು? ಅಂದರೆ ನನಗೆ ಏನೇನು ಎಲ್ಲೆಲ್ಲಿ ಹೋಗ್ಬೇಕಾಗಿತ್ತು ಅಲ್ಲೆಲ್ಲ ಹೋಗ್ತಾಯಿದ್ದೆ, ಏನೇನು ತೊಗೋಬೇಕು ಅನ್ಕೊತ ಅದೆಲ್ಲ ತಗೊಳ್ಳೋ ಥರ ಆಯಿತು. ಮತ್ತು ನನ್ನ ಆಸೆಗಳು ಏನೇನಿತ್ತು ಅದೆಲ್ಲ ಈಡೇರಿತು. ಏನಂದರೆ ಎಲ್ಲ ಸಂಪಾದನೆಗಂತಲ್ಲ, ಬೆಳೆದಿದ್ದಲ್ಲ ಅಂತ ಎಲ್ಲ ದೂರ ಆಗ್ಬಿಟ್ರು. ಹೆಸರು ಮಾಡಿದ್ದೀನಿ, ಚೆನ್ನಾಗಿ ಮನೆಯವರೇನಾ? ಎಲ್ಲ ಸುತ್ತಮುತ್ತಲೇ, ಇನ್ನೇನು ಮಾಡೋಕ್ಕಾಗಲ್ಲ. ಅದು ಹೆಂಗೆ ಅಂದರೆ ಡಿಪ್ರೆಷನ್ ಥರನೇ ಹೋಗ್ಬಿಟ್ಟಿದ್ದೆ ಫುಲ್ಲು. ಯಾಕಮ್ಮ? ಏನು ಯಾರು ಸಪೋರ್ಟ್ ಇಲ್ಲ. ನಾನು ನಮ್ಮಮ್ಮ ನಮ್ಮ ತಮ್ಮನೇ ಆ ಥರ ಇದ್ದಿದ್ದು. ಹೆಂಗೆ ಅಂದರೆ ಸಾಯೋ ಮಟ್ಟಕ್ಕೆ ಆಸೆ ಆಗ್ಬಿಟ್ಟಿತ್ತು ನಮಗೆ, ಬದುಕೋದೇ ಬೇಡ. ಅದು ಇವಾಗ ಒಂದು 5 ತಿಂಗ್ಳ ಮುಂಚೆ. ಇವಾಗ ನಮ್ಮ ತಮ್ಮ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನಾನು ಚೇಂಜ್ ಆಗಿಬಿಟ್ಟೆ, ಅದರಿಂದ ಹೊರಗಡೆ ಬಂದ್ಬಿಟ್ಟೆ. ನಮ್ಮ ತಮ್ಮ ಇನ್ನೂ ಬದಲಾಗಿಲ್ಲ. ಯಾಕಮ್ಮ, ಏನಾಯ್ತು ಅಂಥದ್ದು? ಯಾಕೆಂದರೆ ಅಷ್ಟು ಗಟ್ಟಿಯಾಗಿ ಎಲ್ಲಾನು ಅದೇ ನಮ್ಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗುತ್ತಲ್ಲ ಮೇಡಮ್, ಅವಾಗ ಸಪೋರ್ಟ್ಗೆ ಯಾರೂ ಇರಲ್ಲ. ಏನಾಯಿತು ಕೇಳ್ಬೋದಾ? ಹೆಲ್ತ್ ಪ್ರಾಬ್ಲಮ್ ಅಂದರೆ ನನಗೆ ತುಂಬ ಈ ಕೆಲ್ಸಕ್ಕೆ ಹೋಗೋವರೆಗೂ ಚೆನ್ನಾಗಿದ್ದೆ ನಾನು. ಯಾವಾಗ ನಾನು ಯೂಟ್ಯೂಬ್ ಜರ್ನಿ ಮಾಡಿ ಚೆನ್ನಾಗಾದ್ನೋ ಒಂದೊಂದೇ ಎಲ್ಲ ಬಂತು. ಥೈರಾಯ್ಡ್ ಬಂತು, ಶುಗರ್ ಬಂತು, BP ಬಂತು. ನಮ್ಮ ಡೈಲಿ ಲೈಫೆಲ್ಲ ಚೇಂಜ್ ಆಗುತ್ತಲ್ಲ ಮೇಡಮ್, ಫುಡ್ಡಿಂದ ಹಿಡ್ದು ಎಲ್ಲ. ಅದರಿಂದ ಕಾಯಿಲೆ ಬರುತ್ತೆ. ನಾನು ಕಾಯಿಲೆಗೆ ಯೋಚನೆ ಮಾಡೋದಿಲ್ಲ. ಎಲ್ಲ ನಾವು ಚೆನ್ನಾಗಿಲ್ದಿರೋ ಟೈಮ್ ಖುಷಿಯಾಗಿದ್ರಲ್ಲ ನಮ್ಮ ಜೊತೆ, ನಾವು ಇನ್ನೇನು ಚೆನ್ನಾಗಿ ಆಗೋ ಟೈಮ್ಗೆ ಎಲ್ಲ ದೂರ ಆಗ್ಬಿಟ್ರು. ಆವಾಗ ಏನಾಗುತ್ತೆ, ಫುಲ್ ಫೀಲ್ ಮಾಡ್ತೀರಿ, ನಾವು ಯೋಚನೆ ಮಾಡ್ತೀರಿ ಜಾಸ್ತಿ. ನಾವೇನು ಯಾರಿಗೂ ಏನು ಮೋಸ ಮಾಡಿಲ್ವೇ, ಯಾರಿಗೂ ಏನು ತೊಂದರೆ ಮಾಡಿಲ್ವೇ, ಅದನ್ನು ಎಲ್ಲ ದೂರ ಆಗೋದ್ರಲ್ಲ ಅಂತ. ಅದನ್ನು ಸರಿ, ಇವಾಗ ಅದೆಲ್ಲ ಬೇಡ, ಬಿಟ್ಬಿಟ್ಟು ನಮ್ಮ ಕೆಲಸ ಏನಿದೆ ಅಂತ ಅದು ನೋಡೋಣ ಅಂತ ಇವಾಗ ಇದ್ದೀರಿ ನಾವು. ಅಂದರೆ ಹೆಂಗೆ ಅಂದರೆ ನಮಗೆ 4 ತಿಂಗಳ ಮುಂಚೆ ಗಣೇಶ ಹಬ್ಬ, ಗಣೇಶ ಹಬ್ಬಕ್ಕೆ ಮುಂಚೆ ಚೆನ್ನಾಗಿದ್ದೆ ನಾನು. ವರಮಹಾಲಕ್ಷ್ಮಿ ಟೈಮ್? ವರಲಕ್ಷ್ಮಿ ಹಬ್ಬ ಫುಲ್ ಚೆನ್ನಾಗಿದೆ. ಗಣೇಶ ಹಬ್ಬ ಟೈಮಲ್ಲಿ ಮತ್ತೆ ಹೆಲ್ತ್ ಪ್ರಾಬ್ಲಮ್ ಆಯ್ತು ನನಗೆ. ಆವಾಗವಾಗ ಸ್ವಲ್ಪ ಈ ಥರ ಅದೇ ಶುಗರ್ ಇರೋದ್ರಿಂದ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಥಿಂಕ್ ಮಾಡ್ತೀನಿ ನಾನು, ಯೋಚನೆ ಮಾಡಿ ಮಾಡೇ ಅರ್ಧ ಕಾಯಿಲೆ ಬರುತ್ತೆ ನನಗೆ. ಅದಕ್ಕೆ ಬಿಟ್ಬಿಟ್ಟೆ ನಾನು. ಇನ್ಮೇಲೆ ಏನು ನನ್ನ ಕಾಯಿಲೆ ಇಲ್ಲ, ನನಗೇನು ಇಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಫುಲ್ಲು ಜಾಲಿಯಾಗಿ ಇವಾಗಿದ್ದೀನಿ. ಆ ಥರ ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿದ್ದೀನಿ ನಾನೇ. ಅಷ್ಟೇ ಸಾಕು, ಎಲ್ರದ್ದು ಮುಖವಾಡಗಳು ಗೊತ್ತಾಯ್ತು ನಮಗೆ ಅಂದ್ಬಿಟ್ಟು. ಸೊ ಯಾವ ಒಂದು ಫೇಸಲ್ಲಿ ಅಂದರೆ ನಿಮ್ಮ ಒಂದು ಅಂದರೆ ಏನು ಗೊತ್ತಾ ಮೇಡಮ್, ನಮಗೆ ಜೀವನಕ್ಕೆ ಏನು ಬೇಕೋ ಎಲ್ಲ ದೇವ್ರು ಕೊಟ್ಟಿದ್ದಾನೆ. ನೆಮ್ಮದಿ ಬೇಕೇ ಇರೋದು, ನಮ್ಗೆ ಬೇಕಾಗಿರೋದು ನೆಮ್ಮದಿ. ಅದೇ ಹಾಳಾಗಿದ್ದೆ ಸುತ್ತಮುತ್ತ ಇರೋ ಜನಗಳಿಂದನಾ? ಅದರಲ್ಲೂ ಯಾಕೆ ಅಂತ ಕೇಳೋದಾದ್ರೆ, ಯಾಕೆಂದರೆ ಅದೇ ಏನು ಇಲ್ದಿರೋ ಕಷ್ಟದಲ್ಲಿದ್ದವರು ಒಂದೇ ಸರಿ ಬೆಳೆದ್ಬಿಟ್ರಲ್ಲ ಅಂತ. ಚುಚ್ಚು ಮಾತುಗಳ ಮಾಡೋದಕ್ಕೆ ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ? ಮತ್ತೆ ನಾವು ಅಲ್ಲಿ ಇಲ್ಲಿ ಇವಾಗ ಕರೀತಾರಲ್ಲ, ಈ ಥರ ಎಲ್ಲ ಹೋಗ್ತೀನಲ್ಲ, ಅದೆಲ್ಲ ನೋಡ್ತಾರೆ. ಅದು ನೋಡಿದಾಗ ಅವ್ರಿಗೆ ಒಂಥರ ಇದು ಈಗೋ ಜಾಸ್ತಿ. ಆವಾಗ ಅವ್ರಿಗೆ ನೀವು ಸಮಾಧಾನ ಮಾಡೋಕ್ಕೆ ಹೋಗಲ್ವಾ? ಇವಾಗ ಒಬ್ಬರು ಕಾಂಟ್ಯಾಕ್ಟಲ್ಲಿ ಇಲ್ಲ. ಏನಾದರೂ ಫಂಕ್ಷನ್ಗೆ ಏನೋ ಕರೀತಾರಲ್ಲ, ಅಲ್ಲಿ ಹೋಗ್ತೀರಿ, ಎಲ್ಲೋ ಚೆನ್ನಾಗಿದ್ದೀರಿ, ಅಷ್ಟರಲ್ಲೇ ಇದ್ದೀರಿ ಇವಾಗ 1 ವರ್ಷದಿಂದ ನಾವು. ನಿಮ್ಮ ಫ್ರೆಂಡ್ಸ್ ಯಾರು? ನನಗೆ ಊಟದಾಗಿಂದ ಯಾರು ಫ್ರೆಂಡ್ಸ್ ಇಲ್ಲ ಮೇಡಮ್. ನಂದು ಸ್ಕೂಲ್ ಮುಗಿಸಿದ ತಕ್ಷಣ ಇಲ್ಲಿಗೆ ಬಂದ್ರಲ್ಲ, ನನಗೆ ಅಂತ ನನ್ನ ಫ್ರೆಂಡ್ಸೇ ಒಬ್ಬರು ಇಲ್ಲ. ನಾನು ಒಬ್ಬಳೇ ಏಕಾಂಗಿ ಇದ್ದೀನಿ. ಎಲ್ಲೋದೇನೋ ಒಬ್ಬಳೇ ಹೋಗ್ತೀನಿ, ಒಬ್ಬಳೇ ಬರ್ತೀನಿ. ಏನಾದರೂ ನನಗೆ ಗೊತ್ತಿರೋ ಜಾಗಕ್ಕಂದರೆ ನಮ್ಮ ತಮ್ಮನ ಕರ್ಕೊಂಡು ಹೋಗ್ತೀನಿ. ಅದೇ ಈ ಥರ ಯೂಟ್ಯೂಬ್ದು ಏನಾದರೂ ಈವೆಂಟ್ಗಳಿರುತ್ತೆ, ಈ ಥರ ಇಂಟರ್ವ್ಯೂಗೆಲ್ಲ ಕರಿತಾ ಇರ್ತಾರಲ್ಲ, ಅಲ್ಲ ನಮ್ಮ ತಮ್ಮನ ಕರ್ಕೊಂಡು ಹೋಗ್ತೀನಿ. ಇದೇ ಫಸ್ಟು ನಿಮ್ಮ ಇಂಟರ್ವ್ಯೂಗೆ ನಾನು ಒಬ್ಬಳೇ ಬಂದಿರೋದು. ಅದು ಜೀವನದ ಒಂದು ತಿರುವು. ಇವಾಗ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಏನೇ ಮಾಡಿದ್ರು ಖುಷಿ ಪಡಿ, ಏನೇ ಮಾಡಿದ್ರು ಒಬ್ಬಳೇ ಇರಬೇಕು, ಒಬ್ಬಳೇ ಸಪೋರ್ಟಾಗಿ ನಮಗೆ ನಾವೇ ಸಪೋರ್ಟಾಗಿ ಇರಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನಮ್ಮಮ್ಮ ಹೇಳ್ತಾರೆ, ಯಾವ ಆಫೀಸ್ಗೆ ಹೋಗಬೇಕು, ಇಷ್ಟೊತ್ತಿಗೆ ಎದ್ದೊಳ್ತೀಯ, ಇಷ್ಟು ಪೂಜೆ ಮಾಡ್ತೀಯ, ದೇವ್ರನ್ನ ಇಷ್ಟು ಮುಗಿತೀಯ, ಅದೆಲ್ಲ ಹೇಳ್ತಾರೆ ನಮ್ಮಮ್ಮ. ಆದ್ರೂ ನಮ್ಮ ನಂಬಿಕೆ ಏನಿದೆ ಅದು ನಾನು ಬಿಡೋದಿಲ್ಲ. ದೇವ್ರದ್ದು ನಂಬಿಕೆ ನನಗೆ ತುಂಬ ಇದೆ. ಮತ್ತು ಯಾರಾದರೂ ಜಾಸ್ತಿ ಸ್ಪಿರಿಚುವಲ್ ಇದೆಲ್ಲ ಯೂಟ್ಯೂಬಲ್ಲಿ ಹಾಕ್ತಿರ್ತಾರೆ, ಇಲ್ಲ ನೀವು ಈ ಥರ ಪಾಡ್ಕಾಸ್ಟ್ ಎಲ್ಲ ಮಾಡ್ತಾಯಿರ್ತೀರಲ್ಲ, ನೋಡ್ತಾ ಇರ್ತೀನಿ. ಅದರಲ್ಲಿ ಅವರು ಒಂದು ಮೋಟಿವೇಶನ್ದು ಏನಾದರೂ ಹೇಳ್ತಾರಲ್ಲ, ಅದನ್ನು ತಗೊತೀನಿ ನಾನು. ಯಾಕಂದರೆ ನಾನು ಜಾಸ್ತಿ ನೆಗೆಟಿವ್ ಥಿಂಗ್ಸೇ ಬರೋದು ನನಗೆ ಮೈಂಡಲ್ಲಿ. ಮೊನ್ನೆ ಕೂಡ ನನಗೆ ಒಂದು ಸ್ವಲ್ಪ ಏನಾಯ್ತು ಅಂದರೆ, 2 ವೀಡಿಯೋ ಮಾಡಿಬಿಟ್ಟು ಬಂದಿದ್ದ ತಕ್ಷಣ ಗ್ಯಾಸ್ಟ್ರಿಕ್ ಬಂದ್ಬಿಡ್ತು. ಗ್ಯಾಸ್ಟ್ರಿಕ್ ಅಂದರೆ ಯಾವ ಥರ ಅಂದರೆ ಬೆನ್ನಲ್ಲಿ ಬಂದ್ಬಿಡುತ್ತೆ, ಅದು ಸಖತ್ ಹಿಂಸೆ ಆಗಿಬಿಡುತ್ತೆ, ಬ್ಯಾಕ್ ಪೇನ್ ಥರ ಬಂದ್ಬಿಡುತ್ತೆ. ಆವಾಗ ಆ ಥರ ಹೆಲ್ತ್ ಪ್ರಾಬ್ಲಮ್ ಅಂದಾಗ ನಾನು ಜಾಸ್ತಿ ಯೋಚನೆ ಮಾಡೋದು. ಆವಾಗ ನೆನೆಸ್ಕೊಂಡೆ, ಈ ಥರ ಎಲ್ಲ ಇಂಟರ್ವ್ಯೂಗೆಲ್ಲ ಕರೀತಿದ್ರಲ್ಲ, ಒಬ್ಬರು ಕರೆಯೋದಿಲ್ಲ ಇವಾಗ, ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಎಲ್ಲೋ ಯೂಟ್ಯೂಬ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ
ನಮ್ಮದೆಲ್ಲ ಹೋಗ್ಬಿಡುತ್ತೆ ಅಂದ್ಕೊಂಡೆ ಮಾರನೇ ದಿವಸನೇ ನಿಮ್ಮ ಕಡೆಯಿಂದ ಫೋನ್ ಬಂತು. ಫುಲ್ ಖುಷಿ ಆಯ್ತು. ಆವಾಗ ನಮ್ಮ ತಮ್ಮಗೆ ಹೇಳಿದೆ, ನಾನು ಒಬ್ಬಳೇ ಓಟ್ ಬರ್ತೀನಿ, ನೀನು ಆರಾಮಾಗಿರು ಅಂದ್ಬಿಟ್ಟು ಬಂದಿದ್ದೀನಿ. ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಅದೇ ನಿಮ್ಮನ್ನು ನೋಡಿ ನಮಗೆ ಒಂದು ಮೋಟಿವೇಶನ್ ಆಗುತ್ತೆ ಅಷ್ಟೇ. ಅಮ್ಮ ಒಂದು ಮಾತ್ರ ನನ್ನ ಅನುಭವದಲ್ಲಿ ಹೇಳ್ತೀನಿ, ಇದು ನನ್ನ 19ನೇ ವರ್ಷದ ಮೀಡಿಯಾ ಇದು. ಗೊತ್ತು ಮೇಡಮ್, ನಮ್ಮ ಚಾನಲ್ಗಿಂತನೂ ಹಳಬರು ನೀವು. ಅಂದರೆ ಈ 2006 ಆ ರೇಡಿಯೋ ಯಶಸ್ಸನ್ನು ನೋಡಿದ್ದೀನಿ, ಬಿಗ್ ಬಾಸ್ ಇವೆಲ್ಲ ನೋಡಿದಾಗ ನನಗೆ ಅನ್ಸಿರೋದು ಒಂದೇ, ನಮಗೆ ನಾವೇ ಹಾಕೊಳ್ಳೋ ಈ ಲೇಬಲ್ಸ್ಗಳಿರುತ್ತೆ ಗೊತ್ತಾ, ನಾವು ಯಾವಾಗಲೂ ನಂಬರ್ 1 ಇರಬೇಕು, ನಮ್ಗೆ ಇಷ್ಟು ವ್ಯೂಸ್ ಬೇಕು, ಇಷ್ಟು ಜನ ಬೇಕು, ಅವೆಲ್ಲ ನಮ್ಮನ್ನೇ ಹಿಂಸೆ ಮಾಡುವಂಥ ವಿಚಾರಗಳು ಮೇಡಮ್ ಅದು. ಸೊ ಏನಂದರೆ ಇವತ್ತಿದೆ, ಅವನೇನೋ ಮಾಡಿಸಿದಾನಪ್ಪ, ನಾವು ಬರೀ ಒಂದು ಪಾತ್ರ ಅಷ್ಟೇ, ಯಾವುದು ನಮ್ಮಿಂದ ಅಲ್ಲ. ಆ ಥರ ನನಗದಂತೂ ಹೆಲ್ಪ್ ಆಗಿದೆ. ಅದು ಹಂಗೆ ನೋಡಿದಾಗ ಏನಾಗ್ಬಿಡುತ್ತೆ, ವ್ಯೂಸ್ ಬರಲಿ ವ್ಯೂಸ್ ಬರದೇ ಇರಲಿ, ಇವತ್ತು ಅವ್ರು ಕರೀಲಿ, ಇವ್ರು ನಿಮ್ಮನ್ನು ಹೊಗಳ್ಳಿ, ಅವ್ರು ನಿಮ್ಮನ್ನು ತೆಗಳ್ಳಿ, ನನಗೆ ಹೆಂಗಾಗ್ಬಿಟ್ಟಿದೆ ಮೇಡಮ್, ಎಲ್ಲಾದ್ರೂ ಹೊರಗಡೆ ಜನ ನೋಡ್ದೇ ಭಯ ಆಗುತ್ತೆ. ಆ ಥರ ಆಗ್ಬಿಟ್ಟಿತ್ತು ನನಗೆ. ಯಾಕಮ್ಮ? ಹೊರಗಡೆ ಇವಾಗ ನಾವು ಒಬ್ಬರೇ ಮನೇಲೇ ಇರಬೇಕು, ಎಲ್ಲೂ ಹೋಗ್ಬಾರ್ದು, ಆ ಥರ ಮೈಂಡ್ ಸೆಟ್ಟೇ ಆಗ್ಬಿಟ್ಟಿತ್ತು ನನಗೆ. ಯಾಕೆ? ಅದೇ ಈ ಥರ ಬೇರೆ ಥಿಂಕ್ ಮಾಡಿ, ನೆಗೆಟಿವ್ ಥಿಂಕ್ ಮಾಡಿ, ಬದುಕೋದು ಬೇಡ, ಸತ್ತೋಗೋಣ, ಇಲ್ಲ ನಮಗೆ ಏನಾದರೂ ಆಗ್ಬಿಡ್ಲಿ ಅಂತಲೇ ಡೈಲಿ ಪ್ರೇಯರ್ ಮಾಡ್ಕೊಂತ ಚಾತು. ಏನು ನಿಮ್ಮ ಅಡುಗೆಯಿಂದ ಇಷ್ಟೊಂದು ಜನ ಹೊಟ್ಟೆ ತುಂಬಿಸ್ಕೊಂಡು ಖುಷಿ ಪಡ್ತಾರೆ? ಆವಾಗ ಒಂದು ಸ್ವಲ್ಪ ದಿವಸ ಚೆನ್ನಾಗಾದ್ಮೇಲೆ ಯೂಟ್ಯೂಬಲ್ಲೇ ಕುತ್ಕೊಂಡು ವೀಡಿಯೋ ಮಾಡ್ಕೊಂಡೆ ಹೇಳ್ದೆ, ನೀವೆಲ್ಲ ದೇವ್ರ ಹತ್ರ ಬೇಡ್ಕೊಳ್ಳಿ, ಈ ಥರ ಆಗ್ಬಿಟ್ಟಿದೆ ಅಂತಲೇ ಹೇಳ್ದೆ ನಾನು. ಸಾಯಂಗೆ ಮೈಂಡ್ ಬರ್ತಾಯಿದೆ ನನಗೆ, ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಕೊಂಡು ಎಲ್ಲ ಪ್ರೇಯರ್ ಮಾಡಿ ಕಮೆಂಟ್ಗಳೆಲ್ಲ ಓದಿದ್ದೀನಿ ನಾನು ಎಲ್ರದ್ದು. ಆವಾಗೇ ನನಗೆ ಒಂದು ಸ್ವಲ್ಪ ಧೈರ್ಯ ಬಂದು ಈ ಒಂದು ತಿಂಗಳಿಂದ ನಾನು ವೀಡಿಯೋಗಳು ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಧ್ಯಾನ ಮಾಡ್ತೀರಾ? ಅದು ಧ್ಯಾನ ಮಾಡಲ್ಲ, ದೇವ್ರ ಭಕ್ತಿ ಇದೆ ಜಾಸ್ತಿ. ಎಲ್ಲ ದೇವ್ರನ್ನೂ ನಂಬ್ತೀನಿ, ಎಲ್ಲ ದೇವ್ರನ್ನೂ ನೆನೆಸ್ಕೊತೀನಿ ಪ್ರಾಬ್ಲಮ್ ಆದಾಗ. B12 ವೈಟಮಿನ್ ಡಿ ಎಲ್ಲ ಟೆಸ್ಟ್ ಮಾಡಿಸಿದ್ರಾ? ಯೂಶಲಿ ಏನು ಹೇಳ್ತಾರೆ ಅಂದರೆ, ತುಂಬ B12 ಅಥವಾ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದ್ರೂ ಕೆಲವು ಸತಿ ಮಾನಸಿಕವಾಗಿ ಕುಗ್ಬಿಡ್ತೀವಿ ಅಂತ. ಅದೇ ವಿಟಮಿನ್ಗೆಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾರೆ. ಚೆಕ್ ಮಾಡಿಸಿದ್ದೀನಿ, ಬ್ಲಡ್ ಚೆಕ್ ಮಾಡಿಸಿದಾಗ. ಅಷ್ಟು ಅದನ್ನು ರಿಪೇರಿ ಮಾಡ್ಕೊಳ್ಳಿ ಅಮ್ಮ. ಅದೇ ಆ ಥರ ಆಗುತ್ತೆ. ಅದೇ ಹೇಳ್ತಾರೆ ಡಾಕ್ಟ್ರು, ನಿನಗೆ ಇಲ್ಲಿ ಮೆದ್ಲ ಹತ್ರ ಯೋಚನೆ ಕೊಡಬಾರ್ದು, ಮೆದ್ಲು ಆರಾಮಾಗಿರಬೇಕು ಅಂತ ಹೇಳಿ. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಂತ ನಿಮಗೆ ನೀವೇ ಕೇಳಿ ಅಲ್ಲ. ಅದೇ ನಮ್ಮನೇಲಿ ನಮ್ಮಮ್ಮನೂ ಅದೇ ಹೇಳೋದು. ನಮ್ಮಮ್ಮ ಅಷ್ಟು ಧೈರ್ಯ ಯಾರೂ ಇಲ್ಲ ನಿಜ. ಅವ್ರಿಗೆ ಎಷ್ಟೊಂದು ಪ್ರಾಬ್ಲಮ್ ಇದ್ದಾವೆ, ಆದ್ರೂ ಅವರಷ್ಟು ಸ್ಟ್ರಾಂಗ್ ನಾನಿಲ್ಲ. ನನಗೆ ಹೆಂಗೆ ಗೊತ್ತಾ ಮೇಡಮ್, ಒಂದು ಸ್ವಲ್ಪ ಒಂಚೂರು ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಓಡೋದು. ನಾನು ಒಬ್ಬಳೇ ಹೋಗ್ತೀನಿ, ಯಾರನ್ನೂ ಕರ್ಕೊಂಡು ಹೋಗಲ್ಲ. ಹಾಸ್ಪಿಟ್ಲಲ್ಲೇ ಬೈತಾರೆ, ಇಷ್ಟು ಪ್ರಾಬ್ಲಮ್ ಇಂದ ಒಬ್ಬಳೇ ಬಂದಿದೆಯಲ್ಲಮ್ಮ ಅಂತ ಬೈತಾರೆ. ಆ ಥರ ನನ್ನ ಮೈಂಡ್ ಸೆಟ್ ಇರೋದು. ನನ್ನಿಂದ ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅದನ್ನು ಯೋಚನೆ ಮಾಡ್ತೀನಿ. ಇವತ್ತದು ಯೋಚನೆ ಮಾಡ್ತೀನಿ, ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತೀನಿ ನಾನು ಸ್ವಲ್ಪ. ಅಷ್ಟೊಂದು ಮುಂದಕ್ಕೆ ನೋಡಬೇಡಿ. ಒಂದು ಬ್ಯೂಟಿಫುಲ್ ಮಾತಿದೆ, ಈ ಕ್ಷಣಕ್ಕೆ ಬದುಕಬೇಕು ಅಂತ. ಇವತ್ತಿಗೆ ನೋಡಿ. ಆ್ಯಂಡ್ ಇನ್ನೊಂದು ನಂಗೆ ಗೊತ್ತಿಲ್ಲ, ಅದು ಹೆಲ್ಪ್ ಆದರೂ ಆಗ್ಬೋದು. ನನಗೂ ಕೋವಿಡ್ ಟೈಮಲ್ಲಿ ಕೆಲವುದು ತುಂಬ ಆಲೋಚನೆಗಳು ಬಂದಿದ್ದುಂಟು. ನೀವು ಹೇಳಿದ್ರಲ್ಲ, ನಂದು ಇಷ್ಟೇನಾ, ಸರಿ ಬಿಗ್ ಬಾಸ್ ಆಚೆಗೆ ಬೇರೆ ಬಂದಿದ್ದೆ, ನೆಕ್ಸ್ಟು ಏನೋ ಹೀಗೆ ಹಾಗೆ ಎಕ್ಸ್ಪೆಕ್ಟೇಷನು, ಗಿಲ್ಟು, ಮತ್ತು ನಮ್ಮ ಮೇಲೆ ನಮ್ಗೆ ಆ ಶೇಮ್ ಇರುತ್ತೆ, ಏನೋ ಹಿಂಗಾಗೋಯ್ತಲ್ಲ ಹಂಗೆ. ಅವೆಲ್ಲದಕ್ಕೂ ಒಂದು ರಾಮಬಾಣ ಅಂದರೆ ಒಂದೇ, ನನ್ನ ಹತ್ರ ಇಷ್ಟೊಂದು ಇದೆಯಲ್ಲ ಅನ್ನೋ ಒಂದು ಕೃತಜ್ಞತೆಯ ಭಾವನೆ. ಸೊ ಅವತ್ತಿಂದ ನಾನು ಏನು ಮಾಡ್ತಾಯಿದ್ದೆ, ಪ್ರತಿದಿನ ಬೆಳಗ್ಗೆ ಎದ್ದು ಜೀವನದಲ್ಲಿ ಯಾವ 5 ವಿಚಾರಕ್ಕೆ ನಾನು ಭಾಳ ಕೃತಜ್ಞಳು ಅಂತ ಬರಿತಾ ಇದ್ದೆ. ಇವತ್ತು ಭಾಳ ಒಳ್ಳೆ ಕಾಫಿ ಕುಡಿದೆ, ನಮ್ಮ ಮನೇಲಿ ಇವತ್ತು ಎಷ್ಟು ಚೆನ್ನಾಗಿರೋ ನಾಯಿಗಳಿವೆ, ನನ್ನ ಗಂಡ, ಅಥವಾ ನನಗೆ ಇನ್ನೂ ಇಷ್ಟೊಂದು ಕೂತ್ಕೊಳ್ಳೋಕೆ ಶಕ್ತಿ ಇದೆಯಲ್ಲ, ಆರೋಗ್ಯ ಚೆನ್ನಾಗಿದೆಯಲ್ಲ, ವಾಯ್ಸ್ ಇದೆಯಲ್ಲ. ಸೊ ನಮ್ಮ ಹತ್ರ ಇರೋದ್ರ ಕಡೆಗೆ ನಾವು ಕೃತಜ್ಞತೆ ಭಾವನೆ ಹೆಚ್ಚು ಮಾಡ್ಕೊಳ್ತಾ ಹೋದಷ್ಟು ಅದು ಇದೆಲ್ಲ ಹೇಳಿದ್ರಲ್ಲ, ಇವೆಲ್ಲವನ್ನ ತಿಂದು ಹಾಕತ್ತದು. ಸೊ ಮೈಂಡ್ ಆಟೋಮ್ಯಾಟಿಕ್ಕಾಗಿ ನೀವು 100 ಕೆಟ್ಟದ್ದು ಹೆಂಗೆ ಯೋಚನೆ ಮಾಡ್ತೀರಾ, 100 ಒಳ್ಳೇದು ಕಡೆ ಯೋಚನೆ ಮಾಡ್ತಿರ್ತೀರಮ್ಮ. ಸೊ ಇವತ್ತು ನೀವು ಹೇಳಿ ನನಗೆ, ನಿಮ್ಮ ಜೀವನದಲ್ಲಿ ಭಾಳ ಖುಷಿಯಾಗಿರೋ ಒಂದು 10 ವಿಚಾರಗಳು ನನಗೆ ಇವತ್ತು ಶೋನಲ್ಲೇ ಹೇಳ್ತಾ ಹೋಗಿ. ಇವಾಗ ನೀವು ಹೇಳಿ. ಓಕೆ, ನಂಬರ್ 1 ಯೂಟ್ಯೂಬ್ ಮಾಡಿದೆ, ಹೆಸರು ಮಾಡಿದ್ದೀನಿ ಚೆನ್ನಾಗಿ. ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ, ಯಾರಿಗೆ ಎಷ್ಟೊಂದು ಜನಕ್ಕಿಲ್ಲ ಅಲ್ಲಿ, ಆಯಿತಾ? ಅದೊಂದು. ಎರಡನೇದು, ಯಾವುದಕ್ಕೆ ನೀವು ಕೃತಜ್ಞತೆ ಅರ್ಪಿಸ್ತೀರಿ? ನಾನು ಇಷ್ಟಪಟ್ಟಿದ್ದೆಲ್ಲ ತಗೊತೀನಿ, ಇಷ್ಟಪಟ್ಟಿದ್ದ ಕಡೆಗೆಲ್ಲ ಹೋಗ್ತೀನಿ. ಸೂಪರ್. ಮತ್ತೆ 3ನೇ ವಿಚಾರ ಯಾವುದಕ್ಕೆ ನೀವು? ನಮ್ಮ ತಂಗಿಗೆ ಮದುವೆ ಮಾಡಿದ್ದೀನಿ. ಸೂಪರ್. ಮತ್ತೆ 4ನೇದು? ನಮ್ಮ ತಮ್ಮನ ಮದುವೆ ಮಾಡ್ತೀನಿ, ಮನೆ ಕಟ್ತೀನಿ. ವೆರಿ ನೈಸ್. ಎಲ್ಲ ಹೊರಗಡೆ ಟ್ರಾವೆಲಿಂಗ್ ಮಾಡ್ಬೇಕಂತ ಆಸೆ ಇದೆ ಅಷ್ಟೇ. ಆಯಿತು. 6ನೇದು ಕೃತಜ್ಞರು. ಮತ್ತು ಇನ್ನೂ 4 ಹುಡುಕ್ಬೇಕು ನೀವು. 4 ಅಂದರೆ ಒಳ್ಳೆ ಆರೋಗ್ಯವಾಗಿರೋಂಥ ಊಟ, ಮನೆ ಊಟ ಇದು ಮಾಡ್ತಾ ಇದ್ರೆ ಅದಕ್ಕೆ ಕೃತಜ್ಞರು. ಸರಿ, ಇನ್ನೂ 3 ಅಂದರೆ ನನಗೆ ನಾನೇ ಸಪೋರ್ಟಾಗಿ ಬದುಕಬೇಕನ್ನೋದು. ಅದಕ್ಕೆ ಇನ್ನೂ ಹೆಲ್ಪ್ ಆಗಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಇನ್ನು 2 ಇದೆ. ಕೃತಜ್ಞತೆ ಭಾವನೆ ಅಂದರೆ ನಿಮ್ಗೆ ಇರೋ ವಿಚಾರ, ನಿಮ್ಮ ಹತ್ರ ಏನಿದೆ ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕು.
ನನ್ನ ಇಷ್ಟು ಚೆನ್ನಾಗಿ ಇಟ್ಟಿದೆಯಲ್ಲ ಅಂತ, ಇದೊಂದು ಜೀವನ ಕೊಟ್ಟಿದೆಯಲ್ಲ ದೇವರೇ ಅಂತ. ಇನ್ನೊಂದಿದೆ ಲಾಸ್ಟ್, ಆರೋಗ್ಯ ಕೊಟ್ಟರೆ ಸಾಕು ನನಗೆ. ಯಾವುದು ಬೇಕಲ್ಲ, ಯಾವುದು ಇದೆ ನಿಮ್ಮ ಹತ್ರ ಅದಕ್ಕೆ ನೀವು ಖುಷಿ ಪಡಬೇಕು. ಇವಾಗ ಎಲ್ಲ ಇದೆ, ಆರೋಗ್ಯ ಬೇಕು ನನಗೆ, ನೆಮ್ಮದಿ ಬೇಕು. ಹಾಗಾಗಿ ಈ ರೀತಿ ಅದು ಇದೆ. ಒಳ್ಳೆ ಪುಸ್ತಕಗಳನ್ನು ಓದೋ ಅಭ್ಯಾಸಗಳು ಇಟ್ಕೊಂಡಿದ್ದೀರಾ ಅಮ್ಮ? ಅವಾಗ ಇದು ಪುಸ್ತಕ ಓದಲ್ಲ ಜಾಸ್ತಿ, ಅದೇ ನೀವು ಈ ಥರ ವಿಡಿಯೋಸ್ ಎಲ್ಲ ಹಾಕ್ತಿರಲ್ಲ, ಅದರಿಂದ ನಾನು ಆತ್ಮಸ್ಥೈರ್ಯ ಹೇಗಿರಬೇಕು ಅನ್ನೋದು. ಹಂಗೆ ಒಂದು ತಿಂಗಳು ತಗೊಂಡಿದ್ದೆ, ತಗೊಂಡ್ಮೇಲೆ ನಾನು ಆಚೆಗೆ ಬಂದಿದ್ದೆ. ಯಾಕಂದರೆ ಇವಾಗ ಪುಸ್ತಕ ನನಗೆ ಅಷ್ಟು ಓದಕ್ಕೆ ಬರಲ್ಲ. ಈ ಥರ ಕೇಳ್ಬೋದಲ್ಲ, ಕಿವಿನಲ್ಲಿ ಕೇಳಿದ್ರೆ ಓ ಯೂಟ್ಯೂಬಲ್ಲಿ ಇದನ್ನು ಕೇಳಿದ್ದೆ ಅಂತ ನೆನಪಾಗುತ್ತೆ ನನಗೆ. ಮತ್ತು ನಿಮ್ಮ ಬಹಳ ಕಷ್ಟದ ದಿನಗಳಲ್ಲಿದ್ದ ರೇಖಾನ ನಾಪಿಸ್ಕೊಳ್ಳಿ. ಆ ರೇಖಾ ಇದನ್ನೆಲ್ಲ ತಡ್ಕೊಂಡು ಬಂದಿದ್ದೀರಲ್ಲ ಇಲ್ಲಿವರೆಗೂ. ಹಾಗಾಗಿ ಸೊ ಈಗ ನಿಮ್ಮ ಯೂಟ್ಯೂಬ್ ಜರ್ನಿಯ ಬಿಗ್ಗೆಸ್ಟ್ ಮೂಮೆಂಟ್ ಯಾವುದು ನಿಮಗೆ, ಭಾಳ ಖುಷಿ ಕೊಟ್ಟಿದ್ದು ನಿಮಗೆ? ಬಿಗ್ಗೆಸ್ಟ್ ಮೂಮೆಂಟ್ ಅಂದರೆ ಇವಾಗ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು, ಆ ಥರ ಎಲ್ಲ ಈವೆಂಟ್ ಕರೀತಾರಲ್ಲ, ಅದು ಎಲ್ರಿಗೂ ಸಿಗಲ್ಲ ಅವಕಾಶಗಳು. ಯೂಟ್ಯೂಬ್ ಆಗಿ ನಾನು ಫೇಮಸ್ ಆಗಿರೋದ್ರಿಂದ ಎಲ್ಲ ಕಡೆ ಕರೀತಾರೆ, ಎಲ್ಲ ಕಡೆ ಹೋಗ್ತೀನಲ್ಲ, ಅದೊಂದು ಮರೆಯೋಕ್ಕಾಗದೇ ಇರೋಂಥ ಕ್ಷಣ ನನಗೆ. ಸೊ ನಿಮ್ಮ ಇಡೀ ಇದರಲ್ಲಿ ಯಾರನ್ನ ಮೀಟ್ ಮಾಡಿ ತುಂಬ ಖುಷಿ ಕೊಟ್ಟಿದೆ? ನಮ್ಮ ಇದ್ರಲ್ಲ ಇಲ್ಲ ಇದರಲ್ಲಿ ಯೂಟ್ಯೂಬ್ ಜರ್ನಿನಲ್ಲಿ ಇವಾಗ ನಿಮ್ಮನ್ನು ನೋಡಿದ ಒಂದು ಮೆಮೊರಿಬಲ್ ನಮಗೆ ಲೈಫಲ್ಲಿ. ಇವಾಗ ಕರೆದಿದ್ದೀರಾ, ಮತ್ತೆ ಎಲ್ಲಿ ಸಿಗ್ತೀರಾ, ಇಲ್ಲ ನಾನು ಯಾವಾಗ ಭೇಟಿ ಆಗ್ತಿರೋ ಗೊತ್ತಿಲ್ಲ ಆ ಥರ. ಮತ್ತು ಇವರು ಸಿಹಿ ಕೈ ಚಂದ್ರು ಸರ್ ಅವ್ರು ಪ್ರೋಗ್ರಾಮ್ ಮಾಡಿದರು. ಹೌದು, ಒಂದೇ ಒಂದು ರೆಸಿಪಿ ಮಾಡೋಕ್ಕೆ ಹೋಗಿದ್ದೆ ನಾನು. ಅದರಿಂದ ಅವರು ಒಂದು ಈವೆಂಟ್ಗೆ ಕರೆದ್ಬಿಟ್ಟಿದ್ರು, ಸೆಲೆಬ್ರೇಷನ್ಗೆ. ಆವಾಗ ಫುಲ್ಲು ಸಾಕಷ್ಟು ಫಿಲಿಮ್ ಆ್ಯಕ್ಟ್ರು, ಸೀರಿಯಲ್ ಆ್ಯಕ್ಟ್ರು ಎಲ್ಲ ಬಂದು ಅವರಾಗೆ ಬಂದು ಮಾತಾಡಿಸ್ತಾಯಿದ್ರು ನಾನು. ಸೊ ಇವರು ನನ್ನ ಚಾನಲೆಲ್ಲ ನೋಡ್ತಾರ ಅಂತ ಅವಾಗ ಫುಲ್ ಖುಷಿ ಆಗೋಯ್ತು ನನಗೆ. ಅಂದರೆ ಆ್ಯಕ್ಟ್ರುಗಳು, ಹಳೆ ಆ್ಯಕ್ಟ್ರ್ ಆಗಿರ್ಬೋದು, ಹೊಸ ಫಿಲಿಮ್ ಆ್ಯಕ್ಟ್ರುಗಳು, ಹೀರೋಯಿನ್ಗಳು, ಹೀರೋಗಳು, ಅವರೆಲ್ಲ ನನ್ನ ರೆಸಿಪಿ ನೋಡ್ತಾರಂತ ಅವಾಗ ಫುಲ್ ಖುಷಿ ಆಗೋಯ್ತು ನನಗೆ. ಸೊ ಅವ್ರದ್ದೆಲ್ಲ ಒಂದು ಫೋಟೋ ತೊಗೊಂಡು ಮೆಮೊರಿಯಾಗಿ ಇಟ್ಕೊಂಡಿದ್ದೀನಿ ನಾನು. ಸೊ ಈಗ ರೇಖಾ ಟ್ಯಾಲೆಂಟ್ಸು ಮತ್ತು ರೇಖಾ ಅಡುಗೆ ಅಂತ ಈ ಎರಡು ಹೂವುಗಳು ನಿಮ್ಮ ಒಂದು ತೋಟದಲ್ಲಿ ಅರಳಿದೆ. ಆಗಲೇ ಒಂದು ಮಾತು ಹೇಳಿದ್ರಿ, ಒಂದು ಇನ್ನೇನು ಮೊಗ್ಗಾಗಿದ್ದಾಗ ಚೆನ್ನಾಗಿರುತ್ತೆ, ಅರಳದ ಮೇಲೆ ಓಕೆ, ಈಗ ಯಾಕೋ ಹೋಗ್ತಾ ಹೋಗ್ತಾ ಅದು ಮಾಸಕ್ಕೆ ಶುರು ಆಗಿದೆ ಅಂತ. ಇದು ಯಾವ ವಿಚಾರವಾಗಿ ತಾವು ಹೇಳಿದ್ದು? ಅದೇ ನಾನು ಯೂಟ್ಯೂಬ್ ಜರ್ನಿಯಲ್ಲಿ ಸ್ವಲ್ಪ ಬೆಳೆದಿರೋದ್ರಿಂದ ಯಾರು ನಮ್ಮ ಹತ್ರ ಬಂದಿಲ್ವಲ್ಲ ಅಂತ ಒಂದು ಬೇಜಾರಕ್ಕೆ. ಅದೊಂದೇ, ಅದು ಬಿಟ್ಟರೆ ಚಾನಲ್ ಚೆನ್ನಾಗೇ ಇದೆ, ಜನ ಸಪೋರ್ಟ್ ಮಾಡ್ತಾ ಇದೆ. ಇನ್ನೂ ನನಗೆ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ, ಈ ಥರ ಎಲ್ಲ ಮಾಡಬೇಕು ಅಂತ ಬರುತ್ತೆ ನನಗೆ. ಏನು ಗೊತ್ತಾ, ಸಂಬಂಧಗಳ ಬೆಳೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀನಿ ನನಗೆ. ಯಾಕೆ ನೀವು ನಿಮ್ಮದೇ ಆದ ಚಾನಲ್ನಲ್ಲಿರೋ ಫಾಲೋವರ್ಸ್ ಮೀಟ್ ಆ್ಯಂಡ್ ಗ್ರೀಟು ಅವೆಲ್ಲ ಮಾಡಿ ಅಲ್ಲಿ, ಸೊ ದಟ್ ನಿಮ್ಮನ್ನ ಇಷ್ಟಪಡ್ತಾ ಇರೋರು ಅವರು ನಿಮ್ಮ ಸಂಬಂಧಿಕರಾಗ್ಬೋದಲ್ಲ? ಅದೊಂದು ಆಸೆ ಇದೆ ಮೇಡಮ್, ನಾನು ಮಾಡ್ಬೇಕು ಅನ್ಕೊಂಡಿದ್ದೀನಿ, ಮೀಟಪ್ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ಆಮೇಲೆ ನಂದೇ ಓನ್ ಒಂದು ಪ್ರಾಡಕ್ಟ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದೇ ಆಗ್ತಾಯಿಲ್ಲ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಅಂತ. ನಮ್ಮದೇ ಒಂದು ಮಸಾಲ ಪ್ರಾಡಕ್ಟ್ಗಳು, ನಮ್ಮದೇ ರೇಖಾ ಅಡುಗೆದೆ ಬ್ರ್ಯಾಂಡದ್ದು ಕ್ರಿಯೇಟ್ ಮಾಡಬೇಕಂತ ಆಸೆ ಇದೆ. ಅದೊಂದು ಆಸೆ ಇದೆ, ಮಾಡ್ಬೇಕು ಅನ್ಕೊಂಡಿದ್ರೆ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಏನೇನು ತಯಾರಿ ಬೇಕೋ ಎಲ್ಲ ರಿಸರ್ಚ್ ಮಾಡಿದ್ದೀರಾ? ಇಲ್ಲ, ಅದೇ ಯಾರ್ದು ಸಪೋರ್ಟ್ ಇಲ್ಲ. ನಾವು ಹೆಂಗೆ ಯಾರನ್ನ ಹೋಗ್ಯಲ್ಲನ ಯಾರನ್ನ ಭೇಟಿಯಾಗೋಣ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ವಲ್ಲ. ಇವಾಗ ಮನೇಲಿ ಮಾಮೂಲಿ ನಾವು 1 kg 2 kg 10 kg ಕೂಡ ಮಾಡ್ಕೋಬೋದು. ಅದನ್ನೆಲ್ಲ ಯಾವ ಥರ ಪ್ಯಾಕ್ ಮಾಡೋದನ್ನ ಹೆಂಗೆ ಸೇಫ್ಟಿಯಾಗಿ ಕಳಿಸೋದು ಅದ್ರ ಬಗ್ಗೆ ಏನು ಡೀಟೇಲ್. ನಾನು ನಿಮ್ಗೊಬ್ರು ಪರಿಚಯ ಮಾಡ್ಕೊಡ್ತೀನಿ, ಉಲ್ಲಾಸ್ ಕಾಮತ್ ಸರ್ ಅಂತ. ನೀವು ಅವ್ರ ಬಗ್ಗೆ ನಮ್ಮ ಪಾಡ್ಕಾಸ್ಟ್ಗೂ ಬಂದಿದ್ರು, ನೋಡಿರ್ತೀರಾ. ಜ್ಯೋತಿ ಲ್ಯಾಬ್ಸ್ ಇದೆಯಲ್ಲ, ಉಜಾಲ, ಹಾಂ, ಆ ಒಂದು ಸಂಸ್ಥೆಯ ಒಂದು ಭಾಳ ಮುಖ್ಯ ಒಂದು ಸ್ಥಾನದಲ್ಲಿದ್ದವರು. ಇವತ್ತಿಗೂ ಎಷ್ಟೋ ಕಂಪನೀಸ್ಗಳಿಗೆ ಅವರು ಕೈ ಹಿಡಿದು ನಡೆಸ್ತಾರೆ, ಹೇಗಿರಬೇಕು, ಹೇಗೆ ಹೋಗಬೇಕು ಮಾರ್ಕೆಟಲ್ಲಿ ಅಂತೆಲ್ಲ. ಡೆಫಿನೆಟ್ಲಿ ನಿಮ್ಮದು ಒಂದು ಪ್ಲ್ಯಾನ್ ಮಾಡಿಕೊಂಡು, ನಿಮ್ಮ ಐಡಿಯಾ ಏನಿದೆ, ನಿಮ್ಮ ವಿಶೇಷತೆ ಏನು, ಮಾರ್ಕೆಟಲ್ಲಿ ಇವಾಗ ಅದಕ್ಕೆ ಜಾಗ ಇದೆಯಾ, ಮತ್ತು ತಯಾರಿ ಈಗ ನೀವು ಯಾವ ಥರ ಮುಂದಕ್ಕೆ ನಡಿಬೇಕಂತ ಇದ್ದೀರಾ ಅಂತ ಬೇಸಿಕ್ಲಿ ನಿಮ್ಮಲ್ಲಿ ಅವ್ರು ಫಸ್ಟು ತಯಾರಿ ನೋಡ್ತಾರೆ. ಟ್ಯಾಲೆಂಟು ಎಷ್ಟು ಇಂಪಾರ್ಟೆಂಟೋ ತಯಾರಿನೂ ಅಷ್ಟೇ ಇಂಪಾರ್ಟೆಂಟು. ಅದೆರಡು ನೀವು ರೆಡಿಯಾಗಿದ್ದೀನ ನನಗೆ ಹೇಳಿ, ಒಂದೇನೋ PPTನೋ ಏನೋ, ಬಿಕಾಸ್ ನನ್ನ ಟೀಮಲ್ಲಿರೋರೊಬ್ಬರದ್ದು ಪರಿಚಯ ಮಾಡಿಕೊಡ್ತೀನಿ. ನಿಮ್ದು ಏನೇನು ಐಡಿಯಾಸ್ಗಳಿರುತ್ತೆ ಅದೆಲ್ಲ ಅವ್ರಿಗೆ ಹೇಳಿ. ಅವ್ರು ಅದನ್ನೆಲ್ಲ ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು, ಗುರಿ, ಅದನ್ನು ಹೇಗೆ ಮುಟ್ಟಬೇಕು ಅಂತಿದ್ದೀರ ಎಲ್ಲ ಒಂದು PPT ಮಾಡಿಕೊಡ್ತಾರೆ. ಇದನ್ನು ತೊಗೊಂಡೋಗಿ ಅವ್ರಿಗೆ ಮೀಟ್ ಮಾಡಿದಾಗ ಏನಾಗುತ್ತೆ, ಓಕೆ, ಇವರಿಷ್ಟು ತಯಾರಿ ಮಾಡ್ಕೊಂಡು ಬಂದಿದ್ದಾರೆ, ಇವ್ರಿಗಾಗಲೇ ಇಷ್ಟು ಖ್ಯಾತಿ ಇದೆ, ಮತ್ತು ಮುಂದೆ ನಡೆಸೋದಕ್ಕೆ ಯಾವ ದಾರಿ ಮಾಡಿಕೊಡ್ಬೇಕು, ದಾರಿ ಮಾಡಿಕೊಟ್ರು ನೀವು ಎಷ್ಟು ಭಾರ ಹೊರಕ್ಕೆ ರೆಡಿ ಇದ್ದೀರಾ ಅದೂ ಎಲ್ಲ ನೀವು ನೋಡೋರಂತೆ.
ತಲೆಗೆಡ್ಸ್ಕೊಬೇಡಿ, ಮಾತಾಡಿ ಅಮ್ಮ. ಮಾತಾಡಿದಷ್ಟು ಹೇಳ್ತಾರಲ್ಲ, ನೀವು ಯಾರ ಜೊತೆಗೆ 4 ಜನರ ಜೊತೆ ಗುದ್ದಾಡಿದ್ರು ಗಂಧ ಜೊತೆ ಗುದ್ದಾಡಬೇಕು ಅನ್ನೋದು ಇದಕ್ಕೆ. ನೀವು ಕರೆಕ್ಟಾಗಿರೋರ ಮುಂದೆ ಈ ಥರ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರೆ ಯಾರಿಗೂ ನಾವೇ ಬೆಳಿಬೇಕು, ಯಾರೂ ಬೆಳಿಬಾರ್ದು ಅನ್ನೋಷ್ಟು ಇರೋಲ್ಲ, ಕನೆಕ್ಟ್ ಮಾಡಿಬಿಡ್ತೀವಿ. ಈಗ ಒಂದಷ್ಟು ರ್ಯಾಪಿಡ್ ಫೈರ್ ರೌಂಡ್. ಓಕೆ, ಕರ್ನಾಟಕದ ವಿಚಾರ ಮಾತಾಡೋದಾದರೆ, ನಮ್ಮಲ್ಲೇ 50ಕ್ಕೂ ಹೆಚ್ಚು ದೇಸಿ ತಳಿಗಳ ಅಕ್ಕಿ ನಾವು ಇವತ್ತಿಗೂ ಬಳಕೆನಲ್ಲಿಟ್ಟಿದ್ದೀವಿ. ನೀರು ದೋಸೆ ಹಳೇದು 1000 ವರ್ಷಗಳ ಒಂದು ಹಿಂದಿನ ಉಲ್ಲೇಖ ಇರೋ ನೀರು ದೋಸೆ ಗೊತ್ತಿತ್ತಾ ನಿಮಗೆ? ಕೇಳಿಲ್ಲ, ಇವಾಗ ಕೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ನೀರು ದೋಸೆ ಗೊತ್ತು. ನೋಡಿ, ಈ ಥರ ಆಹಾರದ ಹಿಂದೆ ಸಿಕ್ಕಾಪಟ್ಟೆ ವಿಶೇಷಗಳು ಇದೆ. ಸೊ ಈಗ ರ್ಯಾಪಿಡ್ ಫೈರ್. ಓಕೆ, ಮನೆ ಊಟನ ಹೋಟೆಲ್ ಊಟನ? ಮನೆ ಊಟ. ನೀರು ದೋಸೆನಾ ಮಸಾಲೆ ದೋಸೆನಾ? ಮಸಾಲೆ ದೋಸೆ. ಫಿಲ್ಟರ್ ಕಾಫಿನಾ ಮಜ್ಜಿಗೆನಾ? ಎರಡು. ಒಂದು ಅಂದ್ರೆ ಮಜ್ಜಿಗೆ. ಖಾರಾನ ಸಿಹಿನಾ? ಖಾರ. ರೀಲ್ಸಾ ಲಾಂಗ್ ವಿಡಿಯೋನಾ? ಲಾಂಗ್ ವಿಡಿಯೋ. ಯಾಕೆ? ಯಾಕಂದರೆ ನಾನು ಬೆಳೆಸಿರ್ದೆ ಅದು ಲಾಂಗ್ ವಿಡಿಯೋ. ವೈರಲ್ಲಾ ಸ್ಲೋ ಗ್ರೋತಾ? ಸ್ಲೋ ಗ್ರೋತೇ ಆಗಲಿ, ವೈರಲ್ ಬೇಡ. ಬೇಗನೆ ಬೆಳೆಯೋದು ಬೇಡ, ನಿಧಾನಕ್ಕೆ ಬೆಳಿಬೇಕು. ಬೇಗನೆ ಸುಟ್ಟು ಭಸ್ಮ ಆಗೋದು ಬೇಡ. ಬೇಡ. 1 ಟೇಕಾ 10 ಟೇಕಾ? ಟೇಕ್ ತಗೊಳೋದಿಲ್ಲ ನಾನು. ಅದನ್ನು 1 ಟೇಕ್ ಇರಲಿ. ಹಣನಾ ಶಾಂತಿನಾ? ಶಾಂತಿ. ಫೇಮಾ ಫ್ಯಾಮಿಲಿ ಟೈಮಾ? ಫ್ಯಾಮಿಲಿ ಟೈಮ್. ಅಡುಗೆ ಪ್ರೀತಿನಾ ವ್ಯೂಸಾ? ಅಡುಗೆ ಪ್ರೀತಿ. ಲೈಕ್ ಆಗೋದು ಇಂಪಾರ್ಟೆಂಟಾ, ಜನಗಳ ಗೌರವ ಪಡೆಯೋದು ಇಂಪಾರ್ಟೆಂಟಾ? ಜನಗಳ ಗೌರವ. ನಿಮಗೆ ಅತಿ ಹೆಚ್ಚು ಗೌರವ ತಂದುಕೊಟ್ಟ ವಿಡಿಯೋ ಯಾವುದು? ಟೊಮೊಟೊ ಬಾತ್, ಬಿಸಿಬೇಳೆ ಬಾತ್, ಪಲಾವ್, ರೈಸ್ ಐಟಮ್. ಯಾಕಂದರೆ ನನಗೂ ರೈಸ್ ಐಟಮ್ ಅಂದರೆ ಇಷ್ಟ. ಇವಾಗೂ ರೈಸೇ ಬಿಡಬೇಕು ಅಂತಾರೆ, ಅದನ್ನು ರೈಸ್ ಐಟಮ್ ಇಷ್ಟ ನನಗೆ. ಯೂಟ್ಯೂಬರ್ ರೇಖಾ ಅಂತನಾ ಸಿಂಪಲ್ ರೇಖಾ ಅಂತನಾ? ಇವಾಗ ಯೂಟ್ಯೂಬ್ ರೇಖಾನೇ. ಪರಂಪರೆನಾ ಟ್ರೆಂಡಾ? ಟ್ರೆಂಡಿಂಗು. ನೀವೆಲ್ಲ ಅಡುಗೆಗಳು ಮಾಡ್ತಿರಲ್ಲ, ಇವೆಲ್ಲ ಡೌಟ್ಸ್ಗಳು ಎಲ್ಲೋ ಅಡುಗೆ ಮಾಡಿದ್ಮೇಲೆ ಅದು ಎಲ್ಲಿ ಖಾಲಿ ಆಗುತ್ತೆ? ಅಂದರೆ ಮೇಡಮ್, ನಾವು ಅಡುಗೆ ಮಾಡ್ತೀನಲ್ಲ, ಇವಾಗ ನಮಗೆ ಫಸ್ಟೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ಸ್ವಲ್ಪ ಧಾರಾಳವಾಗಿ ಮನೇಲಿ ಮಾಡ್ಕೊತಾ ಇದ್ದೆ. ಇವಾಗ ಏನಂದರೆ ಲಿಮಿಟು. ಯಾಕಂದರೆ ಇವಾಗೆಲ್ಲ ಸ್ವಲ್ಪ ಮನೇಲಿ ಯಾರೂ ತಿನ್ನಲ್ಲ. ಸ್ವೀಟ್ ಅಂತೂ ಫುಲ್ ಕಂಪ್ಲೀಟ್ ಸ್ಟಾಪ್ ಆಗಿದೆ. ನಾರ್ಮಲ್ ಇವಾಗ ಸಾಂಬಾರು ಆಗಿರ್ಬೋದು, ಪಲ್ಯ ಐಟಮ್ ಆ ಥರ ಏನಾದಾದರೆ ನಾವು ಮನೆಗೆ ಮಾಡ್ಕೊತೀರಿ. ಇಲ್ಲಾಂದರೆ ಬೇರೆ ಥರ ಸ್ವಲ್ಪ ಸ್ವೀಟ್ ಆಗಿರ್ಬೋದು, ಫೆಸ್ಟಿವಲ್ ಸ್ನ್ಯಾಕ್ಸ್ ಐಟಮ್ ಆ ಥರ ಆಗಿರ್ಬೋದು, ಅದನ್ನೆಲ್ಲ ಅಕ್ಕಪಕ್ಕ ಮನೆಗೆ ಕೊಟ್ಬಿಡ್ತೀವಿ ನಾವು. ಇದ್ದಾರೆ ಫ್ರೆಂಡ್ಸ್ಗಳಿದ್ದಾರೆ, ಅವ್ರು ಕರೆದು ಕೊಟ್ಬಿಡ್ತೀರಿ. ಇಲ್ಲಾಂದರೆ ಲಿಮಿಟಾಗೆ ಮಾಡ್ಕೊತೀನಿ. ವೀಡಿಯೋಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು ಖಾಲಿ ಮಾಡಿಬಿಡ್ತೀನಿ. ನೀವೇ ಅದು ಮುಗಿಸೋದು. ಗ್ರಾಮೀಣ ಅಡುಗೆಗಳು ಸುಲಭ ಅನ್ನೋದು ಸತ್ಯಾನ? ಸುಲಭ ಇಲ್ಲ. ಅದು ಯಾಕಂದರೆ ರುಚಿ ಬರಬೇಕಂದ್ರೆ ಅದೇ ಥರನೇ ಮಾಡಬೇಕು. ಇನ್ಸ್ಟೆಂಟಾಗಿ ಮಾಡೋಕ್ಕೆ ಬರಲ್ಲ ಅದು. ಒಂದು ವೈರಲ್ ವಿಡಿಯೋ ಒಬ್ಬರ ಕರಿಯರನ್ನು ಉದ್ಧಾರ ಮಾಡೋಕ್ಕೆ ಸಾಕಾ? ಆಗುತ್ತೆ ಮೇಡಮ್, ಸಾಕಾ? ಒಂದು ವೈರಲ್ ವಿಡಿಯೋ ಇಸ್ ಆಲ್ ದಟ್? ಒಂದು ವಿಡಿಯೋ ಸಾಕು. ಇವಾಗ ಮೊನ್ನೆ ಒಂದು ಹುಡುಗಿ ಸಾಂಗ್ ಆಡಿತ್ತಲ್ಲ, ಅದೇ ಒಂದು ಹುಡುಗಿ ಫೇಮಸ್ಸೇ ಮಾಡಿಬಿಟ್ರ ಹುಡುಗಿನ. ಆ ಥರ ಒಂದು ವಿಡಿಯೋ ಇದ್ರೆ ಸಾಕು. ಒಂದು ಸಾಕಂತೀರಿ. ಈಗ ಅಡುಗೆ ರಿಲೇಟೆಡ್ ರ್ಯಾಪಿಡ್ ಫೈರ್. ಕಣ್ಣು ಮುಚ್ಚಿ ಮಾಡ್ಬೋದಾದ ಒಂದು ಡಿಶ್? ಕಣ್ಣು ಮುಚ್ಕೊಂಡು ಮಾಡೋದಂದರೆ ನಿಮ್ಮ ಜ್ಯೂಸ್ ಐಟಮ್ಗಳು ಮಾಡ್ಕೋಬೋದು. ಅಂದರೆ ಅಷ್ಟೊಂದು ಈಸಿ ಅದು ಅಂತ? ಈಸಿ ಅಂದರೆ ಚುರ್ಮುರಿ. ಅದ್ರ ರೆಸಿಪಿ ಕೊಡಿ. ಈಗ ಲೇಟೆಸ್ಟು ಹೊಸದೇನೋರು ನೀವು ಈಗ ಇನ್ನೂ ಒಂದು ಹೋದ ವಾರ ತಯಾರು ಮಾಡಿರೋ ರೆಸಿಪಿ ಒಂದು ಕರ್ನಾಟಕ ಟ್ರೈ ಮಾಡಲೇಬೇಕು ಅಂಥದ್ದು? ಅಂದರೆ ನಾನು ಜಾಸ್ತಿ ಎಗ್ಗಲ್ಲಿ ಟ್ರೈ ಮಾಡ್ತೀನಿ. ಹಾಂ, ಐ ಲವ್ ಎಗ್. ಪ್ಲೀಸ್ ಹೇಳಿ. ನಾನು ಕೂಡ ಕಿವಿ ನೆಟ್ಟಿಗಾಯ್ತು. ಎಗ್ ಜಾಸ್ತಿ ಹೆಂಗೆ ಬೇಕು ಆ ಥರ ಅದನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಜಸ್ಟು ಬಾಯ್ಲ್ ಮಾಡಿಬಿಟ್ಟು ಅದನ್ನು ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಚಿಲ್ಲಿ ಪೌಡರು ಮತ್ತು ಸಾಲ್ಟು, ಈರುಳ್ಳಿ, ಕೊತ್ತಂಬರಿ ಹಾಕಿ ಹಾಗೆ ಕೂಡ ತಿನ್ಬೋದು. ಸಖತ್ತಾಗಿರುತ್ತೆ ಅದು. ಹೌದು. ಆವಾಗ ನಾವು 1 ಮೊಟ್ಟೆ ತಿನ್ನೋ ಜಾಗದಲ್ಲಿ 4ರಿಂದ 5 ಮೊಟ್ಟೆ ತಿನ್ಬೋದು. ಅದಕ್ಕೆ ಪೆಪ್ಪರ್ ಪೌಡ್ರ್ ಬೇಡ, ಚಿಲ್ಲಿ ಪೌಡರೇ ಸೂಪರ್ ಟೇಸ್ಟ್ ಕೊಡೋದು. ದಟ್ ಈಸ್ ಒನ್. ದಿನ ಇಡೀ ಕೆಲಸ ಮಾಡಿದ್ಮೇಲೆ ನಮಗೆ ಭಾಳ ಹಾಯಿ ಅಂತ ಅನಿಸೋ ಆಹಾರ ಯಾವುದು? ನೀರು ಕುಡಿದ್ರೆ ನನಗೆ ಮೈಂಡ್ ಫ್ರೀ ಆಗುತ್ತೆ. ಎಷ್ಟೇ ಟೆನ್ಷನ್ ಇದ್ರೂ ನೀರು ಕುಡಿತಾ ಇದ್ದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಜನ ತುಂಬ ಹೆಚ್ಚಾಗಿ ತಪ್ಪಾಗಿ ತಿರುಗಿಸ್ಕೊಳ್ಳೋ ಒಂದು ರೆಸಿಪಿ ಯಾವುದು? ಅಂದರೆ ತಪ್ಪಾಗಿ ಅಂದರೆ ಇವಾಗ ಅವ್ರು ಮಾಡೇ ಇರೋದಿಲ್ಲ ರೆಸಿಪಿನ, ಸಡನ್ನಾಗಿ ವೀಡಿಯೋದಲ್ಲಿ ನೋಡಿರ್ತಾರೆ. ಇವಾಗ ನಾವು ನಾನ್ ವೆಜ್ ಪ್ರಿಯರಾಗಿರ್ತೀರಿ,
ಸಡನ್ನಾಗಿ ಅವ್ರು ತಿಂದೇ ಇರೋದು ಇವಾಗ ವೆಜ್ ಲವರ್ ಜಾಸ್ತಿ ಇದ್ದಾರೆ ನನಗೆ. ಇವಾಗ ನಾವೇನಾದ್ರು ಅದನ್ನು ಜೀವಂತವಾಗಿ ಮಾಡೋದನ್ನ ನೋಡಿಬಿಟ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಇವಾಗ ಒಂದು ಫಿಶ್ ತೊಗೊಬರ್ತೀರ ಅಂದ್ಕೊಳ್ಳಿ, ಅದನ್ನು ಕ್ಲೀನ್ ಮಾಡೋದು ಅದೆಲ್ಲ ವೀಡಿಯೋ ಬಿಡ್ತೀರಿ. ಕೆಲವೊಂದು ಚಾನಲಲ್ಲಿ ಬಿಡ್ತಾರೆ ಅದನ್ನು, ಅವರು ಹೆಂಗೆ ಮಾಡ್ತಾರೆ ಅದನ್ನು ಬಿಡ್ತಾರೆ, ಅದನ್ನು ಅವ್ರು ಇಷ್ಟಪಡ್ತಾರೆ. ಅದು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಅಸಹ್ಯ ಆಗಿಬಿಡುತ್ತೆ ಅವ್ರಿಗೆ, ಆವಾಗ ಅವ್ರು ಇಷ್ಟಪಡೋದಿಲ್ಲ. ಆ ಥರದ್ದು ನಾವು ಒಂದು ಸರಿ ಮಾಡಿದ್ರಿ ಏಡಿಕಾಯಿದು, ಅದೇ ಲಾಸ್ಟನ್ನು ಫಸ್ಟ್ ಮತ್ತೆ ಮಾಡೋಕ್ಕೋಗಿಲ್ಲ. ಅಂದರೆ ಅದು ಟಿಪ್ಸ್, ಅವ್ರಿಗೆ ಟಿಪ್ಸ್ ಆಗಲಿ ಅಂತಲೇ ತೋರಿಸ್ತೀರಿ ಯಾವ ಥರ ಕ್ಲೀನ್ ಮಾಡೋದು ಅಂತ. ಆವಾಗ ಅರ್ಥ ಆಗುತ್ತೆ ನಮಗೆ, ಬೇಡ ಒಪ್ಪಲ್ಲ ಅನ್ನೋದು. ನಾವು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ವೀಡಿಯೋ ಮಾಡಿ ತೋರಿಸೋಣ ಅಂತ. ಸೊ ಇದು ಕುಕಿಂಗ್ ಟೈಮಲ್ಲಿ ಜನ ಒಂದು ಅಷ್ಟು ಹೆಚ್ಚಾಗಿ ಮೆಚ್ಚದೇ ಇರೋ ವಿಚಾರ. ಓಕೆ, ಕ್ಲೀನಿಂಗ್. ಮತ್ತು ಇನ್ನೂ ಯಾವ ರೆಸಿಪಿನಲ್ಲಿ ಜನ ತುಂಬ ಎಡುತ್ತಾರೆ ಅದು ಟ್ರೈ ಮಾಡೋ ಟೈಮಲ್ಲಿ? ಉದಾಹರಣೆಗೆ ಅದು ಬಿಸಿಬೇಳೆ ಭಾತ್ ಇರ್ಬೋದು, ಅಥವಾ ಇನ್ಯಾವುದೋ ರಾಗಿ ಮುದ್ದೆ ರೆಸಿಪಿ ಇರ್ಬೋದು. ಈ ಥರ ಯಾವುದರಲ್ಲಿ ತೋರ್ಸೋದೇ ಏನೇ ಇದ್ರೂ ಇವ್ರು ಮಾಡೋ ಟೈಮಲ್ಲಿ ಏನಾದ್ರು ಒಂದು ಎಡವಟ್ಟು ಮಾಡ್ಕೋತಾರೆ ಅನ್ನೋದು. ಅಂದರೆ ಮಸಾಲೆ ಐಟಮ್ಗಳಲ್ಲಿ ಎಡುತ್ತಾರೆ. ಇವಾಗ ಮಸಾಲೆ ಅಂದರೆ ಇವಾಗ ಇಷ್ಟೇ ಬೆಳ್ಳುಳ್ಳಿ ಇಷ್ಟೇ ಶುಂಠಿ ಹಾಕಬೇಕು, ಒಂದು ಈರುಳ್ಳಿ ಜಾಗದಲ್ಲಿ 3 ಈರುಳ್ಳಿ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ, ಒಂದು ಟೊಮೊಟೊ ಪ್ಲೇಸಲ್ಲಿ 2 ಟೊಮೊಟೊ ಹಾಕಿದ್ರೆ ಆ ಥರ ಮಸಾಲೆನಲ್ಲಿ ಟೇಸ್ಟ್ ಕಡಿಮೆ ಆಗುತ್ತೆ. ಮತ್ತು ನಾವು ಹಾಕುವಂಥ ಮಸಾಲೆ ಪೌಡರ್ಗಳು ಬರುತ್ತಲ್ವ, ಅದು ಕೂಡ ಅಷ್ಟೇ, ಜಾಸ್ತಿ ಆದ್ರೂ ಬೇರೆ ಟೇಸ್ಟು, ಕಡಿಮೆ ಆದ್ರೂ ಬೇರೆ ಟೇಸ್ಟ್ ಬರುತ್ತೆ. ಇಷ್ಟೇ ಅಂತ ಅಳತೆ ಹಾಕಬೇಕು. ಮೇಯ್ನು ಉಪ್ಪು ಬೇಕಂದರೆ ಉಪ್ಪು ಕಡಿಮೆ ಆಗಲಿ, ಜಾಸ್ತಿ ಮಾತಾಯ್ತಂದರೆ ಆ ರೆಸಿಪಿನೇ ಹಾಳಾಗುತ್ತೆ. ನನ್ನ ಗುಣ ಹೆಂಗೆ ಅಂದರೆ ಉಪ್ಪು ಕಡಿಮೆ ನನ್ನ ಕೈಯಲ್ಲಿ. ಎಷ್ಟೇ ರೆಸಿಪಿ ಯಾವಾಗ ಏನೇ ಮಾಡಿದ್ರೂ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ತೀನಿ, ಬೇಕು ಅನ್ನೋದು ಎಕ್ಸ್ಟ್ರಾ ಹಾಕಿ ತಿನ್ಕೊಬೋದು. ಗ್ಯಾಸಾ, ಕೆಂಡನ, ಇಂಡಕ್ಷನ್ನ ಯಾವುದ್ರಲ್ಲಿ ರುಚಿ ಜಾಸ್ತಿ? ಕೆಂಡ. ಯಾಕಂದರೆ ನನಗೆ ಇವಾಗೂ ಆಸೆ ಇದೆ ಒಲೆಯಲ್ಲಿ ಅಡುಗೆ ಮಾಡೋದು ಅಂತ. ಒಲೆ ಅಡುಗೆ ಅಂದರೆ ತುಂಬ ಇಷ್ಟ. ಯಾಕಂದರೆ ನಾನು ಯೂಟ್ಯೂಬ್ ಗಾರ್ಮೆಂಟ್ಸ್ಗೆ ಹೋಗೋವಾಗೂ ಒಲೆಯಲ್ಲಿ ಅಡುಗೆ ಮಾಡಿದ್ದೀನಿ ನಾನು. ನಮ್ಮ ಮನೇಲಿ ಕೆರೋಸಿನ್ ಸೀಮೆಣ್ಣೆ ಸ್ಟವ್ ಇದ್ದಿದ್ದು, ಅದು ಬಿಟ್ಟರೆ ಒಲೆ. ಯಾಕಂದರೆ ಬೆಳಗ್ಗೆ ಟಿಫನ್ಗೆ ಅರ್ಜೆಂಟಿಗೆ ಸ್ಟವಲ್ಲೇ ಮಾಡ್ತಾಯಿದ್ದಿದ್ದು, ಸಂಜೆ ಫ್ರೀಯಾಗಿ ಮನೇಲಿ ಇರ್ತಾಯಿದ್ನಲ್ಲ, ಒಲೆಯಲ್ಲೇ ನಾನು ಜಾಸ್ತಿ ಅಡುಗೆ ಮಾಡ್ತಾಯಿದ್ದಿದ್ದು. ಇವಾಗ ಯಾವಾಗ ಅಂದರೆ ನನ್ನ ಗಾರ್ಮೆಂಟ್ಸಿಂದ ನಾನು ಸ್ವಲ್ಪ ಅಮೌಂಟ್ ಬರುತ್ತೆ PF ಅಂತ, ಆವಾಗ ನಾನು ಸ್ಟವ್ ತೊಗೊಂಡಿತ್ತು. ಸ್ಟವ್ ತೊಗೊಂಡು ಅಮ್ಮಮ್ಮ ಅಂದರೆ ಒಂದು 10 ವರ್ಷ ಆಗಿರುತ್ತೆ ಅಷ್ಟೇ, 10-12 ವರ್ಷ ಆಗಿರುತ್ತೆ ಅಷ್ಟೇ. ಅದಕ್ಕೆ ಮುಂಚೆ ಎಲ್ಲ ಒಲೆನೇ. ಮತ್ತು ಈಗ ಹಂಗಿದ್ರೆ ಇವಾಗೂ ಒಳ್ಳೆ ಅಡುಗೆ ಅಂದರೆ ಇಷ್ಟಪಡ್ತೀನಿ. ಈ ಮಾಡರ್ನ್ ಅಡುಗೆ ಮನೆಗಳಲ್ಲಿ ಹೇಗಪ್ಪ ಕೆಂಡ ತರೋದು? ಅದಕ್ಕೂ ತುಂಬ ಆಪ್ಷನ್ ಇದೆಯಲ್ಲ. ನಾನು ಆಲ್ರೆಡಿ ನಮ್ಮ ಮನೇಲಿ ರೆಡಿಮೇಡ್ ಒಲೆನೇ ಇಟ್ಕೊಂಡಿದ್ದೀನಿ. ಹೇಗದು? ಅದು ಬರುತ್ತಲ್ಲಮ್ಮ, ಇದು ಮಣ್ಣಿನ ಇದ್ರಲ್ಲಿ ಮಾಡಿರ್ತಾರಲ್ಲ ರೆಡಿಮೇಡ್ ಒಲೆ. ಟ್ರೈ ಮಾಡಿ ಅಂತೀರಾ? ಬಾಲ್ಕನಿ ಅಲ್ಲೆಲ್ಲ? ಬಾಲ್ಕನಿಯಲ್ಲಿ ಮಾಡ್ಕೋಬೋದು. ಇವಾಗ ಬಾರ್ಬಿಕ್ಯೂಗೆಲ್ಲ ಎಷ್ಟೊಂದು ಸೆಟಪ್ಗಳು ಬಂದಿದೆ, ಅವೆಲ್ಲ ಬಂದಿದೆ, ಮಾಡ್ಕೋಬೋದು. ಬಟ್ ಅದರಲ್ಲಿ ನಾರ್ಮಲ್ ಅಡುಗೆಗಳನ್ನ ಆಗಲ್ಲ. ಇವಾಗ ಅಷ್ಟೇ ನನ್ನ ಮನೇಲಿ ಏನಾದ್ರು ಸಾಂಬಾರು ಪುಡಿ, ಧನಿಯಾ ಪುಡಿ ಅದೆಲ್ಲ ಮಾಡಿದ್ರೆ ಈ ತೆಂಗಿನ ಚಿಪ್ಪೆಲ್ಲ ಬರುತ್ತಲ್ಲ, ತೆಂಗಿನಕಾಯಿ ವೇಸ್ಟ್ ಬರುತ್ತಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಕಾಯಿಸ್ಕೊಳಕ್ಕೆ. ಸಾಂಬಾರು ಪುಡಿಗೆ ಅದೆಲ್ಲ ಒಲೆನಲ್ಲೇ ಮಾಡ್ತೀನಿ ನಾನು. ಯಾಕಂದರೆ ಆ ಒರಿಜಿನಲ್ ಘಮ ಬೇಕು ನನಗೆ, ಜಾಸ್ತಿ ಒರಿಜಿನಲ್ ಇಷ್ಟಪಡ್ತೀನಿ ನಾನು. ಅದು ಯಾಕೆ ಇದರಲ್ಲೇ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ ಯಾವ ಥರ ಪ್ರಶ್ನೆ ಮಾಡಿದ್ರ? ಅದು ಸೀಕ್ರೆಟ್ ಏನು? ಇವಾಗ ಗ್ಯಾಸ್ ಅಂದರೆ ನಿಂತ್ಕೊಂಡು ಮಾಡ್ತೀರಿ, ಪೇಷನ್ಸ್ ಇರೋದಿಲ್ಲ, ಬೇಬೇನೆ ಆಗಲಿ ಅಂತ ಉರಿ ಇಟ್ಕೊಂಡು ಮಾಡ್ತೀರಿ. ಒಲೆ ಸೌದೆ ಒಲೆ ಹಂಗಲ್ಲ, ಅದು ಸ್ಲೋ ಕುಕಿಂಗ್. ಸ್ಲೋ ಕುಕ್ಕಿಂಗು. ಮತ್ತು ಇಷ್ಟೇ ಉರಿ ಬೇಕು, ಉರಿ ಜಾಸ್ತಿ ಆಯ್ತಂದರೆ ಸೀದೋಗುತ್ತೆ, ಅದೆಲ್ಲ ಗೊತ್ತಾಗುತ್ತೆ ನಮಗೆ. ಮತ್ತು ಅದರಲ್ಲಿ ಘಮನೇ ಟೇಸ್ಟ್ ಬರುತ್ತೆ. ಮತ್ತು ಕಬ್ಬಿಣದ ಪಾತ್ರೆ ಇಷ್ಟಪಡ್ತೀನಿ ನಾನು. ಕಬ್ಬಿಣದ ಪಾತ್ರೆಯಲ್ಲಿ ಒರಿಜಿನಲ್ ಟೇಸ್ಟ್ ಬರುತ್ತೆ. ನಾನು ಅಡುಗೆನಲ್ಲೇ ಸ್ವಲ್ಪ ಇದು ಟೈಮ್ ತೊಗೊಳ್ತೀನಿ. ಯಾಕಂದರೆ ನನಗೆ ಹೆಂಗೆ ಅಂದರೆ ಬೆಳಗ್ಗೆ 8 ಗಂಟೆ 9 ಗಂಟೆಗೆಲ್ಲ ಟಿಫನ್ ಮಾಡಿಬಿಡ್ತೀನಿ. ಮತ್ತು ಸಾಯಂಕಾಲ ನನಗೆ 6 ಗಂಟೆ ಮೇಲೆ ಅಡುಗೆ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಯಾವ ಸೀಸನ್ ಆದರೂ ಆಗಿರಲಿ, ಮಳೆ ಸೀಸನ್, ಬೇಸಿಗೆ ಮತ್ತು ಚಳಿಗಾಲ ಯಾವುದಾದ್ರೂ ಆಗಿರಲಿ, 5 ಗಂಟೆ ಮುಂಚೆನೇ ಅಡುಗೆ ಮಾಡಬೇಕು ನಾನು. ಮತ್ತು ಬೆಳಗ್ಗೆ ಮಾಡಿರೋ ಅಡುಗೆ ನಾನು ಮತ್ತೆ ಸಾಯಂಕಾಲ ತಿನ್ನಲ್ಲ, ನಮ್ಮ ಮನೇಲಿ ಇರೋರು ತಿಂತಾರೆ. ನಾನು ಏನಾದರೂ ಒಂಚೂರು ಬಿಸಿಯಾಗಿ ಮಾಡ್ಕೋಬೇಕು. ಇವಾಗ ಸಾಂಬಾರು ಇತ್ತಂದ್ರೂ, ರೈಸ್ ಇದ್ರೂ, ಎಕ್ಸ್ಟ್ರಾ ಇದ್ರೂ ಒಂದು ಗ್ಲಾಸ್ ರೈಸ್ ಇಟ್ಕೊತೀನಿ ನಾನು ಬಿಸಿಗೆ. ಮೈಕ್ರೋವೇವ್ ಅವಕ್ಕೆಲ್ಲ ತಂಟೆಗೆ ಹೋಗಿಲ್ಲ. ಅದೆಲ್ಲ ಇದೆ, ಮೈಕ್ರೋವೇವ್ ಇದೆ. ಇವಾಗ ಹೀಟ್ ಮಾಡ್ಕೊಳಕ್ಕೆ ಅದೆಲ್ಲ ಇಟ್ಕೊಂಡಿದ್ದೀನಿ, ಯೂಸ್ ಮಾಡಲ್ಲ. ನನಗೆ ಏನು ಬೇಕು, ನನಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊತೆ. ಕನ್ನಡದಲ್ಲಿ ಅತ್ಯಂತ ಅಂಡರ್ ರೇಟೆಡ್ ಡಿಶ್ ಯಾವುದು? ಕನ್ನಡ ಅಂದರೆ ಕರ್ನಾಟಕದ ಅಡುಗೆಗಳಲ್ಲಿ ಬಹಳ ಇದು ಓಡೋ ಕುದುರೆ ರೀತಿ, ಯಾಕೋ ಗೊತ್ತಿಲ್ಲ ಜನಗಳ ಕಣ್ಣಿಗೆ ಬೀಳ್ತಾಯಿಲ್ಲ ಅನ್ನೋ ಥರದ್ದು. ಕಣ್ಣಿಗೆ ಬೀಳ್ತಾ ಇಲ್ಲ ಅನ್ನೋದಾ? ಆ್ಯಕ್ಚುಲಿ ಒಳ್ಳೆ ಭಾಳ ಚೆನ್ನಾಗಿದೆ ಅದು, ಬಟ್ ಆದರೂ ಅದಕ್ಕೆ ಸಿಗಬೇಕಾಗಿರೋ ಗೌರವ ಸಿಕ್ಕಿಲ್ಲ. ಅಂದರೆ ಯಾವುದಂತ ಗೊತ್ತಾಗ್ತಲ್ವ, ಎಲ್ಲರೂ ಇಷ್ಟಪಡ್ತಾರೆ ಎಲ್ಲರೂ. ಬೀಟ್ರೊಟ್ಟು ಹಾಗಲಕಾಯಿ ಇಷ್ಟಪಡೋದಿಲ್ಲ. ಅದು ಹೆಂಗೆ ಅಂದರೆ ಇವಾಗ 30 ವರ್ಷ ದಾಟಿದ ಮೇಲೆ ಇಷ್ಟಪಡ್ತಾರೆ, 30 ವರ್ಷ ಗಂಟ ಯಾರು ಇಷ್ಟಪಡಲ್ಲ.
ಅಲ್ವಾ ಹಾಗಲಕಾಯಿನ ಬೀಟ್ರೋಟ್ನ ಯಾರ ಮಕ್ಳಿಗಾಗಲಿ ಕಾಲೇಜಿಗೆ ಹೋಗೋರು ಕೊಡ್ರಿ ತಿನ್ನಲ್ಲ. ವಯಸ್ಸಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಇದೇ ತಿನ್ನಬೇಕು ಅಂತ. ಮತ್ತು ನೀವು ಇದೆಲ್ಲ ಗೊತ್ತಿದ್ದು ಕೆಲವು ಸತಿ ಆರೋಗ್ಯಕರ ಹಾಂ, ಅಡುಗೆಗಳನ್ನು ಹೇಗೆ ಇಂಡ್ಯೂಸ್ ಮಾಡ್ತೀರಾ? ನನ್ನ ಮೈಂಡ್ ಸೆಟ್ ಹೆಂಗೆ ಗೊತ್ತಾ, ಏನೂ ನಾನು ಬಿಡಬಾರ್ದು, ಎಲ್ಲ ತಿನ್ನಬೇಕು, ಎಲ್ಲ ಟೇಸ್ಟ್ ಮಾಡಬೇಕು, ಎಲ್ಲ ಊರ್ದು ಟೇಸ್ಟ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ನಮ್ಮ ಮನೇಲಿ. ಹಂಗಾಗಿ ಅದನ್ನು ಹೆಂಗೋ ತರ್ತೀರಾ ಅಡುಗೆಗಳಲ್ಲಿ? ಯಾಕಂದರೆ ವೀಡಿಯೋಗೆ ನಮ್ಮ ಮನೇಲಿ ಎಷ್ಟೊಂದು ವೀಡಿಯೋ ಮಾಡ್ದೇನು ಇಂಥ ತಿನ್ನಬಾರ್ದು ಅಂತ ಹೇಳಿರ್ತಾರೆ ಹಾಸ್ಪಿಟಲಲ್ಲಿ, ಆದ್ರೂ ನಾನು ಅದು ಟೇಸ್ಟ್ ಮಾಡಲೇಬೇಕು. ಯಾಕಂದ್ರೆ ನಾನು ಮಾಡಿರೋದು ನನಗೆ ಗೊತ್ತದು ಟೇಸ್ಟ್ ಏನಂತ ನಾನು ಟೇಸ್ಟ್ ಮಾಡ್ತೀನಿ. ಸೊ ಅಂಡರ್ ರೇಟೆಡ್ ಅಂದರೆ ಈ ತರಕಾರಿಗಳು. ಈ 2 ತರಕಾರಿನಲ್ಲಿ ನೀವೇನಾದರೂ ಹೊಸದಾಗಿ ಹುಟ್ಟಾಕಿರೋ ಡಿಶ್ಶು ಬೀಟ್ರೂಟು ಹಾಗಲಕಾಯಿನಲ್ಲಿ? ಅದ್ರಲ್ಲಿ ಬೇಸಿಕ್ಕಾಗಿ ಏನು ಮಾಡ್ತಾರೆ ಅದನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ರೈಸ್ ಐಟಮ್ ಮಾಡಿದ್ದೀನಿ, ಚಪಾತಿನಲ್ಲಿ ಮಾಡಿದ್ದೀನಿ, ಮತ್ತು ಚಪಾತಿನಲ್ಲಿ ಹಾಗಲಕಾಯ? ರೋಲ್ ಥರ ಮಾಡ್ಬೋದು ಅದರಲ್ಲಿ. ಇನ್ನೊಂದೇನು ಗೊತ್ತಾ ಮೇಡಮ್, ಹಾಗಲಕಾಯಿನ ನಾವು ಕಹಿ ಅಂದ್ಕೊಳ್ಳೋದಕ್ಕಿಂತ ಅದನ್ನು ಉಪ್ಪು ನೀರಲ್ಲಿ ಒಂದು 10 ನಿಮಿಷ ನೆನೆಸ್ಬಿಟ್ರೆ ಕಹಿ ಅನ್ನೋದೇ ಇರೋಲ್ಲ. ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ರೆ ಕಹಿನೇ ಹೋಗ್ಬಿಡುತ್ತೆ. ಆರಾಮಾಗಿ ನಾವು ಸ್ನ್ಯಾಕ್ಸ್ ಥರ ತಿನ್ಬೋದು. ನಾನು ಜಾಸ್ತಿ ಹಾಗೆ ಡೀಪ್ ಫ್ರೈ ಮಾಡಿ ಹಾಗೆ ತಿಂದು ಖಾಲಿ ಮಾಡಿಬಿಡ್ತೀನಿ ಅರ್ಧ. ಆ ಥರ ಇಷ್ಟಪಡ್ತೀನಿ. ಫ್ರೈ ಮಾಡಿ ಅದಕ್ಕೊಂಚೂರು ಉಪ್ಪು ಖಾರ ಹಾಕೊಂಡು? ಉಪ್ಪು ಅಷ್ಟೇ, ಜಸ್ಟ್ ಉಪ್ಪು ಖಾರದ ಪುಡಿ ಹಾಕಿ ಹಂಗೆ ತಿಂದ್ಬಿಡ್ತೀವಿ. ನಮ್ಮ ಮನೇಲಿ ನಾನು ನಮ್ಮಮ್ಮ ಇಷ್ಟಪಡೋದು ಜಾಸ್ತಿ. ಫುಲ್ಲು ಹೆಂಗೆ ಅಂದರೆ ಪೇಪರ್ ಥರ ಕಟ್ ಮಾಡಬೇಕು, ನಿಮಗೆ ಕಹಿ ಗೊತ್ತಾಗಬಾರ್ದು ಅಂದರೆ. ಮಧ್ಯದಲ್ಲಿರೋ ಬೀಜನೂ ತೆಗಿಬೇಕಲ್ವ? ಮಧ್ಯದಲ್ಲಿ ನಾನು ತೆಗಿಯೋದಿಲ್ಲ, ಕೆಲವ್ರು ತೆಗ್ಬಿಡ್ತಾರೆ. ನೀವು ಅದನ್ನು ನಾನು ಅದು ತೆಗಿಯಲ್ಲ. ಫುಲ್ಲು ನನಗೆ ಏನೇ ಮಾಡ್ತೀನಿ ಕ್ರಿಸ್ಪಿಯಾಗಿ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಆ ಥರ ಮಾಡಿಕೊಟ್ರೆ ಯಾರು ಬೇಡ ಅಂತ ಹೇಳೋದೇ ಇಲ್ಲ. ಅದು ಮಾಡೋ ಮೆಥಡ್ ಗೊತ್ತಿರಬೇಕು, ಅವ್ರಿಗೆ ಇಷ್ಟ ಆಗೋ ಥರ ಮಾಡಿಕೊಡ್ಬೇಕು. ಸೊ ನಿಮ್ಮ ಚಾನಲ್ನ ಅತಿ ಜನಪ್ರಿಯವಾದ ಡಿಶ್? ಅದೇ ವೆಜ್ ರೆಸಿಪಿಗಳು. ನಾನು ನನ್ನ ಮೈಂಡಲ್ಲಿ ನಾನ್ ವೆಜ್ಜು ಇಟ್ಟಾಗುತ್ತೆ ಅಂದ್ಕೊಂಡಿದ್ದೆ, ನಾನ್ ವೆಜ್ ಇಟ್ಟಾಗಿಲ್ಲ ನನ್ನ ಚಾನಲಲ್ಲಿ, ವೆಜ್ ರೆಸಿಪಿನೇ. ನಿಮ್ಮ ಜೀವನದ ಅವಿಭಾಜ್ಯ ಪದಾರ್ಥ ಯಾವುದು ಅಡುಗೆ ಮನೆಯಲ್ಲಿರೋದು? ಅಡುಗೆ ಮನೆಯಲ್ಲಿರೋ ಪದಾರ್ಥ ಅಂದರೆ ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟು? ಇಂಗ್ರೀಡಿಯೆಂಟ್ ಅಂದರೆ ನನಗೆ ಹಿಂಗೆ ಫ್ಲೇವರ್ ತುಂಬ ಇಷ್ಟಪಡ್ತೀನಿ. ಸೊ ಅದು ನಿಮ್ಮನ್ನು ಅದನ್ನು ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ? ಯಾವಾಗ ಅಡುಗೆ ಮನೆಗೆ ಹೋದಾಗೆಲ್ಲ ನಮ್ಮ ಮನೇಲಿ ಅದು ಇಷ್ಟಪಡೋದಿಲ್ಲ, ಅದು ನಾನು ಡೈಲಿ ಸ್ಮೆಲ್ ಕೂಡ ಮಾಡ್ತೀನಿ. ಓಹೋ. ನಿಮ್ಮ ಕನಸಿನ ಫುಡ್ ಕೊಲ್ಯಾಬ್ರೇಷನ್ ಯಾವುದು? ಯಾರ ಜೊತೆಗೆ ನೀವು ಒಂದು ವಿಡಿಯೋ ಬಿಡಬೇಕು ಅಥವಾ ಇಬ್ಬರು ಜೊತೆಯಾಗಿ ಸೇರಿ ಏನೋ ಒಂದು ಕೊಲ್ಯಾಬ್ರೇಷನ್ ಮಾಡಬೇಕಂತ ಆಸೆ ಪಟ್ಟಿದ್ದೀರಿ? ಅದು ಆಲ್ರೆಡಿ ಚಾನಲ್ಗಳಿಗೆಲ್ಲ ಹೋಗಿ ಮಾಡಿಬಿಟ್ಟಿದ್ದೀನಿ ಇವಾಗ ತುಂಬ. ಕಲರ್ಸ್ ಕನ್ನಡದಲ್ಲಿ ಫುಲ್ ಒಂದು ತಿಂಗಳಲ್ಲಿ ಒಂದು ಸೀಸನ್ ಫುಲ್ ಮಾಡಿಕೊಟ್ಟಿದ್ದೀನಿ ನಾನು. ಇವೆಲ್ಲ ಒಂದು ಕಾಲದಲ್ಲಿ ಕನಸಿತ್ತಾ? ಇರಲಿಲ್ಲ. ಮತ್ತು ಸಿಹಿ ಕೈ ಚಂದ್ರ ಸರ್ ಜೊತೆ ಮಾಡಿದ್ದೀನಿ. ನನಗೇನು ಆಸೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ನ ಕರೆಸ್ಬಿಟ್ಟು ಅವ್ರ ಜೊತೆಗೆ ಅವ್ರು ಮಾಡೋ ಅಡುಗೆನ ನಾನು ತಿನ್ಬೇಕು ಅನ್ನೋದು ಆಸೆ. ಮಾಡಿ 2026. ಸರಿ. ಆ್ಯಕ್ಚುಲಿ ಸರಳವಾಗಿರೋ ಆಹಾರನ ಕ್ಯಾಮ್ರಾ ಮುಂದೆ ತುಂಬ ಬಣ್ಣವಾಗಿ ಕಾಣಿಸೋಕ್ಕೆ ನೀವೇನಾದ್ರು ಸ್ಪೆಷಲಾಗಿ ಮಾಡ್ತೀರಾ? ಲೈಟಿಂಗು, ಎಡಿಟಿಂಗು? ಲೈಟಿಂಗ್ ಯೂಸ್ ಮಾಡ್ತೀರಿ. ಅದು ಬಿಟ್ಟರೆ ಊಟ ಕ್ಯಾಮ್ರಲ್ಲಿ ಚೆನ್ನಾಗಿ ಕಾಣೋಕ್ಕೆ ಏನು ಮಾಡ್ತೀರಾ? ಊಟ ಚೆನ್ನಾಗಿ ಕಾಣಬೇಕಂದ್ರೆ ಪ್ಲೇಟಿಂಗ್ ಡೆಕೋರೇಷನ್ ಕರೆಕ್ಟಾಗಿ ಮಾಡಬೇಕಂದ್ರೆ, ಇವಾಗ ನಾನು ಕೆಲವೊಂದು ವೀಡಿಯೋಸ್ ಫಿಲಿಮ್ಗಳೆಲ್ಲ ನೋಡ್ತೀನಿ, ರೆಸ್ಟೋರೆಂಟ್ಗಳಲ್ಲಿ ಯಾವ ಥರ ಸರ್ವ್ ಮಾಡ್ತಾರೆ, ಮತ್ತು ನೋಡ್ತೀನಲ್ಲ ಅವ್ರು ಯಾವ ಥರ ಡಿಸೈನ್ ಮಾಡಿರ್ತಾರೆ, ಅದೇ ಥರ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾವು ಮಾಡೋ ಅಡುಗೆ ಕ್ಲೀನಾಗಿ ಅವ್ರಿಗೆ ಇದೇ ಇಂಗ್ರೀಡಿಯೆಂಟ್ಸ್ ಪ್ರೆಸೆಂಟೇಷನ್. ಪಕೋಡ ಬಜ್ಜಿ ಕ್ರಿಸ್ಪಿ ಆಗಲು ರಹಸ್ಯ? ಅದೇ ಅಕ್ಕಿ ಹಿಟ್ಟು ಹಾಕಬೇಕು, ಮೇನ್ ಬಿಸಿ ಎಣ್ಣೆ ಯೂಸ್ ಮಾಡಬೇಕು. ಹಿಟ್ಟು ಕಳಿಸ್ತೀರಲ್ಲ ನಾವು, ಎಲ್ಲ ತರಕಾರಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ನಾರ್ಮಲ್ ಮೆಣಸಿನ್ಕಾಯಿ, ಈರುಳ್ಳಿ ಅದೆಲ್ಲ ಹಾಕಿ ಕಳಿಸ್ತೀರಲ್ಲ, ಅದಕ್ಕೆ ಕ್ರಿಸ್ಪಿಯಾಗಿ ಪಕೋಡ ಅಂದರೆ ಬೋಂಡ ಅಂದರೆ ಬಿಸಿ ಎಣ್ಣೆ ಹಾಕಬೇಕು, ಪಕೋಡ ಅಂದ್ರೆ ಬಿಸಿ ಎಣ್ಣೆ ಹಾಕಬೇಕು. ಆ ಸುರು ಅಂತ ಸೌಂಡ್ ಬರುತ್ತೆ. ಲೈಟಾಗಿ ಬಿಸಿ ಮಾಡಿ ಹಾಕೋದಲ್ಲ, ಬಿಸಿ ಬಿಸಿ ಎಣ್ಣೆ ಹಾಕಬೇಕು, ಸುರು ಅಂತ ಸೌಂಡ್ ಬರುತ್ತೆ. ಕಾದಿದ್ಯಾ? ನೀವು ನೋಡೋದು ಹೇಗೆ? ನಮ್ಮ ಅಜ್ಜಿ ಇದ್ದಾಗ ಚಿಕ್ಕದೊಂದು ಬಿಟ್ಟು ನೋಡಿದ್ರೆ ಗುಳ್ಳೆ ಗುಳ್ಳೆ ಅದು ಮೇಲಕ್ಕೆ ತೆಲ್ಬೇಕು. ಇನ್ನೊಂದು ಏನಂದರೆ ಸೌಟ್ ಇಟ್ಟು ನೋಡ್ಬೋದು, ವುಡನ್ ಸ್ಪ್ಯಾಚುಲ. ಹೆಂಗೆ? ಅದು ಇಟ್ಟು ನೋಡಿದ್ರೆ ಅವಾಗ ಬರುತ್ತೆ ಗುಳ್ಳೆ ಥರ, ನೀವು ಹೇಳಿದ್ರಲ್ಲ ಥರ. ಅದೇನಾ? ಇನ್ನೊಂದು ಹಳೆ ಕಲ್ಲುಪ್ಪು ಹಾಕ್ಬೋದು. ಕಲ್ಲುಪ್ಪು ಏನಕ್ಕೆ ಹಾಕ್ತೀರಂದ್ರೆ ಎಣ್ಣೆ ಜಾಸ್ತಿ ಹೀರ್ಕೋಬಾರ್ದಂದ್ರೆ ಕಲ್ಲುಪ್ಪು ಯೂಸ್ ಮಾಡ್ಬೋದು ಎಣ್ಣೆಗ. ಇವಾಗ ಸ್ನ್ಯಾಕ್ಸ್ ಐಟಮ್, ಚಕ್ಲಿ, ಪೂರಿ ಆ ಥರ ಎಲ್ಲ ಮಾಡ್ತಿರಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ರೆ ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ. ಅದು ಕಲ್ಲುಪ್ಪು ಹೇಗೆ ಹಾಕ್ಬೇಕು? ಎಷ್ಟು ಹಾಕಿ? ಹಾಗೆ ಒಂದು ಸ್ವಲ್ಪ 10 ಕಾಳು ಹಾಕಿದ್ರೆ ಸಾಕು ಎಣ್ಣೆಗೆ. ಅದು ಉಪ್ಪು ಪಾಕ್ಬಿಡಲ್ವಾ? ಎಣ್ಣೆ ಆಗೋದಿಲ್ಲ. ಓ, ಥ್ಯಾಂಕ್ ಯು. ಇನ್ನೊಂದಿತ್ತು, ನಮ್ಮ ಅಜ್ಜಿ ಈ ಥರ ಎಣ್ಣೆ ಕಾದಿದ್ಯಾ ಅಂತ ಸುಮ್ಮನೆ ಕೈ ಹಿಂಗೆ ಮೇಲೆ ಇಟ್ಟು ನೋಡೋರು. ನಾವು ಚೆಕ್ ಮಾಡ್ತೀನಿ. ಅದು ಯಾವುದಾದ್ರೂ ಅದು ನಮ್ಗೆ ಟೆಂಪ್ರೇಚರ್ ನಮ್ಮ ಮಾತ್ರ ಅಡುಗೆ ಮಾಡೋರು ಗೊತ್ತಿರುತ್ತೆ. ಮಾಡೋಕ್ಕೆ ಗೊತ್ತಿಲ್ದಿರೋ ಸುಮ್ಮನೆ ಹಿಂಗೆ ಇಡಕ್ಕೆ ಹೋದ್ರೆ ಗೊತ್ತಾಗೋದಿಲ್ಲ. ನಮಗೆ ಕಾದಿದೆ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಪ್ರೆಸೆಂಟೇಷನ್ ಮತ್ತು ಪ್ರಾಕ್ಟಿಕ್ಯಾಲಿಟಿ ಎರಡರ ನಡುವೆ ಚಾಲೆಂಜಸ್ ಏನು? ಪ್ರೆಸೆಂಟೇಷನ್ ಅಂದರೆ ನನಗೆ ಕಾರ್ವಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು. ಕಾರ್ವಿಂಗ್ ಅಂದರೆ ಒಂದು ಡೆಕೋರೇಷನ್ ಮಾಡ್ತಾರೆ ಪ್ಲೇಟಲ್ಲಿ. ಸೊ ಆ ಥರ ನಾನು ಏನಾದರೂ ಪ್ಲೇಟಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಫಸ್ಟೆಲ್ಲ ಮಾಡ್ತಾಯಿದ್ದೆ ನಾನು.
ರೆಸಿಪಿ ಮಾಡೋವಾಗ ಏನಾದರೂ ಒಂದು ಕಾರ್ವಿಂಗ್ ಮಾಡಿರ್ತದೆ, ಇಲ್ಲಾಂದರೆ ಪ್ಲೇಟಲ್ಲೇ ಏನಾದರೂ ಡೆಕರ್ ಮಾಡಿರ್ತದೆ. ಸೊ ಇದು ಪ್ರಾಕ್ಟಿಕಲ್ ಅಲ್ವಾ, ಅಥವಾ ಕೆಲವು ಸತಿ ಅವ್ರವ್ರ ಹುಚ್ಚು ಅವ್ರಿಗೇನೋ ಒಂದು ಒಲವಿದ್ರೆ ಅದಕ್ಕೆ ಮಾಡ್ಕೋಬೇಕು ಥರ ಬೇಕೇ ಬೇಕು ಅಂತೇನಿಲ್ಲ? ಇಲ್ಲ ಇಲ್ಲ, ಅದೇ ನಮ್ಗೆ ಇಷ್ಟ. ಇವಾಗ ಒಂದು ರೆಸಿಪಿ ಮಾಡಿರ್ತೀರಿ, ಚೆನ್ನಾಗಿ ಬಂದಿರುತ್ತೆ, ಇದಕ್ಕೇನಾದರೂ ಇಟ್ಟರೆ ಚೆನ್ನಾಗಿ ಅನಿಸುತ್ತಲ್ಲೋ ಅವಾಗ ಮಾತ್ರ ಮಾಡ್ಕೊತೀರಿ. ಯಾವ ಒಂದು ಗಾರ್ನಿಷಿಂಗ್ ಅಂಶ ಅಥವಾ ಯಾವುದೋ ಒಂದು ಐಟಮು ಅಡುಗೆಗೆ ಫೈನಲ್ ಟಚ್ ಅಂತ ಹಿಂಗೆ ಹಾಕಿದ ತಕ್ಷಣ ಅದರದ್ದು ರುಚಿನೇ ಬದಲಾಗ್ಬಿಡುತ್ತೆ, ಸಕ್ಕತ್ತಾಗ್ಬಿಡುತ್ತೆ, ಆ ಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು? ಸೀಕ್ರೆಟ್ ಅಂದರೆ ಕೆಲವರು ನಾರ್ತ್ ಕಡೆ ಅಂದರೆ ಎಲ್ಲದಕ್ಕೂ ಬಟರ್ ಯೂಸ್ ಮಾಡ್ತಾರೆ ಮತ್ತು ಕ್ರೀಮ್ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಕೊತ್ತಂಬರಿನೇ ಮೇನು. ಕೊತ್ತಂಬರಿ ಹಾಕಿಲ್ಲ ಅಂದರೆ ಯಾವ ಅಡುಗೆನೂ ಇದಾಗೋದಿಲ್ಲ. ಕೆಲವೊಂದು ರೆಸಿಪಿಗೆ ಕಸೂರಿ ಮೆಥಿ ಹಾಕಿದ್ರೆ ಸೂಪರ್ ಫ್ಲೇವರ್ ಬರುತ್ತೆ. ಕೆಲವೊಂದು ಅಂದರೆ ಮಸಾಲೆ ರುಬ್ಬಿ ಮಾಡಿರ್ತೀರಲ್ವ, ಈ ಬಟ್ರ್ ಚಿಕನ್, ಬಟ್ರ್ ಮಸಾಲ, ಅದಕ್ಕೆಲ್ಲ ಕಸೂರಿ ಮೆಥಿನ ಜಸ್ಟ್ ಫ್ರೈ ಮಾಡಿ ಗಾರ್ನಿಷಿಗೆ ಹಾಕಿದ್ರೆ ಸೂಪರ್ ಆಗಿರುತ್ತೆ, ಫ್ಲೇವರ್ ಅಂದರೆ ಬರೀ ನಾರ್ತ್ ಇಂಡಿಯನ್ ಡಿಶ್ಗೆ ಅಥವಾ ಇವನ್ ನಾಟಿಗೂ ಆಗ್ಬೋದು, ಸೌತ್ಗೂ ಆಗುತ್ತೆ, ಹಾಕ್ಬೋದು. ಕುರ್ಮಾಗಳಿಗೆ ನೀವು ಬಹಳ ಥರ ಫ್ಲಾಪ್ ಅಂತ ಹೊಡೆಸ್ಕೊಂಡಿದ್ದು ಒಂದು ಡಿಶ್ ಯಾವುದು ನಿಮ್ಮದು? ಕೇಕ್ಗಳು ಮಾಡಿರ್ತೀನಿ, ಎಲ್ಲ ಮಾಡ್ಬಿಟ್ಟು ಲಾಸ್ಟಿಗೆ ವಿಡಿಯೋ ಬೇಡ ಡಿಲೀಟ್ ಮಾಡ ಅಂತ ಹೇಳ್ಬಿಡ್ತೀನಿ. ಈಗ ಬೇರೆ ಯಾಕಂದ್ರೆ ಒನ್ ಡೇ ಫುಲ್ ಹಿಡಿತದು ಕೇಕ್ ಅನ್ನೋದು, ಒನ್ ಡೇ ಫುಲ್ ತಗೊಳುತ್ತೆ. ಲಾಸ್ಟ್ ಫೈನಲ್ ಟಚ್ ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಡ, ಇದು ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ವಿಡಿಯೋನು ಹೋಗೋದಿಲ್ಲ, ಡಿಲೀಟ್ ಮಾಡೋದ್ಬಿಟ್ಟು. ಆವಾಗ ನನಗೂ ನಮ್ಮ ತಮ್ಮನ ಫುಲ್ ಜಗಳ ಆಗಿದೆ. ಮತ್ತು ರೆಸಿಪಿಗಳು ಮಾಡುವಾಗ ಏನಾದರೂ ಬೈ ಚಾನ್ಸ್ ಮಿಸ್ಟಾಗಿ ನಾನೇ ಕೆಳಗೆ ಬೀಳಿಸ್ಬಿಟ್ನಂದ್ರೆ ಆ ಕೋಪನ ಅವ್ರ ಮೇಲೇ ತೋರಿಸೋದು ನಾನು. ಹಂಗೆ ಅಡುಗೆ ಮಾಡಲ್ಲ, ಹೋಗು ನೀನೇ ಮಾಡ್ಕೊ ಹೋಗಂತ ಹೋಗ್ತಾ ಇರ್ತೀನಿ. ಕೆಳಗೆಲ್ಲ ಬೀಳ್ಸ್ಬಿಟ್ಟಿದ್ದೀರಾ? ಒಂದು ಏನಾದರೂ ಎತ್ಕೊಳಕ್ಕೆ ಹೋಗಿ ಬೈ ಚಾನ್ಸ್ ಮಿಸ್ ಆಗಿ ಬೀಳುತ್ತಲ್ಲ, ಅವಾಗೆಲ್ಲ ಫುಲ್ ರ್ಯಾಶ್ ಆಗಿ ಎದ್ದು ಹೋಗ್ತಾ ಇರ್ತೀನಿ. ಅವಾಗ ಅವರೇ ಸಮಾಧಾನ ಮಾಡಿ ಕರೀತಾರೆ. ಓಹೋ, ನಮ್ಮ ರೇಖಾ ಅವರು ಒಂದು ಆ್ಯಂಗ್ರಿ ಯಂಗ್ ವುಮನ್ ಕೂಡ ಇರುತ್ತೆ ಅಫ್ಕೋರ್ಸ್. ಯಾಕಂದರೆ ನನಗೆ ಅದೇ ಹೇಳಿದ್ನಲ್ಲ, ಟೈಮಿಂಗು ತಾಳ್ಮೆ, ಸ್ವಲ್ಪ ಟೈಮ್ ನನಗೆ ವೇಸ್ಟ್ ಮಾಡಬಾರ್ದು. ಈ ಟೈಮ್ ಮಾಡಬೇಕಂದ್ರೆ ಇದೇ ಟೈಮ್ ಮಾಡಬೇಕು. ಇವಾಗ ನೀವು 1 ಗಂಟೆಗೆ ಬರೋಕ್ಕೆ ಹೇಳಿದ್ರೆ 1 ಗಂಟೆಗೆ ಪಕ್ಕ ಇರಬೇಕು. ನಾನು ಅವ್ರನ್ನ ವೇಟ್ ಮಾಡ್ಸೋಕ್ಕೆ ಇಷ್ಟಪಡಲ್ಲ, ಅವರು ನನಗೆ ವೇಟ್ ಮಾಡಬಾರ್ದು, ಆ ಥರ. ಯಾವಾಗ ಒಂದು ರೆಸಿಪಿ ನೀವು ಪಬ್ಲಿಕ್ಕಿಗೆ ರೆಡಿ ಅಂತ ತೀರ್ಮಾನಿಸ್ತೀರಾ? ಅಂದರೆ ಮೇಡಮ್, ಈಗ ಒಂದು ಯಾವುದೋ ರೆಸಿಪಿ ನೀವೇ ಹುಟ್ಟಾಕಿರ್ತೀರಾ, ಯಾವಾಗ ಇದು ಕರೆಕ್ಟ್ ಗುರಿ ಆಚೆಗೆ ಹೋಗೋಕ್ಕೆ ರೆಡಿ ಅಂತ ನೀವೇ ಅದಕ್ಕೆ ಓಕೆ ಅಂತ ಸೀಲ್ ಹಾಕ್ತೀರಾ? ಅದು ಹಂಗೆ ಆಗೋದಿಲ್ಲ. ಯಾಕಂದರೆ ನಾನು ಇವಾಗ ಒಂದು ರೆಸಿಪಿ ಮಾಡಿರ್ತೀನಿ, ಮತ್ತು ಇದೇ ರೆಸಿಪಿನ ಕ್ರಿಯೇಟ್ ಮಾಡೋಣ ಬೇರೆ ಥರ ಅಂದ್ಕೊಂಡಿರ್ತೀನಿ. ಆವಾಗ ಮಾಡಿದಾಗ ಈ ಥರ ಸಂಡೇ ಟೈಮ್ ಬಿಟ್ಟರೆ ಚೆನ್ನಾಗಿರುತ್ತೆ, ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಐಡಿಯಾ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಆ ಥರ ಐಡಿಯಾ ಮಾಡಿ ನಮ್ಮ ತಮ್ಮನಿಗೆ ಹೇಳ್ತೀನಿ, ಅವ್ನು ಅಪ್ಲೋಡ್ ಮಾಡಿ. ಹೊಸ ರೆಸಿಪಿ ಆ್ಯಕ್ಚುಲಿ ಮಾಡೋ ಪ್ರೇರಣೆ ಎಲ್ಲಿಂದ ಬರೋದು ನಿಮಗೆ? ಅಂದರೆ ನಾನು ಯೂಟ್ಯೂಬರ್ ಆಗಿ ಬೇರೆ ಯೂಟ್ಯೂಬ್ಗಳೆಲ್ಲ ನೋಡ್ತಾ ಇರ್ತೀನಿ, ಮತ್ತು ಸರ್ಚ್ ಮಾಡ್ತಾ ಇರ್ತೀನಿ, ಬುಕ್ಗಳು ಇಟ್ಕೊಂಡಿದ್ದೀನಿ ತುಂಬಾ. ಎಲ್ಲ ನೋಡಿ ನನ್ನ ಸ್ಟೈಲ್ಗೆ ನಾನು ಕ್ರಿಯೇಟ್ ಮಾಡಿಕೊಂಡು ನನ್ನ ವ್ಯೂವರ್ಸ್ಗೆ ಟಿಪ್ಸ್ ಸಮೇತ ನಾನು ಆ ರೆಸಿಪಿನ ಹಾಕ್ತೀನಿ. ಇವಾಗ ತಮಿಳ್ನಾಡ್ದೇ ಕೇಳ್ತಾರೆ ಅಂದ್ಕೊಳ್ಳಿ, ಅಥವಾ ನಾರ್ತ್ ಕಡೆದೇ ಕೇಳ್ತಾರೆ, ನಾವು ಮಾಡೇ ಇರೋದಿಲ್ಲ. ಇವಾಗ ರಾಜಸ್ಥಾನಿ, ಮಹಾರಾಷ್ಟ್ರ ರೆಸಿಪಿ ಎಲ್ಲ ನಮ್ಗೆ ಗೊತ್ತೇ ಇರೋದಿಲ್ಲ, ಕೇಳಿರ್ತಾರೆ. ನಾನು ಹೋಗಿ ನೋಡ್ತೀನಿ ಯಾವ ಥರ ಮಾಡಿರ್ತಾರೆ, ಅದನ್ನು ನನ್ನ ಸ್ಟೈಲಲ್ಲಿ, ನನ್ನ ಮೆಥಡಲ್ಲಿ ಇಂಗ್ರೀಡಿಯೆಂಟ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡ್ತೀನಿ ನಾನು. ಹಾಗಾಗಿ ನಿಮ್ಮ ಫೇವ್ರೆಟ್ ಟಾಪ್ 5 ಯೂಟ್ಯೂಬರ್ಸ್ ಯಾರು ಅಡುಗೆನಲ್ಲಿ? ಅಡುಗೆ ತುಂಬ ಜನ ಇದ್ದಾರೆ. ನಾನು ಜಾಸ್ತಿ ನೋಡಿದೆ ಕಾರ್ಟೂನ್ಸ್ಗಳು ಜಾಸ್ತಿ. ಸೊ ನಿಮ್ಮ ಟಾಪ್ 5 ಯೂಟ್ಯೂಬ್ ಚಾನಲ್ಸ್ ಹೇಳಿ, ಅಪಾರ್ಟ್ ಫ್ರಮ್ ಕುಕ್ಕಿಂಗಲ್ಲಿ ತುಂಬ ಜನ ಇದ್ದಾರೆ. ಯಾರ್ದು ಹೇಳೋಕ್ಕೂ, ಒಬ್ರು ಹೇಳಿದ್ರೆ ಒಬ್ರಿಗೆ ಕೋಪ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಿಟ್ಟು ಹೇಳಿ ಪರವಾಗಿಲ್ಲ, ನಿಮ್ಗೆ ಯಾವ್ದು ಹೇಳ್ಬೇಕು ಅನ್ಸುತ್ತೋ ಹೇಳಿ. ಅನುಸಯಂ ಕಲಿಕೆ ಅವರೇ ನಂಗೆ ಫಸ್ಟ್ ಇದಾಗಿದ್ದು, ಅಕ್ಕ ಅಂದ್ಬಿಟ್ಟು ಅವರು. ಆಮೇಲೆ ಇವ್ರದ್ದು ಭಾಗ್ಯ ಯೂಟ್ಯೂಬ್, ಅವರು ಕಾಂಟ್ಯಾಕ್ಟಲ್ಲಿದ್ದಾರೆ. ತುಂಬ ಹೆಸ್ರು ನೆನಪು ಬರ್ತಲ್ಲ ಸಡನ್ನಾಗಿ ಇವಾಗ ಕೇಳಿದ್ದಕ್ಕೆ ನನಗೆ. ಮತ್ತು ಸ್ವಯಂ ಪಾಕ ಅಂತ ಐತೆ ಅವ್ರದ್ದು, ಇವ್ರ ಹೆಸ್ರು ಹೇಳಿಲ್ಲ ಅಂದ್ಕೊಂಡ್ಬಿಡ್ತಾರೆ, ಅವ್ರ ಹೆಸರೇ ನೆನಪಾಗ್ತಲ್ಲ ನನಗೆ. ತುಂಬ ಜನ ಇದ್ದಾರೆ, ತಗೊಳ್ಳಿ ಪರವಾಗಿಲ್ಲ ಅಮ್ಮ. ಸರಿ, ಜಾಸ್ತಿ ನನಗೆ ಇವಾಗ ಟ್ರಾವೆಲಿಂಗ್ ಒಂದು ಇಷ್ಟ ಆಗ್ತದೆ. ಫ್ಲೇಯಿಂಗ್ ಪಾಸ್ಪೋರ್ಟ್ ಅಂತ ಮಾಡ್ತಿದಾರಲ್ಲ ಟ್ರಾವೆಲ್ದು, ಅದು ತುಂಬ ಇಷ್ಟಪಡ್ತೀನಿ. ಅದೇ ಈ ಥರ ಪಾಡ್ಕಾಸ್ಟ್ ಜಾಸ್ತಿ ಸ್ಪಿರಿಚುವಲ್ದು ಜಾಸ್ತಿ ಕೇಳ್ತಾ ಇದ್ದೀನಿ. ಹಾಗಾಗಿ ಕಾರ್ಟೂನ್ಸು. ಆಮೇಲೆ ನಾನೊಬ್ಳು ಫಿಲಿಮ್ ಮುಚ್ಚಿ, ನಾನು ಜಾಸ್ತಿ ಫಿಲಿಮು ಇವಾಗಂತೂ ಡ್ರಾಮಾ ಫುಲ್ ಮುಳುಗ್ಬಿಟ್ಟಿದ್ದೀನಿ ನಾನು. ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ನೋಡ್ತಾನೆ ಇರ್ತೀನಿ. ಅದಕ್ಕಂದ್ಬಿಟ್ಟು ನನ್ನ ಕೆಲಸನ ಬಿಡೋದಾಗಿರ್ಬೋದು, ನಿದ್ದೆ ಕೆಡೋದಾಗಿರ್ಬೋದು, ಆ ಥರ ಎಲ್ಲ ಇಲ್ಲ. ಯಾವಾಗ ಬೇಕು ಅವಾಗ ನೋಡ್ತೀನಿ. ಆದರೆ ನೋಡಿ ಮುಗಿಸ್ಬೇಕು ನನಗೆ.
ಇವಾಗ ಒಬ್ಬೊಬ್ಬರು ಒಂದು ವಾರ ತೊಗೊತಾರೆ ಒಂದು ಸೀರೀಸ್ ನೋಡೋಕ್ಕೆ. ನಾನು ಹಂಗಲ್ಲ ಒಂದು ದಿವಸದಲ್ಲೇ ಮುಗಿಸ್ಬಿಡ್ತೀನಿ. ವಾವ್. ಸೊ ನಿಮ್ಮ ಫೇವ್ರೆಟ್ ಟಾಪ್ 3 ಕೆ ಡ್ರಾಮಾ ರೆಕಮೆಂಡ್ ಮಾಡಿ ನಮಗೆ. ನಾನು ಫಸ್ಟ್ ನೋಡಿದೆ ಗಾಬ್ಲಿನ್ ಅಂತ ಬರುತ್ತಲ್ಲ ಅದು. ಆಮೇಲೆ ಸೆಕ್ಯೂರಿಟಿ ಆಫ್ ಸೀಕ್ರೆಟ್ ಅಂತ ಒಂದಿದೆ, ಅವರು ಸೆಕ್ಯೂರಿಟಿ ಆಗಿ ಕೆಲಸ ಮಾಡಿ ಅವ್ರನ್ನೇ ಇದಾಗೋದು. ಆಮೇಲೆ ಇನ್ನೊಂದು ಯಾವುದು ಅಂದರೆ ಇವಾಗ ತುಂಬ ನೋಡಿದ್ದೀನಿ, ಅದು ಪ್ರೈಮಲ್ಲಿದೆ, ಅದು ತುಂಬ ಚೆನ್ನಾಗಿದೆ. ಅದು ಅಂದರೆ ಜಾಸ್ತಿ ನನಗೆ ಥ್ರಿಲ್ಲರ್ದು ಇಷ್ಟ ಆಗುತ್ತೆ, ಸಸ್ಪೆನ್ಸ್ದು ಇಷ್ಟ ಆಗುತ್ತೆ. ಹೋಟೆಲ್ ಡೆಲ್ಯೂನಾ ಅಂತ ಒಂದಿದೆ, ಅದು ಚೆನ್ನಾಗಿದೆ ನೋಡಿ. ಆಮೇಲೆ ಅದು ಇದು ನೇಮ್ ಅಂತ ಇದೆ ನೋಡಿ ಮೇಡಮ್, ಅದು ಚೆನ್ನಾಗಿದೆ. ರಿವೆಂಜ್ ತಗೊಳ್ಳೋದು ಇದೆಲ್ಲ ನೆಟ್ಫ್ಲಿಕ್ಸು ಮತ್ತು ಪ್ರೈಮಲ್ಲೇ ಅಲ್ಲೇ ಇರೋದಾ? ನಾನು ಜಾಸ್ತಿ MX ನೆಟ್ಫ್ಲಿಕ್ಸ್ದೇ ನೋಡಿರೋದು. ಪ್ರೈಮ್ದೇನಂದರೆ ನಮಗೆ ಅದರಲ್ಲಿ ಇದು ಕೊಡೋದಿಲ್ಲ ಮೇಡಮ್, ನಾನು ಸ್ವಲ್ಪ ಸ್ಪೀಡ್ ಇಟ್ಕೊಂಡು ನೋಡ್ತೀನಿ. ಟೈಮಿಂಗ್ ಸೇವ್ ಆಗುತ್ತೆ ನನಗೆ. 1 hour ನೋಡ್ಬೇಕಾಯ್ದನ್ನ ಅಂದ್ಬಿಟ್ಟು 20 ನಿಮಿಷ ಹಾಫ್ ಆನ್ ಅವರ್ ಮುಗಿಸೋ ಥರ ಸ್ಪೀಡ್. 1.5x 2x ಎಲ್ಲ ನೋಡ್ತೀರಾ? 2x ನಾನು ನೋಡಲ್ಲ ದೇವ್ರೇ. 1.5 ಲಾಸ್ಟ್. ಶಾಬಾಷ್, ವೆರಿ ನೈಸ್ ರೇಖಾ ಅವರೇ. ನಿಮ್ಮ ಬಗ್ಗೆ ಭಾಳ ಸೀಕ್ರೆಟ್ಸ್ ಎಲ್ಲ ಆಚೆಗೆ ಬರ್ತಾ ಇದೆ. ಜಾಸ್ತಿ ಅಮ್ಮಮ್ಮ ಅಂದರೆ ಯಾರೂ ನೋಡಿರಲ್ಲೇನೋ, ಅಷ್ಟು ನೋಡಿರ್ತೀನಿ ನಾನು. ಸಮಯ ನೋಡಿ ಹೇಗೆ ಗೌರವಿಸ್ತಾರೆ ಅಂತ. ಟೈಮ್ ತುಂಬ ಇಂಪಾರ್ಟೆಂಟ್ ಕೊಡ್ತೀನಿ. ಮತ್ತು ಇದಕ್ಕಂದ್ಬಿಟ್ಟು ನಿದ್ದೆ ಕೆಡಲ್ಲ. ನಾನು 10 ಗಂಟೆಗೆ ಮಲಗೋದು, ಬೆಳಗ್ಗೆ 5 ಗಂಟೆ 4:15 ಎದ್ದೋಳೋದು. ಕೆಲಸದಲ್ಲಿ ನಂದು ಏನಿದೆ ಅದು ಮುಗಿಸ್ತೀನಿ. ಬೆಳಗ್ಗೆ 9 ಗಂಟೆಗೆ ಈ ಕೆಲಸ ಮುಗಿಸ್ಬೇಕಂದ್ರೆ ಮುಗಿಸ್ತೀನಿ. ಮಧ್ಯಾಹ್ನ ವೀಡಿಯೋಗೆ ಎಷ್ಟು ಟೈಮ್ ಬೇಕೋ ಅಷ್ಟು ತೊಗೊತೀನಿ, ಮತ್ತು ಬ್ರೇಕ್ ತೊಗೊತೀನಿ, ಬೇರೆ ಕೆಲಸ ಮಾಡ್ತೀನಿ. ಸಂಜೆ ಅಡುಗೆ ಯಾವ ಟೈಮ್ ಮಾಡಬೇಕು ಆ ಟೈಮ್ ಮಾಡ್ತೀನಿ. ಪಕ್ಕ ಇವಾಗೂ ಅಷ್ಟೇ 7 ಗಂಟೆ 7:30ಗೆ ಊಟ ಆಗಬೇಕು ನಂಗೆ ರಾತ್ರಿ. ನಿಮ್ಮದು ಬೆಳಗ್ಗೆಯಿಂದ ರಾತ್ರಿ ಮಲ್ಕೊಳ್ಳೋರ್ಗೂ ದಿನಚರಿ ಹೇಳಿ. ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ತೀನಿ. ಎದ್ದು ಒಂದು ಸ್ವಲ್ಪ ವಾಕಿಂಗ್ ಮಾಡ್ತೀನಿ, ಒಂದು ಹಾಫ್ ಆನ್ ಅವರು. ಟೈಮ್ ಇದೆ ನಂದು ಅದೇನು ರೇಖಾ ಟ್ಯಾಲೆಂಟ್ ಅಂತ ಇದೆಯಲ್ವ, ಅದೊಂದು ಸ್ವಲ್ಪ ಏನಾದ್ರು ವೀಡಿಯೋ ಮಾಡ್ಕೊಬರಕ್ಕೆ ಹೋಗ್ತೀನಿ. ಇನ್ನೊಂದು ರೂಮ್ ಇದೆ. ಇವಾಗ ನಾವು ಬರೀ ಕ್ರಾಫ್ಟ್ಸಿಗೆ ಮಾತ್ರ. ಆಮೇಲೆ ಹೇಳ್ತಾ ಇದ್ರಿ ಇವಾಗ ನಾವು ಸ್ವಂತ ಮನೆಯಿಂದ ರೆಂಟ್ ಹೌಸಿಗೆ ಬಂದಿದ್ದೆ. ಸ್ವಂತ ಮನೆ ಸ್ವಲ್ಪ ಚಿಕ್ಕದು, ತಮ್ಮನಿಗೆ ಮದುವೆ ಮಾಡಬೇಕಲ್ಲ, ಬರೋರು ಚಿಕ್ಕ ಮನೆ ಅನ್ಕೊಬಾರ್ದು ಅಂದ್ಬಿಟ್ಟು ಬಾಡಿಗೆಗೆ ಬಂದಿದ್ದೀರಿ. ಯಾಕಂದರೆ ಇವಾಗಿನ ಹೆಣ್ಮಕ್ಳೆಲ್ಲ ಸೇಫ್ಟಿ ನೋಡ್ತಾರಲ್ಲ, ಅಂದರೆ ಪ್ಲ್ಯಾನ್ ಇದೆ, ಮನೆ ಕಟ್ಟೋ ಪ್ಲ್ಯಾನ್ ಇದೆ. ಫಸ್ಟ್ ಮದುವೆ ಮಾಡೋದ್ಬಿಟ್ಟು ಆಮೇಲೆ ಮನೆ ಕಟ್ಟೋ ಪ್ಲ್ಯಾನ್ ಇರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಒಂದು 8 ಗಂಟೆಗೆ ಟೀ ಕಾಫಿ ಏನೋ ತೊಗೊಂಬಿಡ್ತೀನಿ. ಮತ್ತು 9 ಗಂಟೆ 9:15ಗೆ ಅಡುಗೆ ಮುಗಿಯುತ್ತೆ. ಅದು ಅಡುಗೆ ಅಂದರೆ ಯಾವ ಥರ ಗೊತ್ತಾ, ಎಲ್ಲರೂ ಮಾಡೋ ಥರ ಸಿಂಪಲ್ಲಾಗಿ ಮಾಡಲ್ಲ. ಬೆಳಗ್ಗೆನೇ ಅನ್ನ ಸಾರು ಮುದ್ದೆ ಪಲ್ಯ 4 ಮಾಡಬೇಕು ನಾನು. ಇಡೀ ದಿನಕ್ಕಾಗೋದು? ಮಧ್ಯಾಹ್ನಕ್ಕೆ ಮಾತ್ರ. ನಾವು ಮುದ್ದೆ ತಿಂತೀರಿ, ಮಧ್ಯಾಹ್ನ ಅಡುಗೆ ತಿನ್ನಲ್ಲ. ನಾನು ಸ್ವಲ್ಪ ಜಾಸ್ತಿ ಸಾಲೆಡ್ಗಳು ಮತ್ತು ವೆಜಿಟೇಬಲ್ ಫ್ರೂಟ್ಸ್ ಆ ಥರ ಸಪ್ರೇಟಾಗಿ ತೊಗೊತಿರ್ತೀನಿ ನಾನು ಮಧ್ಯಾಹ್ನ ಹೊತ್ತು ಮಾತ್ರ. ಏನಾದರೂ ನನಗೆ ಇಷ್ಟವಾಗಿರೋ ಥರ ದೋಸೆನೋ ಪಲಾವೋ ಟೊಮೊಟೊ ಬಾತ್ ಈ ಥರ ರೈಸ್ ಐಟಮ್ ಅಂದರೆ ನಾನು ಎಕ್ಸ್ಟ್ರಾ ಮಧ್ಯಾಹ್ನ ತಿನ್ಕೊತೀನಿ. ಆವಾಗ ಆ ಥರ ತೊಗೊಳಲ್ಲ, ಸಾಲಾಡು ಆ ಥರ. ಯಾವಾಗಾದರೂ ತುಂಬ ಆಸೆ ಆದಾಗ ಬರ್ಗರು ಫ್ರೆಂಚ್ ಫ್ರೈ ಆ ಥರ ತರಿಸ್ಕೊಂಡು ತಿಂತೀರ ಯಾವಾಗಾದರೂ ಆಸೆ ಆದಾಗ. ಮತ್ತು ನಾನು ವೀಡಿಯೋ ಇರೋ ದಿವಸ ಮಾಡಲ್ಲ, ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ. ಇವಾಗ ಮೊನ್ನೆ 2 ವೀಡಿಯೋ ಮಾಡಿದ್ದೀನಿ. ನೆನ್ನೆ ಫುಲ್ಲು ದೇವ್ರ ಕೆಲಸ ಫುಲ್ ಇರುತ್ತೆ ನನಗೆ. ಗುರುವಾರ ಫುಲ್ಲು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಪಾತ್ರೆಯಲ್ಲಿ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಗುರುವಾರ ನನಗೆ ಫುಲ್ ಕ್ಲೀನ್. ಆವತ್ತು 1 ಡೇ ಫುಲ್ ತೊಗೊತೀನಿ, ಏನು ಕೆಲಸ ಮಾಡಲ್ಲ, ಎಲ್ಲೂ ಹೋಗೋದಿಲ್ಲ. ಶುಕ್ರವಾರ 7 ಗಂಟೆ 6:30ಗೆಲ್ಲ ಪೂಜೆ ಮುಗಿದೋಗುತ್ತೆ. ಶುಕ್ರವಾರ ಫುಲ್ಲು ಏನಾದರೂ ವೀಡಿಯೋ ಬೆಳಗಿನ ಜಾವ 6:30 7 ಗಂಟೆಗೆ ಮಾಡಿಬಿಡ್ತೀನಿ. ಅಷ್ಟು ಬೇಗ? ಮಾಡಿಬಿಟ್ಟು ಏನಾದರೂ ವೀಡಿಯೋ ನಾನು ವೀಡಿಯೋ ಯಾವ ಥರ ಅಂದರೆ ಪೆಂಡಿಂಗ್ ಇಟ್ಕೊತೀನಿ ವೀಡಿಯೋನ. ನನಗೆ ನೆಕ್ಸ್ಟ್ ಡೇ ಬ್ರೇಕ್ ಬೇಕಾಗುತ್ತಲ್ವ, ಆ ಥರ ಒಂದೇ ದಿವಸ 3 ಅಡುಗೆ 2 ಅಡುಗೆ ಆ ಥರ ಪೆಂಡಿಂಗ್ ಇಟ್ಕೊತೀನಿ. ಇವಾಗ ಮೊನ್ನೆ ಬುಧವಾರ 2 ಅಡುಗೆ ಮಾಡಿದ್ದೀನಿ. ನಿನ್ನೆ ರಜಾ, ಇವತ್ತು ರಜಾ, ನಾಳೆನೂ ರಜಾ ನನಗೆ. ಸೋಮವಾರ ಗಂಟ ಇಲ್ಲ. ಮತ್ತು ಸೋಮವಾರ ಏನಾದರೂ 1-2 ವೀಡಿಯೋ ಮಾಡೋದು. ಮಂಗಳವಾರ ಎಲ್ಲಾದರೂ ಹೊರಗಡೆ ಹೋಗೋದಿರುತ್ತೆ, ಶಾಪಿಂಗು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊತೀನಿ ನಾನು. ಒಂದೇ ಸತಿ ಈ ಥರ 2-3 ಮಾಡಿ ಪೆಂಡಿಂಗ್ ಇಟ್ಕೊತೀನಿ. ಅಂದರೆ ಬ್ಯಾಂಕಿಂಗ್ ಥರ 2-3ನೇ ದಿನಕ್ಕೂ ಆಗೋ ಥರ ಇಟ್ಕೊಂಡಿರ್ತೀನಿ. ನಮ್ಮ ಕೆಲಸಗಳು ಈಸಿ ಆಗುತ್ತೆ ಅವಾಗ. ಸೊ ಹಾಗಾಯಿತು. ಈಗ ಆಮೇಲೆ ಮಧ್ಯಾಹ್ನ ಆಗ್ತಿದ್ದಂಗೆ ಸಾಯಂಕಾಲ ಅದೇ ನಾನು ಇವಾಗ ಅಡುಗೆ ಇದ್ದರೆ ಅಡುಗೆ ಮಾಡ್ಕೊತೀನಿ. ಅಡುಗೆ ಮಾಡೋಕ್ಕೆ 3 ಗಂಟೆ ಆಗೋಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ನಾನು. ಬೆಳಗ್ಗೆ ತಿಂಡಿ ಶೂಟಿಂಗ್ ದಿವಸ ಅಂದರೆ ನಾನು ಬೆಳಗ್ಗೆ ಒಂದು 9-10 ಗಂಟೆಗೆ ಟಿಫನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತೆಲ್ಲ ಬರ್ದ್ಕೊಂಬಿಡ್ತೀನಿ. ಏನೇನು ಅಡುಗೆ ಮಾಡಬೇಕು, ಏನೇನು ಕಟ್ ಮಾಡ್ಕೋಬೇಕು, ಅದೆಲ್ಲ ಎತ್ತಿಟ್ಕೊಳ್ಳೋಕ್ಕೆ ಅದೇ ಒಂದು ಅವರ್ ಆಗೋಗುತ್ತೆ. ನೀವು ಒಬ್ಬರೇ ಮಾಡೋದೆಲ್ಲ? ಎಲ್ಲ ನಾನು ಒಬ್ಬಳೇ. ಯಾರೂ ಇಲ್ಲ.
ತಗೊಬಂದು ಕೊಡೋದಲ್ಲಿ ನಮ್ಮಮ್ಮ ಏನಾದರೂ ಬೇಕಂದ್ರೆ ತಂದು ಕೊಡ್ತಾರೆ. ಒಂದು 12 ಗಂಟೆ 12:30ಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಊಟಕ್ಕಂತಲೇ ಪ್ಲ್ಯಾನ್ ಮಾಡೋದು ನಾನು. ಆ ಊಟಕ್ಕೆ 4 ಗಂಟೆ ಮಾಡ್ಬಿಡ್ತಾನೆ ನಮ್ಮ ತಮ್ಮ. 3 ಗಂಟೆ 3:30 ಆಗೋಗುತ್ತೆ. ಆನಂತರ ಸ್ವಲ್ಪ ಹೊತ್ತು ಒಂದು 1/2 ಅವರು 1 ಅವರ್ ರೆಸ್ಟು. ಹೆಂಗೆ ಅಂದರೆ ಅದೇ ಫಿಲಿಮ್ ಅದು ಇದು ನೋಡ್ಕೊಂಡು ರೆಸ್ಟ್ ತೊಗೊಳ್ಳೋದು. ಆನಂತರ ಮತ್ತೆ 5 ಗಂಟೆಗೆ ಅಡುಗೆ ಮಾಡೋಕ್ಕೆ ಹೋಗೋದು. 6 ಗಂಟೆಗೆಲ್ಲ ಅಡುಗೆ ಮುಗಿಸ್ಕೊಬಂದ್ಬಿಡ್ತೀನಿ. ಏನಾದರೂ ಬೆಳಗ್ಗೆ ಸಾಂಬಾರಿದ್ದರೆ ರೈಸ್ ಇಟ್ಟರೆ ಮುಗಿಸ್ಬಿಡ್ತೀನಿ. ಏನಾದರೂ ಒಂದು ಕಂಪ್ಲೀಟ್ ಮಾಡ್ಕೊತೀನಿ. ಒಂದು 1/2 ಅವರ್ ಮುಗಿಸ್ಬಿಡ್ತೀನಿ. ಮತ್ತು 7 ಗಂಟೆಗೆ ಊಟ ಮಾಡು. ಏನಾದರೂ ಟೈಮ್ ವೀಡಿಯೋ ಮಾಡೋದಿದೆ, ಪೇಂಟಿಂಗ್ ಕೆಲಸ ಆ ಥರ ಎಲ್ಲ ಇದೆ. ಸ್ವಲ್ಪ 2-3 ಇದಿರುತ್ತೆ ಕ್ರಾಫ್ಟಲ್ಲಿ. ಒಂದು ಡ್ರೈ ಆಗೋವರೆಗೂ ವೇಟ್ ಮಾಡಬೇಕಾಗುತ್ತಲ್ಲ, ಆ ಥರ ಇದ್ದರೆ ಅದು ಕಂಪ್ಲೀಟ್ ಮಾಡ್ಕೊಂಬರ್ತೀನಿ. ಇಲ್ಲಾಂದರೆ ಒಂದೊಂದು ಸರಿ ಏನು ಮಾಡ್ತೀನಿ ಅಂದರೆ ಒಂದೇ ದಿವಸ 10 ವೀಡಿಯೋ ಮಾಡ್ಕೊಬಂದು ಒಂದೇ ದಿವಸ ಎಡಿಟು ಮಾಡಿದ್ದೀನಿ. ಆ ಥರ ಮಾಡ್ಕೊಂಬಿಡ್ತೀನಿ. ಅಂದರೆ ಸಿಂಪಲ್ಲಾಗಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿದ್ರೆ ಒಂದೇ ದಿವಸ ಎಡಿಟ್ ಮಾಡ್ಕೊಂಬಿಡ್ತೀನಿ. ಹಾಗಾಗಿ ಆಮೇಲೆ ಜಾಸ್ತಿ ನೋಡ್ತಾ ಇರ್ತೀನಿ, ಹೊಸ ಟ್ರೆಂಡಿಂಗ್ ಏನೇನು ಹೋಗ್ತಾ ಇರುತ್ತೆ ಅದೆಲ್ಲ ನೋಡ್ತಾ ಇರ್ತೀನಿ. ಜಾಸ್ತಿ ರೀಲ್ಸ್ ನೋಡೋಲ್ಲ. ಒಂದು 1/2 ಅವರ್ ನೈಟ್ ಒಂದು 9:30 ಸ್ಟಾಪ್ ಮಾಡಿಬಿಡ್ತೀನಿ. ಎಲ್ಲ ನೋಡೋದು ಸ್ಟಾಪ್ ಮಾಡಿ ಒಂದು 9:30ರಿಂದ 10 ಗಂಟೆವರೆಗೂ ಒಂದು ಸ್ವಲ್ಪ ರೀಲ್ಸ್ಗಳು ಏನಾದರೂ ಟ್ರೆಂಡಿಂಗ್ ಇದೆ ಅದು ಇದು ನೋಡ್ಕೊತೀನಿ. ಆಮೇಲೆ ಅಷ್ಟೇ 10 ಗಂಟೆಗೆ ಮಲ್ಕೋ, ಮತ್ತು ಬೆಳಗ್ಗೆ 5 ಗಂಟೆ. ನೀವು ಈ ಥರ ನಿಮ್ಮ ಜರ್ನಿನಲ್ಲೇ ರೆಸಿಪಿ ಏನೋ ರಿಸರ್ಚ್ ಮಾಡೋಕ್ಕೆ ಹೋಗ್ತಾ ಅಚಾನಕ್ಕಾಗಿ ಹುಟ್ಟಿದ್ದು ಒಂದು ರೆಸಿಪಿ ಯಾವುದು? ಅಚಾನಕ್ಕಾಗಿ ಅಂದರೆ ಚಿತ್ರಾನ್ನಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡಿದ್ದೀನಿ ನಾನು, ಲೆಮನ್ ರೈಸಿಗೆ. ಆಮೇಲೆ ನಾನ್ ವೆಜ್ನ ವೆಜ್ ಥರ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಅಂದರೆ ಸೋಯಾ ಚಂಕ್ಸಲ್ಲಿ ನಾನ್ ವೆಜ್ಜಿಗೆ ಯಾವ ಥರ ಮಾಡ್ತೀರ ಆ ಥರ ಟ್ರೈ ಮಾಡಿದ್ದೀನಿ. ಮತ್ತು ಇವಾಗ ಚಿಕನ್ ಸಾರು ಮಟನ್ ಸಾರೆಲ್ಲ ಮಾಡ್ತಾರಲ್ಲ ಅದನ್ನೇ ನಾನು ವೆಜ್ಜಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಆ ಥರ ಸೇಮ್ ಮಸಾಲೆನೇ ವೆಜಿಟೇಬಲ್ ಹಾಕೋದು, ಪನ್ನೀರ್ ಹಾಕೋದು, ಮಶ್ರೂಮ್ ಹಾಕೋದು, ಆ ಥರ ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ಟ್ರೈ ಮಾಡ್ಬೋದು ಕೂಡ. ಮಾಡ್ಬೋದು. ಇವಾಗ ನಾವು ಒಂದು ಪದಾರ್ಥನ ತಿನ್ನಲ್ಲ ಅಂದ್ಕೊಳ್ಳಿ, ಬೇರೆ ದೇಶದ ನೋಡ್ತಾ ಇರ್ತೀರಿ. ಆವಾಗ ನಮ್ಗೆ ನೋಡಿದಾಗ ನಾವು ತಿನ್ನಬೇಕು ಅನಿಸುತ್ತೆ. ಕೆಲವೊಂದು ಈಟಿಂಗ್ ವಿಡಿಯೋ ಹಾಕ್ತಾರಲ್ಲ ಬೇರೆ ಊರದಲ್ಲ, ಆವಾಗ ಅವ್ರು ನೋಡಿದಾಗ ನಮಗೂ ತಿನ್ಬೇಕು ಅನಿಸುತ್ತೆ. ಆದರೆ ನಾವು ತಿನ್ನಂಗಿರಲ್ಲ ಅದನ್ನು. ಆವಾಗ ನಾವು ವೆಜ್ಜಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಆ ಥರ. ಸೊ ಈಗ ಮನೆಯಲ್ಲಿ ಅಡುಗೆ ಮಾಡೋರೆಲ್ಲ ಮೊದಲು ಕಲಿಬೇಕಾಗಿರುವಂಥ ಒಂದು ಸ್ಕಿಲ್ ಏನು? ಪೇಷನ್ಸ್ ಬೇಕು ಅಡುಗೆ ಮಾಡೋದಕ್ಕೆ. ಇವಾಗೆಲ್ಲ 5 ಮಿನಿಟ್ಸ್ ಇನ್ಸ್ಟೆಂಟ್ ಅಂತ ಹೋಗ್ಬಿಟ್ಟಿದಾರಲ್ಲ, ರೆಡಿಮೇಡ್ ಬರುತ್ತೆ. ಈಗ 5 ಎವ್ರಿಡೇ ಡಿಶಸ್, 5 ತರಹದ ಅಡುಗೆಗಳು ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಇದು ಗೊತ್ತಿರಬೇಕಾಗಿರೋದು. ಮುದ್ದೆ, ತರಕಾರಿ ಸಾಂಬಾರು, ಸೊಪ್ಪಿನ ಪಲ್ಯಗಳು, ಬಸ್ಸಾರು. ಆಮೇಲೆ ಎಲ್ಲರ ಮನೇಲಿ ಮಿಸ್ ಮಾಡೋದಿಲ್ಲ, ಇಡ್ಲಿ ದೋಸೆ ಮಾಡ್ತಾರೆ. ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡ್ತಾರೆ, ಮಿಸ್ ಮಾಡಲ್ಲ ಇದು. ಪಲಾವ್ಗಳು ಯಾವುದೇ ಫಂಕ್ಷನ್ ಆಗಿರಲಿ, ಒಳ್ಳೇದಾಗಲಿ ಕೆಟ್ಟದಾಗಲಿ ತರಕಾರಿ ಹಾಕಿ ಪಲಾವ್ ಒಂದು ಮಾಡಿಬಿಡ್ತಾರೆ. ಮುದ್ದೆ ಆಯಿತು. ನಾನ್ ವೆಜ್ಜಲ್ಲಿ ಚಿಕನ್ ಸಾರು ಕಂಪ್ಲೀಟಾಗಿ ಇದ್ದೇ ಇರುತ್ತೆ, ವಾರನೂ ಇರುತ್ತೆ. ನಮ್ಮ ಮನೇಲೂ ಮಿಸ್ ಆಗೋಲ್ಲ, ವಾರನೂ ಚಿಕನ್ ಸಾರು ಮಟನ್ ಸಾರು ಆಗಿರ್ಬೋದು. ನೆಕ್ಸ್ಟು ಆದಷ್ಟು ಜಾಸ್ತಿ ತರಕಾರಿನೇ, ಪಲ್ಯಗಳು, ಚಪಾತಿ ಮಿಸ್ ಮಾಡೋದಿಲ್ಲ ಯಾರೂ. ನೀವು 6 ಡಿಶಸ್ಗಳು, ಹೊಸ 6 ತಿನಿಸುಗಳನ್ನು ಇವತ್ತು ಕರ್ನಾಟಕ ಟ್ರೈ ಮಾಡಬೇಕಾಗಿರೋದು. ಹೊಸ ಡಿಶ್ ಅಂದರೆ ಅದು ಗೊತ್ತಿರೋದೆ ಎಲ್ರಿಗೂ. ದೋಸೆ ಮೇಲೆ ತರಕಾರಿ ಎಲ್ಲ ಹಾಕಿ ಪಿಜ್ಜಾ ಮಾಡಿಕೊಡ್ಬೋದು. ರೆಸಿಪಿ ಹೇಳಿ ಒಂದು ಸುಮ್ಮನೆ ಹಂಗೆ ಬಾಯಿ ಮಾತಿಗೆ. ನಾರ್ಮಲ್ ದೋಸೆ ಇದ್ಬಿಟ್ಟು ಅದು ದಪ್ಪ ಹೇಗೆ ಮಾಡೋದು? ಸೆಟ್ ದೋಸೆ ಥರ ಉಯ್ಕೋಬೇಕು. ನಾವು ನಾರ್ಮಲ್ ದೋಸೆ ತೆಳ್ಳಗೆ ಮಾಡ್ತೀರಿ, ಆ ಥರ ಮಾಡಬಾರ್ದು. ಆ ಒಂದು ಸೌಟ್ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಅದೇ ಲೇಯರ್ ಬಿಟ್ಕೊಳ್ಳುತ್ತೆ. ನಾವಾಗಿ ಹಿಂಗೆ ತಿರ್ಗ್ಸೋಕೆ ಹೋಗಬಾರ್ದು. ಸ್ಟವ್ನ ಸಿಮ್ಮಲ್ಲಿ ಇಟ್ಕೋಬೇಕು. ಫಸ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ದೋಸೆ ಹಿಟ್ಟಾಕಿ, ಆನಂತರ ಕಟ್ ಮಾಡಿರೋಂಥ ತರಕಾರಿನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು. ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು, ಮತ್ತು ಅದಕ್ಕೆ ಬೇಕಾಗಿರೋಂಥ ಪಿಜ್ಜಾಗೆ ಬೇಕಾಗಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್, ಚೀಸು, ಟೊಮೊಟೊ ಕೆಚಪ್ ಬೇಡ, ಅದನ್ನು ಸರ್ವ್ ಮಾಡ್ಕೊಳಕ್ಕೆ ಇಟ್ಕೊಂಡ್ರೆ ಸೂಪರಾಗಿರುತ್ತೆ ಅದಕ್ಕೊಂದು ತಿನ್ನೋದಕ್ಕೆ. ಅದ್ರ ಬದಲಾಗಿ ಆರಿಗಾನೋ, ಚಿಲ್ಲಿ ಫ್ಲೇಕ್ಸು ಮತ್ತು ಪೆಪ್ಪರ್ ಪುಡಿ, ಸಾಲ್ಟು ಅದೆಲ್ಲ ಫುಲ್ ತರಕಾರಿಗೆ ಹಾಕಿ ಒಂದು ಪಲ್ಯ ಥರ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಬೇಕು. ದೋಸೆ ಹಿಟ್ಟು ಹಾಕಿದ ತಕ್ಷಣವೇ ಹಿಟ್ಟು ಬೇಯಕ್ಕೆ ಮುಂಚೆನೇ ಇದನ್ನೆಲ್ಲ ಹಾಕಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿಬಿಟ್ಟು ನಿಮಗೆ ಇನ್ನೂ ಎಕ್ಸ್ಟ್ರಾ ಚೀಸ್ ಬೇಕಂದರೆ ಮೇಲೆ ತುರಿದಾಕೋಬೋದು, ಇಲ್ಲಾಂದರೆ ತರಕಾರಿ ಜೊತೆನೇ ಮಿಕ್ಸ್ ಮಾಡಿ ಇಟ್ಕೊಂಬಿಡೋದು. ಆನಂತರ ಮೇಲೆ ಮುಚ್ಚಲ ಹಾಕ್ಬಿಟ್ಟು ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೋಬೇಕು. ತಿರುಗಿಸೋಂಗಿಲ್ಲ. ಆನಂತರ ಅದು ಕೆಳಗಡೆ ಲೇಯರ್ ಸ್ವಲ್ಪ ಕ್ರಿಸ್ಪಿಯಾಗಿ ಬಂದಿರುತ್ತಂತ ಸೌಟಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಆವಾಗ ತೊಗೊಂಬಿಟ್ಟು ಕಟ್ ಮಾಡಿ ಟೊಮೊಟೊ ಕೆಚಪ್ ಜೊತೆಗೆ ಸರ್ವ್ ಮಾಡ್ಕೊಬೋದು.
ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಈಗ. ಸೊ ಇದು ಒಂದು 10 ನಿಮಿಷ ಆಗುತ್ತಾ ಒಂದು ಮಾಡೋಕ್ಕೆ? ಅದು ಬೇಯೋದಕ್ಕೆ ಒಂದು 5 ನಿಮಿಷ ಬೇಕು. ಪ್ರಿಪೇರ್ ಅನ್ನೋದು ನಮ್ಗೆ ಟೈಮಿಂಗ್ ಲೆಂತ್ ತಗೊಳುತ್ತೆ. ಪ್ರಿಪೇರು 10 ನಿಮಿಷ 15 ನಿಮಿಷದಲ್ಲಿ ಆಗುತ್ತೆ. ಆರಾಮಾಗಿ ಮನೇಲಿರೋರು ಒಂದು 3-4 ಜನಕ್ಕೆ ಮಾಡ್ಕೋಬೋದು. ಸರಿ, ದಾಟ್ಸ್ ಒನ್. ಸೊ ಪಿಜ್ಜಾ, ದೋಸೆ. ನೆಕ್ಸ್ಟು ಸ್ನ್ಯಾಕ್ಸಲ್ಲಿ ಹೇಳ್ಬೇಕಂದ್ರೆ ಇದು ಸ್ನ್ಯಾಕ್ಸ್ ಅಂದರೆ ಇದು ನಮಗೆ ಹೆಲ್ತಿಗೆ ಬೆನಿಫಿಟ್ ಇರೋದು. ಎಲ್ಲರ ಮನೇಲಿ ಗೋಡಂಬಿ, ಬಾದಾಮಿ, ಇವಾಗ ಪಿಸ್ತಾ ಎಲ್ಲ ನಾರ್ಮಲಾಗಿ ಇದ್ಬಿಟ್ಟಿದೆ, ಸ್ನ್ಯಾಕ್ಸ್ ಥರ ತಿಂತಾರಲ್ಲ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹುರ್ಗಡ್ಲೆ, ಕಡಲೆ ಬೀಜ, ಅವಲಕ್ಕಿ ಎಲ್ಲನೂ ನಮ್ಗೆ ಎಷ್ಟೆಷ್ಟು ಬೇಕೋ ಅಳತೆ ಪ್ರಕಾರ. ಇವಾಗ ಒಂದು ಕಪ್ ಅಳತೆ ತೊಗೊತೀರಂದರೆ ಎಲ್ಲ ಒಂದು ಅಳತೆ ಪ್ರಕಾರ ತೊಗೊಂಡು ಎಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡು, ಬೆಲ್ಲ ಇರುತ್ತೆ ಅದನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡು ಇದೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತುಪ್ಪ ಹಾಕಿ ಉಂಡೆ ಥರ ಕಟ್ಕೊಂಡು ಡೈಲಿ ಒಂದೊಂದು ತಿನ್ಬೋದು. ಓ ಶಬಾಷ್. ಪ್ರೋಟೀನ್ ಲಾಡು ಥರ. ಪ್ರೋಟೀನ್ ಲಾಡು. ಪ್ರೋಟೀನ್ ಲಾಡು ಥರ. ನಾನು ನಿಮ್ಮ ಇನ್ಸ್ಟಾದು ಸುಮ್ಮನೆ ಸ್ಕ್ರೋಲ್ ಮಾಡಿ ನೋಡಿದೆ, ಏನೋ ಚಿಪ್ಸ್ದು ಏನೋ ಹೊಸ ಚಾಟ್ ಬಿಟ್ಟಿದ್ದೀರಿ. ಚಿಪ್ಸ್ಗಳು ಅಂಗಡಿಯಲ್ಲಿ ಇವಾಗ ಕುರ್ಕುರೆ ಚಿಪ್ಸ್ ಎಲ್ಲ ತೊಗೊಬರ್ತೀರಲ್ವ, ಅದನ್ನು ಹಾಗೆ ತಿಂದು 5 ನಿಮಿಷಕ್ಕೆ ಟೈಮ್ ಪಾಸ್ ಮಾಡಿಬಿಡ್ತೀನಿ ನಾವು ತಿಂದು. ಅದ್ರ ಜೊತೆಗೆ ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಮತ್ತು ಇನ್ನೂ ಏನಾದರೂ ಮಿಕ್ಚರ್ ಮನೇಲಿ ಉಳಿದಿರೋದು ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂದರೆ ಅದೊಂಥರ ಡಿಫ್ರೆಂಟಾಗಿರುತ್ತೆ. ಸೊ ಅದು ಒಂದಾ 3 ಆಯಿತು. ಆಮೇಲೆ ಜಾಸ್ತಿ ಇವಾಗ ಮನೇಲಿ ಚಪಾತಿ ಮಾಡಿರ್ತೀರ ಅಂದ್ಕೊಳ್ಳಿ, ಅದಕ್ಕೆ ನಮ್ಮ ಮನೇಲಿ ಏನಾದರೂ ತರಕಾರಿ ಇರುತ್ತೆ, ತರಕಾರಿ ಏನೂ ಇಲ್ಲ ಅಂದ್ರೂ ಬೇರೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಅದಕ್ಕೆ ಬೇಕಾಗಿರೋವಂಥ ಏನಾದರೂ ಟೊಮೊಟೊ, ಕ್ಯಾರೆಟ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಬೇರೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಪಲ್ಯ ಥರ ಮಾಡ್ಕೊಳ್ಳೋದು. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಚಿಲ್ಲಿ ಪೌಡರ್, ಏನೇನು ಮಸಾಲೆ ಪೌಡರ್ ಇದೆ ಅದೆಲ್ಲ ಹಾಕಿ ಚಪಾತಿ ಮೇಲೆ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕಿ ಇದನ್ನು ಹಾಕಿ ರೋಲ್ ಕೂಡ ಮಾಡಿ ತಿನ್ಬೋದು. ಇಲ್ಲಾಂದರೆ ಮೊಟ್ಟೆ ಇದ್ದರೆ ಮೊಟ್ಟೆನ ಹೊಡೆದ್ಬಿಟ್ಟು ಚಪಾತಿ ಮೇಲೆ ಹಾಕಿ ಡಬಲ್ ಬಾಯ್ಲ್ ಥರ ಮಾಡಿ ಆ ಮಸಾಲೆನ ಸ್ಟಫಿಂಗ್ ಮಾಡಿ ಕೂಡ ತಿನ್ಬೋದು. ಓ ಸರಿ, ರೋಲ್. ಆಮೇಲೆ ಲಾಸ್ಟ್ ಅಂದರೆ ಅನ್ನದಲ್ಲಿ, ತಂಗಳನ್ನದಲ್ಲಿ ಜಾಸ್ತಿ ನಾನು ಅದ್ರಲ್ಲಿ ಮಾಡ್ತೀನಿ. ಏನಂದರೆ ನಾನು ಜಾಸ್ತಿ ಎಗ್ ಫ್ರೈಡ್ ರೈಸ್ ಮಾಡ್ತೀರಲ್ವಾ, ಅದಕ್ಕೆ ಎಗ್ ಫ್ರೈಡ್ ರೈಸಿಗೆ ಏನೇನು ಹಾಕ್ತಾರೋ ಅದನ್ನು ಹಾಕ್ದಿರ ನಾರ್ಮಲಾಗಿ ಈರುಳ್ಳಿ, ಟೊಮೊಟೊ ಹಾಕಿ ಮನೇಲಿರೋಂಥ ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಮಿಕ್ಸ್ ಹೊಡೆದು ಮಾಡ್ತೀನಿ. ಅದೊಂಥರ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ವೆಜ್ಜಿಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ತೀರಿ, ಎಗ್ ರೈಸಿಗೆ ಹಾಕಲ್ಲ, ಇದಕ್ಕೆ ಹಾಕ್ತೀನಿ ನಾನು. ಸಾಸಿವೆ ಜೀರಿಗೆ ಹಾಕಿ, ಹಸಿಮೆಣ್ಸಿನ್ಕಾಯಿ ಹಾಕಿ, ಈರುಳ್ಳಿ ಹಾಕಿ, ಟೊಮೊಟೊ ಹಾಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದು. ಫ್ರೈಡ್ ರೈಸಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ, ಚಾಪ್ ಮಾಡಿ ಹಾಕ್ತಾರೆ. ಮತ್ತು ಈರುಳ್ಳಿನ ಕ್ರಿಸ್ಪಿಯಾಗಿ ಬರೋದಕ್ಕೆ ಸುಮ್ಮನೆ ಲೈಟಾಗಿ ಫ್ರೈ ಮಾಡ್ತಾರೆ. ಇದೊಂದು ಸ್ವಲ್ಪ ಟೊಮೊಟೊ ಗೊಜ್ಜು ಥರನೇ ಮಾಡೋದು. ಟೊಮೊಟೊ ಗೊಜ್ಜು ಥರ ಮಾಡಿಬಿಟ್ಟು ಲಾಸ್ಟಲ್ಲಿ ಮೊಟ್ಟೆ ಹೊಡೆದು ಹಾಕೋದು. ಇಲ್ಲಾಂದರೆ ಸಪ್ರೇಟಾಗಿ ಸ್ಕ್ರಾಮ್ನಲ್ ಥರ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಇದು ಟೊಮೊಟೊ ಗೊಜ್ಜು ಥರ ಮಾಡಿ ಮೊಟ್ಟೆ ಹೊಡೆದು ಬಿಡೋದು. ಬಿಟ್ಬಿಟ್ಟು ಪಲ್ಯ ಥರ ಮಾಡಿಕೊಂಡು ಉಳ್ದಿರೋ ಅನ್ನನ ಹಾಕಿ ಫುಲ್ಲು ಕ್ರಿಸ್ಪಿಯಾಗಿ ಬರೋ ಥರಗ ಫ್ರೈ ಮಾಡಿಬಿಟ್ಟು ಬಿಸಿಯಾಗಿ ತಿಂತಾರೋದು. ಸಖತ್ತಾಗಿರುತ್ತೆ. ನಾನು ಜಾಸ್ತಿ ಹಂಗೆ ಮಾಡ್ಕೊಳ್ಳೋದು ನೈಟಲ್ಲಿ. ನೈಸ್, ಸೂಪರ್. ಯಾಕಂದರೆ ಫ್ರೈಡ್ ರೈಸ್ಗೆ ಕ್ಯಾಪ್ಸಿಕಮ್ ಹಾಕಬೇಕು, ಎಲೆಕೋಸು ಹಾಕಬೇಕು, ಕ್ಯಾರೆಟ್ ಹಾಕಬೇಕು, ಮತ್ತು ಸಾಸುಗಳೆಲ್ಲ ಯೂಸ್ ಮಾಡಬೇಕು. ನಮ್ಮನೇಲಿ ಸಾಸುಗಳು ಇಷ್ಟಪಡೋದಿಲ್ಲ ಯಾರು. ಈ ಥರ ಬೇರೆ ಪೌಡರ್ಗಳು, ಈರುಳ್ಳಿ, ಟೊಮೊಟೊ ಹಾಕಿ ಮಾಡಿಕೊಟ್ರೆ ಇಷ್ಟಪಡ್ತೀವಿ. ಶಬಾಷ್. ನಿಮಗೆ ಇಲ್ಲಿ ಜರ್ನಿನಲ್ಲಿ ಬಂದಿರುವಂಥ ಒಂದು ಯುನೀಕ್ ಕಾಮೆಂಟ್ ಯಾವುದು? ಯುನೀಕ್ ಕಮೆಂಟ್ ಅಂದರೆ ನನಗೆ ನಿಮ್ಮನ್ನು ನೋಡಿ ನಾವು ಕೂಡ ಈ ಥರ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಮತ್ತು ನಿಮ್ಮ ರೆಸಿಪಿನ ನೋಡಿ ನಾವು ಕ್ಯಾಂಟೀನ್ ಇಟ್ಕೊಂಡಿದ್ದೀರಿ, ತಲ್ಲೋಗಡೆಯಲ್ಲಿ ಮಸಾಲೆ ಪುರಿ, ಪಾನಿಪುರಿ ಇಟ್ಟಿದ್ದೀರಿ ಅಂತೆಲ್ಲ ಹೇಳಿದ್ದಾರೆ. ಸೊ ಇದೇ ನನಗೆ ಒಂದು ದೊಡ್ಡ ಸರ್ಪ್ರೈಸ್ ವಿಷಯ. ಯಾಕಂದರೆ ನಾವೇ ಇನ್ನೊಬ್ರದ್ದು ನೋಡಿ ಕಲ್ತಿರೋ ಅಡುಗೆಗಳು, ಅವ್ರು ನಮ್ಮ ಅಡುಗೆಗಳು ನೋಡಿ ಒಂದು ಜೀವನ ಕಟ್ಕೊಂಡಿದ್ದಾರೆ ಅಂದರೆ ಅದಕ್ಕಿಂತ ಹೆಸರು ಬೇಕಾ ಮೇಡಮ್? ಖಂಡಿತ ಅಮ್ಮ. ಒಂದು ಮಾತಿದೆ ಗೊತ್ತಾ, ಒಂದು ದೀಪದಿಂದಾನೇ ಇನ್ನೊಂದು ದೀಪ ಹಚ್ಚೋದು. ಸೊ ನಾವು ಯಾವಾಗಲೂ ಒಬ್ಬರಿಂದ ಒಬ್ರು ಕಲ್ತೋನೆ ಅದು ಸಮಾಜ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾವು ಕಲ್ತಿರೋ ವಿದ್ಯೆನ ಇನ್ನೊಬ್ರಿಗೆ ಕಲಿಸ್ಬೇಕು, ಅದರಲ್ಲಿ ಸಂಪಾದನೆ ಸೈಡ್ ಇಟ್ಬಿಟ್ಟು ನಮ್ಮ ವಿದ್ಯೆ ಇನ್ನೊಬ್ರಿಗೆ ಕಲಿಸ್ಬೇಕು ಅನ್ನೋದೇ ಉದ್ದೇಶ ನನಗೆ. ಅದಕ್ಕೆ ನಾನು ಜಾಸ್ತಿ ಅನ್ನಕ್ಕೆ ಇಂಪಾರ್ಟೆಂಟ್ ಕೊಡೋದಿಲ್ಲ. ಅದು ನಮ್ಮ ಜೀವನಕ್ಕೆ ಅಷ್ಟೇ ಅದ ಅನ್ನ. ಈ ಮಧ್ಯ ಕೆಲವ್ರಿಗೊಂದು ಡೌಟ್ ಇರುತ್ತೆ, ಇವತ್ತು ಸಿಕ್ಕಾಪಟ್ಟೆ ಯೂಟ್ಯೂಬ್ ಚಾನಲ್ಗಳಿದೆ, ಈಗನೂ ನಾನೇನಾದ್ರು ಕುಕಿಂಗ್ ಚಾನಲ್ ಶುರು ಮಾಡಬೇಕಂದ್ರೆ ಇದು ರೈಟ್ ಟೈಮಾ, ಅಥವಾ ಆಗಲೇ ತುಂಬ ಜನ ಇದ್ದಾರಲ್ಲ ಬಿಡು ಅಂತ ಅಂದ್ಕೊಳ್ಳೋರಿಗೆ ಒಂದು ಕಿವಿ ಮಾತಂದರೆ ನಿಮ್ಮದು ಇವಾಗ ನಾವು ಮಾಡೋ ಅಂಥ ಅಡುಗೆಗಳನ್ನ ಡಿಫ್ರೆಂಟಾಗಿ ನಿಮ್ಮ ಸ್ಟೈಲಲ್ಲಿ ಮಾಡಿದ್ರೆ ಖಂಡಿತ ನಿಮ್ಗೆ ಇಟ್ಟು ಹೊಡಿತದೆ, ಜನ ಇಷ್ಟಪಡ್ತಾರೆ. ಸ್ಟೈಲ್ ಅಂದ್ರೆ ಏನು, ನಿಮ್ಮ ತನ ಅಂದ್ರೆ ಏನು ಅಡುಗೆ? ಇವಾಗ ನಾವು ಇವಾಗ ಫಾರಿನಲ್ಲಿ ಇರ್ತಾರೆ,
ಇವಾಗ ನಾವು ಇಂಡಿಯಾದಲ್ಲಿದ್ದೀರಿ, ಅಲ್ಲಿ ಹೋಗಿ ಇಂಡಿಯಾ ರೆಸಿಪಿ ಮಾಡಿದ್ರೆ ಇಷ್ಟಪಡೋದಿಲ್ಲ. ಅಲ್ಲಿನ ಕಲ್ಚರ್ದು ಇವಾಗ ನಿಮ್ಮ ಕ್ರಿಯೇಟ್ ಮಾಡಿದ್ರೆ ಇಂಡಿಯಾದಲ್ಲಿರೋರು ಇಷ್ಟಪಡ್ತಾರೆ. ಆ ಥರ ಮಾಡ್ಕೊಬೋದು. ಇಲ್ಲ ನಿಮ್ಮ ಪಾರಂಪರಿಕ ಅಡುಗೆಗಳಿರುತ್ತಲ್ಲ, ಅಜ್ಜಿಗಳ ಅಡುಗೆ, ಆ ಥರದನ್ನ ನೀವು ಬಿಡ್ಬೋದು. ಹಳೇದನ್ನ ರೆಸಿಪಿ ಮಾಡ್ಬೋದು. ಯಾಕಂದರೆ ನಾನು ಹಂಗೆ ಮಾಡಿ ಬಂದಿದ್ದು ಹಳೆ ಅಡುಗೆಗಳು. 4 ಪಾರಂಪರಿಕ ಅಡಿಗೆಗಳನ್ನು ಇವತ್ತು ಮತ್ತೆ ನಾವು ಕಲಿಬೇಕಾಗಿರೋದು ನಿಮ್ಮ ಪ್ರಕಾರ? ವೆಜ್ಜಲ್ಲಿ ಅಂದರೆ ಮುದ್ದೆ ಬಸ್ಸಾರು ಎಲ್ಲರೂ ಕಲೀಲೇಬೇಕಾದ್ರೂ ರುಚಿ ಯಾರೂ ಮರೆಯೋಕ್ಕಾಗಲ್ಲ. ಮುದ್ದೆ ಆ್ಯಂಡ್ ಬಸ್ಸಾರು ಬಸ್ಸಾರು ಎರಡಕ್ಕೂ ಒಂದು ಟಿಪ್ ಕೊಟ್ಬಿಡಿ ಆಯ್ತಾ? ಮುದ್ದೆನಲ್ಲಿ ಹೊಡೆಸ್ಕೋಬಾರ್ದಂದ್ರೆ ಏನು ಮಾಡಬೇಕು? ಮುದ್ದೆನಲ್ಲಿ ಅಂದರೆ ಮುದ್ದೆ ಕೈ ಕೊಡಬಾರ್ದಂದ್ರೆ ಏನು ಮಾಡಬೇಕು? ಅಂದರೆ ಮುದ್ದೆನಲ್ಲಿ ಎಡುವುದು ಎಲ್ಲಿ ಜನ? ಅದು ಅಳತೆ. ಇವಾಗ ನಾವು ಅಳತೆ ಪ್ರಕಾರ ಮಾಡೋದಿಲ್ಲ. ವೀಡಿಯೋಗಂದರೆ ಅಳತೆ ಮಾಡಲೇಬೇಕು. ಮನೇಲಂದರೆ ನಾನು ಅಳತೆ ಮಾಡಲ್ಲ, ಇಷ್ಟೇ ಅಂತ ಮಾಡೋದು. ಇವಾಗ ಒಬ್ಬರು ಒಂದೇ ಗ್ಲಾಸ್ ಅಕ್ಕಿ ಇಡ್ತಾರಲ್ಲ, ನನಗೆ ಆ ಥರ ಇಲ್ಲ. ಒಂದೇ ಮುದ್ದೆ ಬೇಕಂದ್ರೆ ಆ ಥರ ಇಲ್ಲ, ಎಕ್ಸ್ಟ್ರಾ ಒಂಚೂರು ಮಾಡಿ ಇಡ್ತೀನಿ ನಾನು. ಇವಾಗ ನಮ್ಗೆ ಆಗಿಲ್ಲ ಅಂದರೆ ಸಡನ್ನಾಗಿ ಯಾರಾದ್ರು ಬಂದ್ರೇನೋ ಅವ್ರಿಗಾಗುತ್ತೆ. ಇಲ್ಲ ಉಳಿದ್ರೆ ಅದನ್ನು ನಾವು ಇವಾಗ ರಾತ್ರಿ ಮುದ್ದೆ ಉಳಿದ್ರೆ ಬೆಳಗ್ಗೆ ಬಿಸಾಕಲ್ಲ, ಮಜ್ಜಿಗೆ ಕಳ್ಸ್ಕೊಂಡು ಕುಡಿಬೋದು. ರೈಸ್ ಉಳಿದ್ರೆ ಅದಕ್ಕೆ ಏನಾದರೂ ಒಗ್ಗರಣೆ ಹಾಕೊಂಡು ತಿನ್ಬೋದು. ಆ ಥರ ಇದೆ ನನ್ನ ಮೈಂಡ್ಸೆಟ್ಟು. ಸೊ ಮುದ್ದೆಗೆ ಅಳತೆನಲ್ಲೇ ಇಡುವುದು. ಇದೇನದು 2:1? ಇವಾಗ ನೀರು ಜಾಸ್ತಿ ಆಯ್ತಂದ್ರೆ ಹಿಟ್ಟು ಜಾಸ್ತಿ ಹಾಕೋಬೋದು. ಹಿಟ್ಟು ಜಾಸ್ತಿ ಆಯ್ತಂದ್ರೆ ನಿಮಗೆ ಅಳತೆ ಗೊತ್ತಾಗೋದಿಲ್ಲ ಅಂದರೆ ಪಕ್ಕದಲ್ಲಿ ಒಂಚೂರು ಬಿಸಿನೀರು ಇಟ್ಕೊಂಡ್ರೆ ಮ್ಯಾಚಿಂಗ್ ಮಾಡ್ಕೋಬೋದು. ಆಮೇಲೂ ಆಟ ಆಡ್ಬೋದು. ತಣ್ಣೀರು ಹಾಕೋದಕ್ಕಿಂತ ಬಿಸಿನೀರು ಹಾಕಬೇಕು. ಯಾಕೆ? ಬೇಗ ಅದು ಇದು ಗಂಟು ಕಟ್ಟಲ್ಲ. ಗಂಟು ಕಟ್ಟೋದಿಲ್ಲ, ಅದು ಬ್ಯಾಲೆನ್ಸ್ ಆಗುತ್ತೆ. ಅವಾಗ ಬಸ್ಸಾರು ಸೂಪರಾಗಿ ಯಾವಾಗಲೂ ಬರಬೇಕಂದ್ರೆ ಒಂದು ಹಿಡನ್ ಟಿಪ್, ಸೀಕ್ರೆಟ್ ಟಿಪ್ ಅಲ್ಲಿ ಶೈಲಿಯಲ್ಲೇ ಮಾಡಬೇಕು ಎಲ್ಲ. ಇವಾಗ ಒಂದೊಂದು ಬೇಯಿಸ್ಬಿಟ್ಟು ಮಾಡ್ತಾರೆ, ನಾವು ಫುಲ್ ಫ್ರೈ ಮಾಡ್ತೀವಿ ಮಸಾಲೆಗಳು. ಈ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ಹುಳಿ ಜಾಸ್ತಿ ಹಾಕಬೇಕು, ಮತ್ತು ಬೇಯಿಸಿರೋಂಥ ಕಾಳು, ಒಗ್ಗರಣೆ ಕಾಳು ಅದೆಲ್ಲ ಹಾಕಿ ರುಬ್ಬಿ ಮಾಡಿ ಆ ಕೈಯಲ್ಲಿ ಘಮ ಬರಬೇಕು ನಮಗೆ. ಆ ಥರ ಮಾಡಬೇಕು, ಅಲ್ಲಿ ಶೈಲಿಯಲ್ಲೇ ಮಾಡಬೇಕು. ಅದನ್ನು ಇನ್ಸ್ಟೆಂಟಾಗಿ ಹಸಿ ಈರುಳ್ಳಿ, ಹಸಿ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ರುಬ್ಬಿ ಮಾಡೋಕ್ಕೆ ಹೋಗ್ಬಾರ್ದು. ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೇ. ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ ಯೂಸ್ ಮಾಡಬಾರ್ದು, ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡಬೇಕು. ಸರಿಯಪ್ಪ. ಮತ್ತು ಮುಂದಿನ ಎಣ್ಣೆ ಮಾತು ಬಂದಿದ್ದರಿಂದಾಗಿ ಇವತ್ತೆಲ್ಲ ಇನ್ಸ್ಟಾ, ಯೂಟ್ಯೂಬ್ ಫುಲ್ಲೂ ಎಣ್ಣೆಗಳ ಮೇಲೆ ಲೆಕ್ಚರ್ ಕೊಡೋರೆ ಅಲ್ವಾ? ಇವರೊಬ್ಬರು ಕೊಬ್ಬರಿ ಎಣ್ಣೆ ಅಂತಾರೆ, ಒಬ್ಬರು ಎಳ್ಳೆಣ್ಣೆ ಅಂತಾರೆ, ಒಬ್ಬರು ಈ ಕಡೆ ಗ್ರೌಂಡ್ನಟ್ ಅಂತಾರೆ, ಆಲಿವ್ ಅಂತ. ನೀವು ಯಾವ್ದು ಯೂಸ್ ಮಾಡೋದು? ನಾವು ಇದುವರೆಗೂ ನಮ್ಮ ಅಪ್ಪ ಅಮ್ಮ ಎಲ್ಲ ಅವರೆಲ್ಲ ಆವಾಗಿನ ಕಾಲದಲ್ಲಿ ಹರಳೆಣ್ಣೆ ಅಂತೆ, ಕಡಲೆ ಬೀಜ ಎಣ್ಣೆ ಯೂಸ್ ಮಾಡಿದ್ದಾರೆ. ನನಗೆ ಬುದ್ಧಿ ಬಂದಾಗಿಂದ ನಾರ್ಮಲ್ ಎಣ್ಣೆನೇ, ಎಡಿಬಲ್ ಆಯಿಲ್ ಅಂದರೆ ರಿಫೈಂಡ್ ಆಯಿಲೇ. ನಾನು ಯಾವಾಗಾದ್ರೂ ಅಪರೂಪಕ್ಕೆ ವೀಡಿಯೋಗೆ ಕಡಲೆ ಬೀಜ ಎಣ್ಣೆ, ಕೆಲವೊಂದು ಸ್ನ್ಯಾಕ್ಸ್ ಐಟಮ್ಗಾಗಿರ್ಬೋದು, ಕೆಲವೊಂದು ಅಡುಗೆಗೆ ಕಡಲೆ ಬೀಜ ಎಣ್ಣೆ ಬೇಕಾಗುತ್ತೆ. ಉದಾಹರಣೆಗೆ ಪುಳಿಯೋಗರೆ ಒಂದು ನಂಗೆ ಗೊತ್ತು, ಪುಳಿಯೋಗರೆಗೆ ಯೂಸ್ ಮಾಡ್ತೀನಿ. ಪುಳಿಯೋಗರೆಗೆ ಎಳ್ಳೆಣ್ಣೆ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹೌದಾ? ಎಳ್ಳೆಣ್ಣೆ, ಕಡಲೆ ಬೀಜ ಎಣ್ಣೆನೂ ಯೂಸ್ ಮಾಡ್ತೀನಿ. ಇದು ಗಿರ್ಮಿಟ್ ಅದೆಲ್ಲ ಮಾಡಿದ್ರೆ ಕಡಲೆ ಬೀಜ ಎಣ್ಣೆನೇ ಬೇಕು, ಅದು ಒರಿಜಿನಲ್ ಟೇಸ್ಟ್ ಕೊಡುತ್ತೆ. ಮತ್ತು ಹುಳಿ ಸಾರು ಆ ಥರ ಎಲ್ಲ ಮಾಡ್ತಿರಲ್ಲ, ತೊಕ್ಕು, ಅದಕ್ಕೆಲ್ಲ ಎಳ್ಳೆಣ್ಣೆನೇ ಬೇಕು. ನಮ್ಮ ಮನೇಲಿ ಯಾಮರ್ಸ್ಬಿಟ್ಟು ನಾನು ಹಾಕ್ತೀನಿ. ಅವ್ರಿಗೆ ಯಾವುದೇ ಎಣ್ಣೆನೂ ಇಷ್ಟಪಡೋದಿಲ್ಲ ನಮ್ಮ ಮನೇಲಿರೋರು. ನಾನು ಸ್ವಲ್ಪ ಎಲ್ಲದನ್ನೂ ಇಷ್ಟಪಡ್ತೀನಿ, ಅವ್ರು ಯಾರು ಇಷ್ಟಪಡಲ್ಲ. ಅವ್ರಿಗೆ ಹೆಂಗೆ ನಾರ್ಮಲಾಗಿ ಯಾವ ಥರ ಮಾಡ್ಬೇಕು ಅದೇ ಥರ ಇರ್ಬೇಕು, ಚೇಂಜ್ ಆಗಬಾರ್ದು. ಅವ್ರು ಕಂಡುಹಿಡಿತಾರೆ ಜಾಸ್ತಿ ನಮ್ಮ ಮನೇಲಿ. ಮತ್ತು ನಾನು ಇನ್ನೊಂದೇನೆಂದರೆ, ಯಾವಾಗೂ ಒಂದೇ ಥರ ನಾನು ಮಾಡೋದಿಲ್ಲ. ಅವತ್ತು ಮಾಡ್ದಂಗೆ ಇವತ್ತು ಬಂದಿಲ್ಲ ಅಂತ ಹೇಳ್ಬಿಡ್ತಾರೆ. ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಬಿರಿಯಾನಿನಲ್ಲಿ ಜಾಸ್ತಿ. ನಾವು ಒಂದು ಥರ ಮಾಡೇ ಇಲ್ಲ ಇದುವರೆಗೂ, ವೆರೈಟಿ ಮಾಡ್ತಾನೆ ಇರ್ತೀನಿ. ಆ ಮನೇಲಿ ಅವರು ಕಂಡುಹಿಡಿದ್ಬಿಡ್ತಾರೆ, ಅವತ್ತು ಆ ಥರ ಇತ್ತು, ಇವತ್ತು ಈ ಥರ ಇದೆ, ಇದು ಚೆನ್ನಾಗಿದೆ, ಇದು ಹೋಟ್ಲಲ್ಲಿ ಸಿಗೋ ಥರ ಇದೆ, ಇದು ರೆಸ್ಟೋರೆಂಟಲ್ಲಿ ಸಿಗೋ ಥರ ಇದೆ ಅಂತ ಅವರೇ ಹೇಳ್ಬಿಡ್ತಾರೆ. ಸೊ ಹಂಗಿದ್ರೆ ನೀವು ಅದು ತೆಗೆದಿದ್ರಿಂದಾಗಿ ಹೇಳ್ತೀನಿ. ಆವಾಗ ನಾನು ನೆಕ್ಸ್ಟು ಇನ್ನೊಂದ್ಸರ ನಾನು ಚೇಂಜ್ ಮಾಡ್ಕೊತೀನಿ. ಸರಿ, ರೆಸ್ಟೋರೆಂಟ್ ಸ್ಟೈಲ್ ಮನೆಯಲ್ಲಿ ಬರಬೇಕಂದ್ರೆ ಏನು ಸೀಕ್ರೆಟ್ ಇಂಗ್ರೀಡಿಯೆಂಟು ಬಿರಿಯಾನಿ? ರೆಸ್ಟೋರೆಂಟಲ್ಲಿ ಅಂದರೆ ಸ್ವಲ್ಪ ಮಸಾಲೆಗಳನ್ನ ಅವರು ರೈಸ್ ಜೊತೆಗೆ ಬಾಯ್ಲ್ ಮಾಡ್ತಾರೆ, ಇಲ್ಲ ಸಪ್ರೇಟಾಗಿ ಬಾಯ್ಲ್ ಮಾಡಿ ಉದುರಾಗಿ ಇಟ್ಕೊಂಡು ಕೆಳಗಡೆ ಮಸಾಲೆ ಮೇಲೆ ರೈಸ್ ಆ ಥರ ಎಲ್ಲ ಮಾಡ್ತಾರೆ, ದಮ್ ಕಟ್ಟೋ ಥರ ಮಾಡ್ತಾರೆ. ನಾನು ಸ್ವಲ್ಪ ಜಾಸ್ತಿ ನಾಟಿ ಸ್ಟೈಲಲ್ಲೇ ಮಾಡ್ತೀನಿ ನಾನು. ಇವಾಗ ಈ ರೆಸಿಪಿನ ಹಿಂಗೆ, ಇವಾಗ ದೊನ್ನೆ ಬಿರಿಯಾನಿ ಯಾವ ಥರ ಮಾಡಬೇಕು ಅದೇ ಥರನೇ ಮಾಡ್ತೀನಿ, ಬೇರೆ ಥರ ಮಾಡೋಕ್ಕೆ ಹೋಗಲ್ಲ. ಹಂಗೆ ಅದು ಫ್ಲೇವರು ನಮ್ಮ ಮನೇಲಿರೋರ್ಗೆ ಎಲ್ರಿಗೂ ಇಷ್ಟ ಆಗಬೇಕು, ಆ ಥರ ಮಾಡ್ತೀನಿ. ದೊನ್ನೆ ಬಿರಿಯಾನಿಗೂ ದಮ್ ಬಿರಿಯಾನಿ ಚೇಂಜ್ ಇದೆ. ದಮ್ ಬಿರಿಯಾನಿಗೆ ಅಂದರೆ ಸಪ್ರೇಟಾಗಿ ಚಿಕನಲ್ಲಿ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ, ರೈಸ್ನ ಸಪ್ರೇಟಾಗಿ ಬಾಯ್ಲ್ ಮಾಡಿಕ್ಕಿರ್ತಾರೆ. ಕೆಲವೊಂದು ರೆಸಿಪಿಗೆ ಇವಾಗ ಹೈದ್ರಾಬಾದಿ ಬಿರಿಯಾನಿ ಅಂದರೆ ಸೇಮ್ ಸಪ್ರೇಟ್ ರೈಸು, ಸಪ್ರೇಟ್ ಚಿಕನ್ನು, ಲೇಯರ್ ಮಾಡ್ತಾರೆ, ದಮ್ ಕಟ್ತಾರೆ. ಆ ಥರ. ಮೇಲೆ ಚಪಾತಿ ಹಾಕೋದೆಲ್ಲ ಇದೆಯಲ್ಲ, ಅವೆಲ್ಲ ಹಾಕಬೇಕಾ ದಮ್ ಕಟ್ಟ? ಅದು ಗ್ಯಾಸ್ ಗಾಳಿ ಹೋಗ್ದಿರ ಇರೋದಕ್ಕೆ, ಸ್ಟೀಮ್ ಚೆನ್ನಾಗಿ ಕೂರಲಿ ಅಂತ.
ಇವಾಗ ದೊಡ್ಡ ದೊಡ್ಡ ಅಡುಗೆ ಭಟ್ರುಗಳೆಲ್ಲ ಏನು ಮಾಡ್ತಾರೆ ಅಂದರೆ ನೀರನ್ನ ಸಪ್ರೇಟಾಗಿ ಕಾಯಿಸಿಟ್ಕೊಂಡು ಮೇಲೆ ಇಟ್ಬಿಡ್ತಾರೆ. ಇಲ್ಲಾಂದರೆ ಕೆಂಡದಲ್ಲಿ ಮಾಡಿರೋರು ಮೇಲೆ ಕೆಂಡ ಹಾಕ್ಬಿಡ್ತಾರೆ. ಅದು ಮಾಡೋಕ್ಕೆ ಇಲ್ಲದೆ ಇರೋರು ಸೈಡಲ್ಲಿ ಇಟ್ಟು ಹಾಕೋದು. ಇವಾಗ ನಾವು ಸ್ಟವಲ್ಲೆಲ್ಲ ಮಾಡಿದ್ರೆ ಸೈಡಲ್ಲಿ ಇಟ್ಟು ಹಾಕ್ಬಿಟ್ಟು ಮಾಡ್ಕೊಬೋದು. ಗ್ಯಾಸ್ ರಿಲೀಸ್ ಆಗದೆ ಆ ಸ್ಟೀಮಲ್ಲೂ ಮೇಲೆ ಇರೋವಂಥ ಇವಾಗ ಕೆಳಗಡೆ ಬೆಂಕಿ ಇರುತ್ತೆ, ಮೇಲೆ ಬೆಂಕಿ ಇರಲ್ವಲ್ಲ, ಆ ಗ್ಯಾಸ್ ಅದು ಬಾಯ್ಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತು. ಸೊ ಈ ಹಿಂದೆ ಏನೋ ಹೇಳ್ತಾ ಇದ್ರಿ ಇದಕ್ಕೂ ಮುಂಚೆ? ಅದೇ 2-3 ಥರ ಇರುತ್ತೆ ದಮ್ ಬಿರಿಯಾನಿ. ಕೆಲವರು ಚಿಕನ್ ಫುಲ್ ಫ್ರೈ ಮಾಡಿ ಅರ್ಧ ಬೇಯಿಸಿರೋ ಅಕ್ಕಿ ಹಾಕಿ ದಮ್ ಕಟ್ಬಿಡ್ತಾರೆ. ಲಾಸ್ಟಲ್ಲಿ ಅದು ಬೆಂದಾದ್ಮೇಲೆ ದಮ್ ಹೊಡಿತಾರಲ್ಲ ಅವಾಗ ಮಿಕ್ಸ್ ಮಾಡಿಬಿಡ್ತಾರೆ. ದೊನ್ನೆ ಅಂದ್ರೆ ಏನು? ಎಲ್ಲ ಫಸ್ಟ್ ಬಿರಿಯಾನಿ ಅಂದರೆ ಬಿಸಿಬೇಳೆ ಭಾತ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕುಕ್ಕರ್ ಅದೊಂದೊಂದು ಥರ ಮಾಡ್ತಾರೆ. ಎಲ್ಲ ಗೊಜ್ಜು ಥರ ಸಪ್ರೇಟಾಗಿ ಮಾಡಿಟ್ಕೊಂಡು ಮಾಡ್ತಾರೆ. ಹೋಟೆಲಲ್ಲೆಲ್ಲ ಅವ್ರು ಗೊಜ್ಜು ಥರ ಮಾಡಿಟ್ಕೊಂಡು ಮಾಡ್ತಾರೆ. ಆಮೇಲೆ ಅನ್ನ ಕಲ್ಸೋದು. ಆಮೇಲೆ ಅಳತೆ ನೀರು ಹಾಕಿ ಗೊಜ್ಜೆಲ್ಲ ಹಾಕಿ ಅಕ್ಕಿ ಹಾಕಿ ಇಡ್ತಾರೆ. ಆ ಥರನೂ ಮಾಡ್ತಾರೆ. ನಾವು ಮನೇಲಿ ಮಾಡಿದ್ರೆ ಅದೇ ದೊನ್ನೆ ಬಿರಿಯಾನಿಗೆ ಏನಂದರೆ ಜಾಸ್ತಿ ಮಸಾಲೆಗಳನ್ನ ಫ್ರೈ ಮಾಡಿ ಓನಾಗಿ ಪೌಡ್ರ್ ಮಾಡಿ ಮಾಡೋದಿದೆ. ಜಾಸ್ತಿ ರುಬ್ಬಿ ಹಾಕೋಂಥ ಅವಶ್ಯಕತೆ ಇರಲ್ಲ. ಇನ್ನೊಂದ್ಸತಿ ಹೇಳಿ ಹೇಗದು? ಇವಾಗ ಬಿರಿಯಾನಿ ಯೂಸ್ ಮಾಡ್ತಿರಲ್ಲ ಮಸಾಲೆ ಪೌಡರ್ಗಳನ್ನ, ಅದನ್ನೆಲ್ಲ ಡ್ರೈ ಫ್ರೈ ಮಾಡಿ ಪೌಡರ್ ಮಾಡಿ ಆಮೇಲೆ ಈ ಥರ ದೊನ್ನೆ ಬಿರಿಯಾನಿಗೆ ಮಾಡ್ತಾರೆ. ಆವಾಗ ರೈಸೆಲ್ಲ ಫ್ಲೇವರೆಲ್ಲ ಬರುತ್ತೆ. ನಮಗೆ ಕೈಗೆ ಚಕ್ಕೆ ಲವಂಗ ಅದೆಲ್ಲ ಸಿಗಲ್ಲ. ಒಗ್ಗರಣೆಗೆ ಮಾತ್ರ ಈರುಳ್ಳಿ ಟೊಮೊಟೊ ಆ ಥರ ಯೂಸ್ ಮಾಡಿರ್ತಾರೆ. ಕಲರ್ಗೆ ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ರುಬ್ತಾರೆ. ಆ ಥರ ಮಸಾಲೆ ರುಬ್ಬುವಾಗ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ. ಮತ್ತು ನಿಮಗೆ ಲೆಮನ್ ಎಲ್ಲೋ ಕಲರ್ ಬೇಕಂದರೆ ಮಸಾಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡ್ತಿರಲ್ಲ ಆವಾಗ ಅರಿಶಿನ ಪುಡಿ ಹಾಕಿದ್ರೆ ನಿಮ್ಗೆ ಆ ಕಲರ್ ಬರುತ್ತೆ. ಲೆಮನ್ ಫ್ಲೇವರ್ ಕಲರ್ಗಳನ್ನೂ ಕಂಡುಹಿಡಿತೀನಿ ನಾನು. ಇದು ಹಾಕಿದ್ರೆ ಈ ಕಲರ್ ಬರುತ್ತೆ. ಅದೇ ನಾನು ಮಾಡೋದು. ವೈಟ್ ಕಲರ್ಗೆ, ಆರೆಂಜ್ ಕಲರ್ಗೆ, ಲೆಮನ್ ಗ್ರೀನು, ಬೇರೆ ಗ್ರೀನ್ ಮಸಾಲೆ, ಲೈಟ್ ಗ್ರೀನು, ಆ ಥರ ಎಲ್ಲ ಕಲರ್ ಡಿಫ್ರೆಂಟ್ ಟ್ರೈ ಮಾಡ್ತೀನಿ ನಾನು. ವೆರಿ ನೈಸ್. ಆರೆಂಜಿಗೆ ಏನು ಮಾಡ್ತೀರಿ? ಆರೆಂಜಿಗೆ ಅಂದರೆ ಇವಾಗ ಗ್ರೀನ್ ಮಸಾಲೆ ರುಬ್ಬಿ ಖಾರದ ಪುಡಿ ಹಾಕಬೇಕು. ಅಂದರೆ ಆವಾಗ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಂಗಿಲ್ಲ, ಕೊತ್ತಂಬರಿ ಪುದೀನ ಮಾತ್ರ ರುಬ್ಬಿ ಹಾಕಿರ್ತೀನಿ. ಆವಾಗ ನಮಗೆ ಎಲ್ಲ ಫ್ರೈ ಮಾಡುವಾಗ ಗ್ರೀನಲ್ಲೇ ಇರುತ್ತೆ. ಯಾವಾಗ ಅರಿಶಿನ ಪುಡಿ ಖಾರದ ಪುಡಿ ಬೀಳುತ್ತೋ ಆವಾಗ ಆರೆಂಜಿಗೆ ಚೇಂಜ್ ಆಗುತ್ತೆ. ಮತ್ತು ಇನ್ನೊಂದು ಟೊಮೊಟೊ ಪೇಸ್ಟ್ ಮಾಡಾಕ್ಬೇಕು, ಆವಾಗ ಕಲರ್ ಇನ್ನೂ ಸ್ವಲ್ಪ ಡಾರ್ಕ್ ಕೊಡುತ್ತೆ. ಶಾಬಾಸ್. ಆ ಥರ ಸ್ಲೈಸ್ ಮಾಡಾಕ್ದಾಗ ಒಂದು ಕಲರು ಆ ಥರ ಬರುತ್ತೆ. ಇಷ್ಟೆಲ್ಲ ಇದೆ ವಿಷಯ. ಸೊ ಹೀಗೆ ಪಾರಂಪರೆ ಅಂತ ಬಂದರೆ ಒಂದು ಮುದ್ದೆ ಬಸಾರು, ಮತ್ತು ಇನ್ನು 3 ಇದೆ. ಇನ್ನು 3 ಅಂದರೆ ತರಕಾರಿ ಸಾಂಬಾರು, ಪಲ್ಯಗಳು. ನಾನ್ ವೆಜ್ಜಲ್ಲಂದರೆ ನಾಟಿ ಕೋಳಿ ಸಾರು, ನಾಟಿ ಮಟನ್ ಸಾರು, ಆ ಥರ. ಅದಕ್ಕಂತಲೇ ಸಪ್ರೇಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಬೇಕು. ಹುಚ್ಚೆಳ್ಳು ಯೂಸ್ ಮಾಡಬೇಕು. ನಾಟಿ ಕೋಳಿ ಒರಿಜಿನಲ್ ನಾಟಿ ಕೋಳಿ ಸಾರಿಗೆ ಹುಚ್ಚೆಳ್ಳನ್ನ ಹುರಿದ್ಬಿಟ್ಟು ಮಿಕ್ಸಿನಲ್ಲಿ ಅದು ಹಾಲು ತೊಗೊಬೇಕು, ಹಾಲು ಹಾಕ್ಬೇಕು ಅದಕ್ಕೆ. ಯಾವಾಗ? ಅದು ಲಾಸ್ಟಲ್ಲಿ ಕೊನೆಯಲ್ಲಿ. ಮತ್ತು ನಾಟಿ ಕೋಳಿ ಬಸ್ಸಾರು ಮಾಡ್ತಾರೆ, ಅದಕ್ಕೆ ಅಕ್ಕಿನ ಹುರಿದು ಪುಡಿ ಮಾಡಾಕ್ತಾರೆ. ನಾಟಿ ಕೋಳಿ ಬಸ್ಸಾರು ಇದೆ. ನಾಟಿ ಕೋಳಿ ಸಾರು ಮಾಡಿ ಲಾಸ್ಟಲ್ಲಿ ಪೀಸ್ನೆಲ್ಲ ಸಪ್ರೇಟಾಗಿ ತೆಗಿತೀರಿ. ತೆಗ್ದ್ಬಿಟ್ಟು ಅದಕ್ಕೊಂದು ಒಗ್ಗರಣೆ ಹಾಕಿ ಲಾಸ್ಟಲ್ಲಿ ಅಕ್ಕಿನೆಲ್ಲ ಹುರಿದು ಪುಡಿ ಮಾಡಾಕ್ತಾರೆ. ಅದಕ್ಕೂ ಕೂಡ ಹುಚ್ಚೆಳ್ದು ಹಾಲು ಹಾಕಬೇಕು. ವಾವ್. ಬಸ್ದಿರೋ ಸಾರು ಬಸ್ಸಾರು. ಅದರಲ್ಲಿ ಇವಾಗ ಸಾರೆಲ್ಲ ರೆಡಿಯಾಗಿರುತ್ತೆ. ಅದನ್ನ ಸಪ್ರೇಟಾಗಿ ಎತ್ಕೊಂಡು ಎಕ್ಸ್ಟ್ರಾ ಅದಕ್ಕೊಂದು ಈರುಳ್ಳಿ ಟೊಮೊಟೊ ಅದೆಲ್ಲ ಫ್ರೈ ಮಾಡಿ ಒಂಚೂರು ಮಸಾಲೆ ಎತ್ತಿಟ್ಕೊಂಡಿರ್ತೀರಿ. ಆ ಮಸಾಲೆನೂ ಹಾಕಿ ಫ್ರೈ ಮಾಡಿ, ಮತ್ತು ಬೇಯಿಸಿರೋ ಸಾಂಬಾರು ಕೂಡ ಒಂಚೂರು ಹಾಕ್ಬೇಕು ಅದಕ್ಕೆ. ಮತ್ತು ಎಕ್ಸ್ಟ್ರಾ ಖಾರ ಬೇಕಂದರೆ ಪೆಪ್ಪರ್ ಪುಡಿ, ಚಿಕನ್ ಮಸಾಲನ ಏನಾದರೂ ನಮ್ಮ ಮನೇಲಿ ರೆಗ್ಯುಲರಾಗಿ ಮಾಡೋಂಗಿದ್ರೆ. ಒರಿಜಿನಲ್ ಆಗಿ ಮಾಡಬೇಕಂದ್ರೆ ಅಕ್ಕಿ ಎಲ್ಲ ಹುರಿದು ಪುಡಿ ಮಾಡಿ ಹಾಕ್ತಾರೆ. ಶಬಾಷ್. ಒಂದಾಯಿತು ಮುದ್ದೆ ಬಸಾರು, ನಾಟಿ ಕೋಳಿ ಸಾರು, ನಾಟಿ ಬಸ್ಸಾರು, ನಾಟಿ ಕೋಳಿ ಬಸ್ಸಾರು, ನಾಟಿ ಕೋಳಿ ಬಸ್ಸಾರು. ಆಮೇಲೆ ಇದು ನಾನ್ ವೆಜ್ಜಲ್ಲೇ ಹೇಳ್ಬೇಕಂದ್ರೆ ಕಾಳುಗೊಜ್ಜು ಮತ್ತು ಬೋಟಿಗೊಜ್ಜು. ಕಾಳುಗೊಜ್ಜು ಅಂದರೆ ತರಕಾರಿ ಎಲ್ಲ ಹಾಕಿ ಯುಗಾದಿ ಹಬ್ಬದಲ್ಲಿ ಮಾಡ್ತಾರಲ್ವ, ಕಡಲೆಕಾಳು, ಬಟಾಣಿ, ಆಲೂಗಡ್ಡೆ, ಬಾಳೆಕಾಯಿ ಅದೆಲ್ಲ ಹಾಕಿ ಮಾಡ್ತಾರೆ ಕಾಳುಗೊಜ್ಜು. ಹಸಿ ಮಸಾಲೆ ಖಾರ ರುಬ್ಬಿ ಮಾಡ್ತಾರೆ, ಸಖತ್ತಾಗಿರುತ್ತೆ ಪೂರಿಗೆ ಚಪಾತಿಗೆಲ್ಲ. ಅದೇ ಮಸಾಲೆ ಇಟ್ಟು ಬೋಟಿಗೊಜ್ಜು ಮಾಡ್ತಾರೆ. ನಾನು ವೆಜಿಟೇರಿಯನ್ನು. ಸೊ ನೀವು ವೆಜಿಟೇರಿಯನಾ? ಸಾರಿ, ಎಗ್ ಅಷ್ಟೇ. ಎಗ್ಗಿಗೆ ಲಾಸ್ಟ್. ಸೊ ಬೋಟಿ ಗೊಜ್ಜಾ? ಬೋಟಿ ಗೊಜ್ಜು ನಿಮ್ಗೆ ಹೇಳ್ಬೇಕಂದ್ರೆ ಕಾಳುಗೊಜ್ಜು ಮೇನು. ಯಾವ ಹಬ್ಬದಲ್ಲೂ ಮಿಸ್ ಮಾಡಲ್ಲ, ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಸೊ ಇವೆಲ್ಲ ಕಡಲೆಕಾಳು, ಬಟಾಣಿ. ಮತ್ತು ಪಾರಂಪರಿಕ ಅಂದರೆ ಒಬ್ಬಟ್ಟು, ಪಾಯಸ ಇಲ್ದಿರ ಇರಲ್ಲ. ಎಲ್ಲ ಇದಕ್ಕೂ ಪಾಯಸ ಮಾಡ್ತಾರೆ. ಬೇಳೆ ವಡೆ ಮಾಡ್ತಾರೆ ಎಲ್ಲ ಹಬ್ಬಗಳಿಗೂ. ಆಂಬೊಡೆ. ಆಂಬೊಡೆ. ನಮ್ಮ ಕಡೆ ಕಡಲೆಬೇಳೆ ವಡೆ ಅಂತೀರಿ. ಹೌದು, ವಡೆ ನಾರ್ಮಲ್ ಮಸಾಲೆ ವಡೆ ಅಂತ ಹೇಳ್ತೀರಿ. ಸೂಪರ್. ಎಲ್ಲ ಹಬ್ಬದಲ್ಲೂ ಮಿಸ್ ಆಗದೆ ಇರೋದಂದ್ರೆ ಅದೊಂದೇ, ವಡೆ. ಸೊ ಇವತ್ತಿಂದು ಫುಡ್ ಟ್ರೆಂಡ್ಸ್ಗಳು ಬಂದಿದೆಯಲ್ಲಪ್ಪ, ನಿಮ್ಗಿದು ಮನೇಲಿ ಅಡುಗೆ ಮಾಡೋರಿಗೆ ಇದು ಒಳ್ಳೇದಂತೀರಾ ಅಥವಾ ಕನ್ಫ್ಯೂಸಿಂಗ್ ಅಂತೀರಾ? ಫುಡ್ ಟ್ರೆಂಡ್ ಅಂದರೆ ಇವಾಗ ಏನಾದರೂ ನಾವು
ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಟ್ರೆಂಡಿಂಗ್ ವಿಡಿಯೋನ ನಾವು ಮನೇಲೆ ಟ್ರೈ ಅದೇ ಮಾಡ್ಬೋದು. ಬೆಟರ್ ಅಂತೀರಾ? So Better. it's ಹೆಣ್ಮಕ್ಳಿಗೆ ಏನೋ ಒಂದು ಇವಾಗ ಹೊಸದು ಕೊಡ್ತು. ಚಾಟು ಜಾಸ್ತಿ ಇಷ್ಟಪಡ್ತಾರೆ ಹೊರಗಡೆ ಹೋಗಿ ತಿನ್ನೋದಕ್ಕೆ, ಅದ್ರ ಬದಲು ನಾವೇ ಮನೇಲಿ ಮಾಡಿದ್ರೆ ಮನೇಲಿ ಇರೋರು ತಿನ್ಬೋದಲ್ಲ. ಐ ಲವ್ ಮಸಾಲ ಪುರಿ. ಓಕೆ, ನಾನು ಮಸಾಲ ಪುರಿ ರೆಸಿಪಿ ಕೊಡ್ತೀರಾ? ಮಸಾಲ ಪುರಿ ರೆಸಿಪಿ ಕೊಡ್ತೀನಿ. ಓಕೆ, ನಾನು ರಿಯಲಾಗಿ ಹೋಟೆಲ್ ರೋಡ್ ಸೈಡ್ ಮಾಡ್ತಾರಲ್ಲ ಅದೇ ಫ್ಲೇವರ್ ತಂದು ಕೊಡ್ತೀನಿ ನಾನು. ಶಬಾಷ್. ಮೇ ಬಿ ನಂಗೆ ಒಂದು ಐಡಿಯಾ ಬಂದಿದ್ದು, ನಮ್ಮಲ್ಲೊಬ್ರು ನನಗೆ ಗುರ್ತಿರೋರು ಇದ್ದಾರೆ, ಹೆಸರು ಬೇಡ ಮೇಡಮ್. ಅವರು ಏನೋ ಹಿಂಗೇನೋ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕಂತ ಬಂದಾಗ ಸಮಯ, ಅವರು ಒಂದು ಕಡೆ ಹೋಗ್ಬಿಟ್ಟು ಮಸಾಲ ಪುರಿ ಗಾಡಿ ಕೇಳ್ತಾರೆ, ಇದ್ರದ್ದು ರೆಸಿಪಿ ಕೊಡಿ, ನಾನು ಗಾಡಿ ಹಾಕ್ಬೇಕಂತ ಇದ್ದೀನಿ ಅಂತ. ಅವ್ರು ಕೊಡೋದೇ ಇಲ್ಲ ಗೊತ್ತಾ. ಅವ್ರು ಬಂದು ನಂಗೆ ಹೇಳಿದ್ರು ಕೂಡ, ಹಿಂಗೆ ಅಂದ್ಕೊಂಡಿದ್ದೆ ಮೇಡಮ್, ಈ ಥರ ಎಲ್ಲೂ ಸಿಗಲೇ ಇಲ್ಲ ನನಗೆ ಅಂತ. ಸೊ ಎಷ್ಟೊಂದು ಜನ ಆನ್ಲೈನ್ ಸಿಕ್ಕಿದ್ರು ಟೇಸ್ಟ್ ಬರಲ್ಲ ಅಂತ ಇದು ಮಾಡ್ತಾರೆ. ನಾನು ಮಾಡಿದ್ದೀನಿ, ಅದನ್ನ ನೋಡಿ ಮಾಡಕ್ಕೆ ಹೇಳಿ ಪ್ಲೀಸ್ ರೆಸಿಪಿ ಹೇಳಿ. ಸೊ ಯಾರೆಲ್ಲ ಗಾಡಿ ಹಾಕ್ಬೇಕಂತ ಇದ್ದೀರಾ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಅಂತಿದ್ದೀರಾ, ಗಾಡಿ ಹಾಕಿಲ್ಲ ಅಂದ್ರೆ ಇವತ್ತು ಈ ಕ್ಲೌಡ್ ಕಿಚನ್ ಅಂತ ಬರುತ್ತಲ್ಲ, ಮನೆಯಿಂದಲೂ ನೀವು ಮನೆಯಿಂದನೇ ಪ್ರಿಪೇರ್ ಮಾಡಿ ಹೊರಗಡೆ ಒಂದು ಪರ್ಮಿಷನ್ ತಗೊಂಡು ಯಾವುದಾದ್ರು ಜಾಗದಲ್ಲಿ ಇಟ್ಕೋಬೋದು. ಇವಾಗ ಬಿಸ್ನೆಸ್ ರನ್ ಮಾಡಬೇಕಂದ್ರೆ ಒಂದು IT ಕಂಪ್ನಿ ಇದೆ ಅಂದರೆ ಅಲ್ಲಿ ಏನು ಜಾಸ್ತಿ ರೀಚ್ ಆಗುತ್ತೆ, ಟೀ ಕಾಫಿ ಅವ್ರಿಗೆ ಇಷ್ಟ ಆಗಿರೋಂಥ ಐಟಮ್ಗಳಿಟ್ಟರೆ ಹಿಟ್ಟಾಗುತ್ತೆ. ಸ್ಕೂಲು ಕಾಲೇಜ್ ಅಂದರೆ ಸ್ನ್ಯಾಕ್ಸ್ಗಳು ಇಷ್ಟ ಆಗುತ್ತೆ. ಅವಾಗ ಆ ಥರ ನೀವು ಕ್ರಿಯೇಟ್ ಮಾಡ್ಕೋಬೇಕು. ನೀವು ಚೆನ್ನಾಗಿ ಇಂಪ್ರೂವ್ ಆಗಬೇಕಂದ್ರೆ ಬಿಸ್ನೆಸ್ಸಲ್ಲಿ ಹಾಕ್ಬೇಕಂತ. ಎಲ್ಲೆಲ್ಲಿ ಯಾವ ಹಾಕಿದ್ರೆ ಅಲ್ಲೇ ನಿಮಗೆ ಅದು ಹಿಟ್ಟಾಗುತ್ತೆ. ಇವಾಗ IT ಕಂಪ್ನಿ ಹತ್ರ ಹೋಗ್ಬಿಟ್ಟು ನೀವು ಸ್ನ್ಯಾಕ್ಸ್ ಇಟ್ಟರೆ ಯಾರು ತಿನ್ನೋರಿರಲ್ಲ. ಅಲ್ಲಿ ಏನು ಹಾಕಬೇಕು? ಅದೇ ಟೀ ಕಾಫಿ ಬರ್ಗರು ಸ್ಯಾಂಡ್ವಿಚ್ಚು ಆ ಥರ. ಸ್ಕೂಲ್ ಮುಂದೆ ಮತ್ತೆ ಅದೇ ಸ್ನ್ಯಾಕ್ಸ್ಗಳು ಮಕ್ಕಳಿಗೆ ಇಷ್ಟ ಆಗೋ ಥರ ಮನೆ ತಿಂಡಿಗಳು ಆ ಥರ ಇಡಬೇಕು. ಮತ್ತು ಈಗ ಈ ಕೆಲವುದು ಆಟೋ ಡ್ರೈವರ್ಸ್ಗಳೆಲ್ಲ ಬರೋ ಜಾಗದಲ್ಲೇ ಚಿತ್ರಾನ್ನ, ಅನ್ನ ಸಾರು, ಬ್ರೇಕ್ಫಾಸ್ಟ್, ಇಡ್ಲಿ, ದೋಸೆ, ಏನಾದರೂ ಒಂದು ದಿನಕ್ಕೊಂದು ರೈಸ್ ವೆರೈಟಿ ಎಲ್ಲ. ನೀವು ಮಧ್ಯಾಹ್ನ ನೀವು ಜನ ಇದ್ದೀರಿ, ನಾವು ಆರಾಮಾಗಿ ಮಧ್ಯಾಹ್ನ ಊಟ ಮಾಡ್ತೀರಂದರೆ ಒಂದು ವೆಜ್ ಪಲ್ಯ, ಸಾಂಬಾರು, ರಸಮ್ಮು ಆ ಥರ ಎಲ್ಲ ಇಡ್ಬೋದು. ಯಾಕಂದರೆ ನನಗೂ ಚಿಕ್ಕ ವಯಸ್ಸಿಂದ ಆ ಥರ ಎಲ್ಲ ಆಸೆ ಇತ್ತು. ಮಾಡೋರಿಗೆ ಜನ ಇದ್ದು ಮಾಡಬೇಕು. ಮತ್ತು ಇವತ್ತು ಓಡುತ್ತೆ ನಾಳೆ ಓಡಲ್ಲ ಅಂತ ಕೈ ಬಿಡಬಾರ್ದು. ಎಷ್ಟು ನೀವು ಒಂದು ದಿವಸ ಟ್ರೈ ಮಾಡಬೇಕು, ಚೆನ್ನಾಗಾಗುತ್ತಾ ಇಲ್ಲ ಅವ್ರನ್ನ ಕೇಳಬೇಕು, ಏನು ಟೇಸ್ಟ್ ಚೇಂಜ್ ಆಗಿದೆಯಾ ಇಲ್ಲ ಏನು ಡಿಫ್ರೆಂಟ್ ಅಂತ ಕೇಳ್ಬಿಟ್ಟು ನೆಕ್ಸ್ಟ್ ಡೇ ನೀವು ಪ್ರಿಪೇರ್ ಮಾಡ್ಕೋಬೇಕು ಬೇರೆ ಥರ. ಸರಿ, ಇವತ್ತು ಈ ಮೋಮೋಗಳ ಹಾವಳಿ ಕಮ್ಮಿ ಆಗಿದೆಯಾ ಅಥವಾ ಇನ್ನೂ ಅದೇ ಜ್ವರ ಓಡ್ತಾ ಇದೆಯಾ ಸಾಯಂಕಾಲ? ಇದೆ ಎಲ್ಲ ಕಡೆನೂ ಇದೆ ಅದು. ಸರಿ, ಈಗ ಮಸಾಲ ಪುರಿಗೆ ರೆಸಿಪಿ. ಮಸಾಲ ಪುರಿಗೆ ನನ್ನ ಚಾನಲಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇಲ್ಲಿ ಹೇಳಿದ್ರೆ ನಿಮ್ಗೆ ಅದು ಅಷ್ಟು ಅರ್ಥ ಆಗೋದಿಲ್ಲ. ಬೇಕಂದರೆ ಬೇಸಿಕ್ಕಾಗಿ ಹೇಳ್ಬಿಡ್ತೀನಿ ನಾನು ನಾರ್ಮಲಾಗಿ. ಇವಾಗ ಚಕ್ಕೆ ಲವಂಗ ಮತ್ತು ಬಿರಿಯಾನಿಗೆ ಯೂಸ್ ಮಾಡ್ತಿರಲ್ಲ ಮಸಾಲೆಗಳು, ಕಲ್ಲು ಆಗಿರ್ಬೋದು, ಅದೇ ಮಸಾಲೆ ಐಟಮ್ಗಳು. ಅದ್ರ ಜೊತೆಗೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಟೊಮೊಟೊ ಅದೆಲ್ಲ ಒಂದು ಹಸಿ ಮಸಾಲೆ ರುಬ್ಕೊಬೇಕಾಗುತ್ತೆ. ಮತ್ತು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ ಎಲ್ಲ ರುಬ್ಕೋಬೇಕಾಗುತ್ತೆ. ಮಸಾಲೆ ಪೌಡ್ರ್ಗಳು ಮೇನ್ ಬೇಕಾಗಿರುತ್ತೆ ಅದಕ್ಕೆ. ಚಾಟ್ ಮಸಾಲ ಆಗಿರ್ಬೋದು, ಬ್ಲ್ಯಾಕ್ ಸಾಲ್ಟ್ ಆಗಿರ್ಬೋದು, ಆಮ್ಚೂರ್ ಪೌಡರ್ ಅಂತ ಬರುತ್ತೆ. ಆಮ್ಚೂರ್ ಪೌಡರ್ ಅದೇ ಮ್ಯಾಂಗೋ ಪೌಡರು. ಮತ್ತು ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನೇ ಒಂದು 4-5 ವೆರೈಟಿ ಮಾಡಿ ಹಾಕಿದ್ದೀನಿ. ಅದನ್ನು ನಾವು ಯಾವ ಥರ ಮಾಡ್ತೀರಂದರೆ, ಒಂದು ಜಾಸ್ತಿನೂ ಆಗಬಾರ್ದು, ಒಂದು ಕಡಿಮೆನೂ ಆಗಬಾರ್ದು. ಅದೇ ಮಸಾಲೆ ಪುರಿ ಟೇಸ್ಟ್ ಕೊಡೋದು. ಒಂದು ಇವಾಗ ಏನಾದರೂ ಮಸಾಲೆ ಫ್ಲೇವರ್ ಜಾಸ್ತಿ ಆಯ್ತಂದ್ರೆ ಹೋಯ್ತದು ರೆಸಿಪಿ. ಎಕ್ಸ್ಟ್ರಾ ಗೊತ್ತಿಲ್ದಿರೋ ಚಾಟ್ ಮಸಾಲಾನ ಎಕ್ಸ್ಟ್ರಾ ಹಾಕ್ಬಿಡ್ತೀರಲ್ಲ, ಬ್ಲ್ಯಾಕ್ ಸಾಲ್ಟ್ ಎಕ್ಸ್ಟ್ರಾ ಹಾಕ್ಬಿಡ್ತೀರೋ, ಆ ಫ್ಲೇವರು ಟೇಸ್ಟ್ನ ಹಾಳು ಮಾಡಿಬಿಡುತ್ತೆ. ಇಲ್ಲಿ ಯಾವುದ್ರಲ್ಲಿ ಎಡುವುದು ಅತಿ ಹೆಚ್ಚು ಜಾಸ್ತಿ? ಮಸಾಲೆ ಪೌಡರ್ಗಳು. ಮಸಾಲೆ ನಾವು ಎಷ್ಟಾದರೂ ರುಬ್ಬಿ ಹಾಕ್ಕೋಬೋದು, ಯಾಕಂದರೆ ಅದು ಸ್ವಲ್ಪ ಮಾಡೋಕ್ಕೋದ್ರೆ ಜಾಸ್ತಿನೇ ಆಗೋದು. ಬಟಾಣಿ, ಆಲೂಗಡ್ಡೆ ನಾರ್ಮಲ್ ಬೇಯಿಸ್ಕೊಂಡು ಕುಕ್ಕರಲ್ಲಿ ಅದನ್ನು ಅರ್ಧ ಮಸಾಲೆಗೆ ಇಟ್ಕೋಬೇಕು, ಅರ್ಧ ಸ್ಮ್ಯಾಚ್ ಮಾಡ್ಕೋಬೇಕು, ಇಲ್ಲ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೋಬೋದು. ಯಾಕಂದರೆ ತಿಕ್ನೆಸ್ ಕೊಡುತ್ತೆ. ಎಲ್ಲ ಬಾಣಲೆಯಲ್ಲಿ ಒಗ್ಗರಣೆಗೆ ಹಾಕ್ಕೊತೀರಿ. ಇವಾಗ ರುಬ್ಬಿರೋ ಅಂಥ ಹಸಿ ಮಸಾಲೆನೂ ಹಾಕ್ಕೊತೀರಿ. ರುಬ್ಬವಾಗ ಅದೇ ಹೇಳಿದ್ನಲ್ಲ, ಗರಂ ಮಸಾಲ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಹಸಿ ಮಸಾಲೆ ರುಬ್ಕೊಂಡಿರ್ತೀರವ, ಅದನ್ನು ನಾವು ಬೇರೆ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ರುಬ್ಬಿರೋ ಮಸಾಲೆ ಹಾಕ್ಕೊತೀರಿ. ಪೂರ್ತಿ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗಬೇಕು. ಫುಲ್ ಹಸಿ ಸ್ಮೆಲ್ ಹೋದ್ಮೇಲೆ ಸ್ಪೈಸಸ್ಗಳು, ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಮತ್ತು ಬ್ಲ್ಯಾಕ್ ಸಾಲ್ಟು, ಆಮ್ಚೂರ್ ಪೌಡರ್ ಇಷ್ಟೆಲ್ಲ ಹಾಕಬೇಕು ಕುದಿಸೋಕ್ಕೆ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಬಿಡೋ ಥರ ಫ್ರೈ ಆದಮೇಲೆ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕು. ಯಾಕಂದರೆ ನೀರು ಜಾಸ್ತಿನೇ ಹಾಕ್ಬೋದು, ಯಾಕಂದರೆ ನಾವು ಬಟಾಣಿನ ಆಲೂಗಡ್ಡೆ ಅರ್ಧ ರುಬ್ಬೆ ಹಾಕ್ತೀರಿ. ಆವಾಗ ಅದು ತಿಕ್ನೆಸ್ ಕೊಡುತ್ತೆ ನಮಗೆ ಸ್ಪೂನಲ್ಲಿ ಎತ್ಕೊಂಡು ತಿನ್ನೋದಕ್ಕೆ. ಸಾಂಬಾರು ಥರ ಆಗಬಾರ್ದು, ಅದು ಕ್ರೀಮಿ ಟೆಕ್ಚರ್ ಬರಬೇಕು. ಮತ್ತು ತಿನ್ನೋವಾಗ ಬಾಯಿಗೆ ಬಟಾಣಿನೂ ಸಿಗಬೇಕು. ಆಲೂಗಡ್ಡೆ ಹಾಕಿದ್ದೀರಂತನೂ ಗೊತ್ತಾಗಬಾರ್ದು ಆ ಥರ. ನನಗೆ ಗೊತ್ತಿರಲಿಲ್ಲ ಆಲೂಗಡ್ಡೆ ಎಲ್ಲ ಮಸಾಲೆಗೆ ಹಾಕ್ತಾರ ಅಂತ.
ಅದನ್ನು ನೀವು ಹಸಿ ಬಟಾಣಿಯಲ್ಲೂ ಮಾಡ್ಕೋಬೋದು, ಒಣ ಬಟಾಣಿನಲ್ಲೂ ಮಾಡ್ಕೋಬೋದು. ಬಟಾಣಿ ಅದರಲ್ಲೂ ಮಾಡ್ಕೋಬೋದು. ಮತ್ತು ವೈಟ್ ಕಲರ್ದು ಬರುತ್ತೆ, ಅದು ವೈಟ್ ನೆನೆಸಿದಾಗ ಯೆಲ್ಲೋ ಕಲರ್ ಚೇಂಜ್ ಆಗುತ್ತೆ, ಅದರಲ್ಲೂ ಮಾಡ್ಕೋಬೋದು. ಒರಿಜಿನಲ್ ಆಗಿ ನಿಮ್ಗೆ ಟೇಸ್ಟ್ ಬರಬೇಕಂದ್ರೆ ಇವಾಗ ಬಂಗಾರಪೇಟೆ ಎಲ್ಲ ಹಸಿ ಬಟಾಣಿನಲ್ಲಿ ಮಾಡಿದ್ರೆ ನಿಮ್ಗೆ ಆ ಕಲರು ಆ ಟೇಸ್ಟ್ ಎಲ್ಲ ಕೊಡುತ್ತೆ. ಇವಾಗ ನಮ್ಮ ಬೆಂಗಳೂರು ಫೇಮಸ್ ಮಸಾಲೆ ಪುರಿ ಅಂದರೆ ನೀವು ಒಣಗಿರೋವಂಥ ಬಟಾಣಿನ ನೆನೆಸ್ಬಿಟ್ಟು ಮಾಡಿದ್ರೆ ನಿಮ್ಗೆ ಒರಿಜಿನಲ್ ಟೇಸ್ಟ್ ಕೊಡುತ್ತೆ. ಓಹೋ, ಸೊ ಇಷ್ಟಿದೆ ವಿಷಯ. ಥ್ಯಾಂಕ್ ಯು ಫಾರ್ ದ ರೆಸಿಪಿ. ಐ ಥಿಂಕ್ ಇದನ್ನು ಯಾರೋ ಹೊರದೇಶದಲ್ಲಿ ನೋಡ್ತಾ ಇರೋರು ಅವ್ರಿಗೂ ಅಲ್ಲೆಲ್ಲ ಸಿಗಲ್ಲಲ್ಲ ಮಸಾಲೆ ಪುರಿ ಗಾಡಿ. ಅದೇ ಮನೇಲಿ ಮಾಡ್ಕೊಬೋದು. ಅದನ್ನು ಈಸಿಯಾಗಿ ಮಾಡೋ ಥರನೂ ನಾನು 2-3 ಸರಿ ತೋರಿಸಿದ್ದೀನಿ ನಮ್ಮ ಚಾನಲಲ್ಲಿ. ಹೇಳ್ದೆ ಕೇಳದೆ ಸಡನ್ನಾಗಿ ದಿಢೀರಂತ ನೆಂಟರು ಬಂದರೆ ಮನೆಗೆ ಮಾಡ್ಕೋಬೋದಾದಂಥ ಒಂದು ರೆಸಿಪಿ. ಮಾಮೂಲಿ ಪಕ್ಕದಲ್ಲೇ ಬೇಕ್ರಿ ಇದ್ದರೆ ಸ್ನ್ಯಾಕ್ಸ್ ತಂದು ಕೊಟ್ಬಿಡ್ತೀರಿ. ಇಲ್ಲ ಅವ್ರು ಅರ್ಜೆಂಟ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೇ ಮಾಡೋದು, ಜ್ಯೂಸು ಸ್ನ್ಯಾಕ್ಸ್ ಏನೋ ತಂದು ಕೊಟ್ಬಿಡ್ತೀರಿ. ಇಲ್ಲ 1 ಅವರ್ 2 ಅವರ್ ಇರ್ತಾರಂದರೆ ಏನೋ ಬೋಂಡನೋ ಬಜ್ಜಿನೋ ಪಕೋಡನೋ ಈ ಥರ ಮಾಡಿ ಟೀ ಕಾಫಿ ಜೊತೆಗೆ ಕೊಡ್ಬೋದು. ನಮ್ಮ ಮೈಂಡಿಗೆ ಬರೋದೇ ಫಸ್ಟು ಇದು. ಇವಾಗ ಜಾಸ್ತಿ ನಾನು ಮನೆಗೆ ಯಾರೇ ಬಂದರೂ ಸಡನ್ನಾಗಿ ಫಸ್ಟು ಕಾಫಿ ಟೀ ಕೇಳ್ತೀನಿ. ಅವ್ರನ್ನ ಸ್ವಲ್ಪ ಹೊತ್ತು ಉಳಿತಾರಂದರೆ ಪಾಯಸ ಮಾಡ್ತೀನಿ, ಬೋಂಡ ಪಕೋಡ ಮಾಡ್ತೀನಿ. ಬೆಸ್ಟ್ ವೇ ಟು ರೆಡ್ಯೂಸ್ ಆಯಿಲ್ ವಿತೌಟ್ ಕಾಂಪ್ರಮೈಸಿಂಗ್ ಟೇಸ್ಟ್. ನಾನು ಆಯಿಲ್ ಮಾತ್ರ ನಾನು ಅಡುಗೆಗೆ ಜಾಸ್ತಿ ಯೂಸ್ ಮಾಡ್ತೀನಿ, ನಾನು ಕಾಂಪ್ರಮೈಸ್ ಆಗೋದಿಲ್ಲ, ಕಡಿಮೆ ಹಾಕಿ ಮಾಡೋದೇ ಇಲ್ಲ. ಇದುವರೆಗೂ ನಾನು ಕಡಿಮೆ ಹಾಕಿ ಮಾಡಿಲ್ಲ. ಯಾಕಂದರೆ ನಂಗೆ ಒರಿಜಿನಲ್ ಟೇಸ್ಟ್ ಬೇಕಂದರೆ ಎಣ್ಣೆ ಯೂಸ್ ಮಾಡೇ ಮಾಡ್ತೀನಿ. ತಿನ್ನೋವಾಗ ಸಪ್ರೇಟ್ ಮಾಡ್ತೀನಿ. ಇವಾಗೆಲ್ಲ ಮಾಡಿರ್ತೀರ ಅದೊಂದು ಸ್ವಲ್ಪ ಪಾತ್ರೆ ಕ್ರಾಸಾಗಿಟ್ಟರೆ ಎಣ್ಣೆಲ್ಲ ಬಂದು ಕೆಳಗಡೆ ಉಳ್ಕೊಳ್ಳುತ್ತೆ, ಆವಾಗ ನಾವು ತಿನ್ಕೊಬೋದು. ಎಣ್ಣೆಯಿಂದನೂ ಟೇಸ್ಟ್ ಬರೋದಿದ್ದಾವೆ ರೆಸಿಪಿಗಳು. ಇವಾಗ ಎಣ್ಣೆ ಬದನೆಕಾಯಿಗೆ ಎಣ್ಣೆನೇ ಹಾಕಿಲ್ಲ ಅಂದರೆ ಆಗುತ್ತಾ? 1 ಸ್ಪೂನ್ ಹಾಕಿ ಮಾಡಿದ್ರೆ ಅದು ಒರಿಜಿನಲ್ ಟೇಸ್ಟ್ ಬರೋಲ್ಲ. ಅದು ಸ್ವಲ್ಪ ತೇಲ್ಬೇಕು ಎಣ್ಣೆ, ಆವಾಗ ಟೇಸ್ಟು. ಚಿಕನ್ ಗ್ರೇವಿಗೆ ಚಾಪ್ಸ್ಗೆಲ್ಲ ಸ್ವಲ್ಪ ಎಣ್ಣೆ ತೇಲ್ತಾ ಇದ್ದರೆ ಟೇಸ್ಟ್ ಕೊಡುತ್ತೆ. ಎಣ್ಣೆನೇ ನಾವು ತಿಂದಂಗೆ ಏನು ಫೀಲ್ ಆಗೋದಿಲ್ಲ. ನಿಮ್ಗೆ ಅದೇ ಥರ ಆಗಬಾರ್ದು ಅಂದರೆ ಅದೇ ಸ್ವಲ್ಪ ಪಾತ್ರೆನ ಕ್ರಾಸಾಗಿ ಇಟ್ಕೊಂಡ್ರೆ ಅದೆಲ್ಲ ಬಂದು ಒಂದು ಕಡೆ ಕುತ್ಕೊಳ್ಳುತ್ತೆ. 1 ಸ್ಪೂನಿಂದ ಸಪ್ರೇಟಾಗಿ ತೆಗೆದ್ಬಿಟ್ಟು ಆಮೇಲೆ ನೀವು ಊಟಕ್ಕೆ ಸರ್ವ್ ಮಾಡ್ಕೊಬೋದು. ನಾನು ಅದನ್ನು ಯಾವಾಗೂ ಫಾಲೋ ಮಾಡ್ತೀನಿ. ನಾನು ಎಣ್ಣೆ ಇಲ್ದಿರ ಮಾತ್ರ ಇದುವರೆಗೂ ಅಡುಗೆನೇ ಮಾಡಲ್ಲ. ಮನೆಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂದರೆ ತುಂಬ ಹೆಚ್ಚು ಜಾಯಿಂಟ್ ಫ್ಯಾಮಿಲೀಸ್ಗಳು ಅಥವಾ ದೊಡ್ಡ ಒಂದು ಸಮೂಹಕ್ಕೆ ಅಡುಗೆ ಮಾಡಬೇಕಾದಾಗ ನೀವು ಕೊಡುವಂಥ ಒಂದು ಸ್ಟ್ರಾಟಜಿ ಟಿಪ್ಸ್ ಅಂದರೆ ಇದು ಅದೇ ಬಸ್ಸಾರು ಟೈಪ್ ಮಾಡ್ಕೋಬೇಕು. ಸಪ್ರೇಟ್ ಪಲ್ಯ ಸಾಂಬಾರು ಇರಬೇಕು, ಆವಾಗ ಜನಕ್ಕೆ ಎಷ್ಟೇ ಜನ ಇದ್ರೂ ಮೇಂಟೈನ್ ಆಗುತ್ತೆ. ತರಕಾರಿ ಸಾಂಬಾರು ಆಗಿರ್ಬೋದು, ಇವಾಗ ಒಂದು 20 ಜನ 30 ಜನ ಇದ್ದಾರಂದರೆ ಒಂದಷ್ಟು ತರಕಾರಿ ಒಂದಷ್ಟು ಕಾಳು ಹಾಕಿದ್ರೆ ಸಾಂಬಾರು ಜಾಸ್ತಿ ಆಗುತ್ತೆ. ಒಂದೇ ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡಿರ್ತಾರಲ್ಲ, ಇವಾಗ ಬೇಳೆ ಟೊಮೊಟೊ ಹಾಕಿ ಒಂದೇ ಥರ ತರಕಾರಿ ಸಾಂಬಾರು ಮಾಡ್ತಾರಲ್ಲ, ಆ ಥರ ಮಾಡೋದಕ್ಕಿಂತ ಮಿಕ್ಸ್ ತರಕಾರಿ ಹಾಕಬೇಕು. ಇವಾಗ ನಾವು 1 kg ತರಕಾರಿ ತಂದಿರ್ತೀವಿ, ಅದರಲ್ಲಿ ಒಂದು ಅರ್ಧ kg ತರಕಾರಿ ಮಿಕ್ಸಾಗಿ ಹಾಕಿದ್ರೆ ಅದೇ 1 kg ಸಾಂಬಾರು ಥರ ಕಾಣಿಸ್ಬಿಡುತ್ತೆ. ಮಿಕ್ಸ್ ಯೂಸ್ ಮಾಡಬೇಕು. ನಾವು ನಮ್ಮ ಮನೇಲಿ ಇದ್ದವರೆಗೂ ನಾನು ಒಂದೇ ಯೂಸ್ ಮಾಡಿಲ್ಲ, ಯಾವಾಗೂ ಮಿಕ್ಸೇ. ಮಲೆನಾಡು, ಕರಾವಳಿ, ಉತ್ತರ ಕರ್ನಾಟಕ ಯಾವ ಊಟ ತಮ್ಮ ಫೇವ್ರೆಟ್? ಮಲೆನಾಡು, ಕರಾವಳಿ, ಉತ್ತರ ಕರ್ನಾಟಕ. ಅದರ ಸ್ವಲ್ಪ ಸ್ನ್ಯಾಕ್ಸ್ಗಳು ಬರುತ್ತಲ್ಲ. ಇನ್ನೂ ನಾನು ಜಾಸ್ತಿ ಮಲೆನಾಡ್ದು ಆ ಥರದ ಟೇಸ್ಟ್ ಮಾಡಿಲ್ಲ. ಯಾಕಂದರೆ ಮೀನ್ದೆಲ್ಲ ಸ್ವಲ್ಪ ಕಡಿಮೆನೇ ನಾನು. ಟೇಸ್ಟ್ ಮಾಡಬೇಕು ನಾನು. ಇವತ್ತಿನ ಯಂಗ್ ಜನ್ರೇಷನ್ ಜೆನ್ಜಿ ಅಂತ ಮಾತಾಡ್ತೀವಲ್ಲ, 15-20 ವರ್ಷದವ್ರಿಗೆ ನಾವು ತೋರಿಸ್ಬೇಕಾಗಿರೋ ಒಂದು ಹಳೆ ಅಡುಗೆ ಯಾವುದು? ಹಳೆ ಅಡುಗೆ ಅಂದರೆ ರೊಟ್ಟಿ. ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ರೊಟ್ಟಿ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಥರನೂ ಯಾಮಾರಿಸ್ಬಿಟ್ಟು ಕೊಡ್ಬೋದು, ಲಂಚ್ ಬಾಕ್ಸಿಗೆ ಕೊಡ್ಬೋದು, ಒಂದು ಹೆಲ್ತಿ ಫುಡ್ ಅಂತಲೂ ಕೊಡ್ಬೋದು. ಈಗ ಇತ್ತೀಚೆಗೆ ಈ ವಿಲೇಜ್ ಕುಕ್ಕಿಂಗ್ ಚಾನಲ್ಸ್ಗಳೆಲ್ಲ ಬಂದ್ಬಿಟ್ಟಿದೆಯಲ್ಲಪ್ಪ, ಇಷ್ಟು ದೊಡ್ಡದು ಅವು ಪಾತ್ರೆಗಳು. ಸೊ ಇದ್ರ ಬಗ್ಗೆ ಏನು ತಾವು ಹೇಗೆ ನೋಡ್ತೀರಾ ಅದನ್ನು? ಏನು ಅದೊಂದು ಬರೀ ಕಾಂಟೆಂಟ್ಗೆ ಒಂದು ಟ್ರೆಂಡ್ ಆಗಿಬಿಟ್ಟಿದೆಯಾ ಅಥವಾ ಅದು ಕೊನೆವರೆಗೂ ಉಳ್ಕೊಳತ್ತಾ? ಅದೊಂಥರ ವಿಡಿಯೋ ಯಾವಾಗ ಬಿಡ್ತಾರೆ ನೋಡೋಣ ಥರನೇ ಇದೆ. ನಾವು ಅದರಿಂದ ಕಲ್ತ್ಕೋಬೇಕನ್ನೋ ಥರ ಬರೋಲ್ಲ. ಯಾಕಂದರೆ ನಾನು ಫುಲ್ಲು ಅದರಲ್ಲಿ ಇದ್ದೀನಿ, ಎಲ್ಲ ಯಾವಾಗ ವೆಯ್ಟ್ ಮಾಡ್ತಾ ಇರ್ತೀನಿ ಯಾವಾಗ ಬಿಡ್ತಾರಂತ. ಯಾಕೆ ವೇಟ್ ಮಾಡ್ತೀರಾ? ಯಾಕೆಂದರೆ ಬಲ್ಕಾಗಿ ಮಾಡ್ತಾರಲ್ಲ, ಏನೇನು ಯೂಸ್ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ನೋಡೋಣ ಅಂತ. ಅದೇ ಇದುವರೆಗೆ ನಾನು ಮಾಡಿಲ್ಲ, ಮನೇಲಿ ಟ್ರೈ ಮಾಡಿಲ್ಲ ಆ ಥರ. ಸೊ ನೀವು ಹೇಳೋದು ಇದೆಲ್ಲ ಬರೀ ನೋಡೋಕ್ಕೆ ಅಷ್ಟೇ ಅಡಿಕ್ಷನ್ನು. ಬಟ್ ಅದು ಕೆಲವ್ರಿಗೆ ಬೇರೆಯವ್ರಿಗೆ ಬೇಕಂದರೆ ಬಿಸ್ನೆಸ್ ಮಾಡೋರಿಗೆ ಇಲ್ಲ ಅದರಿಂದ ಏನಾದ್ರು ಕಲ್ತ್ಕೊಂಡವ್ರಿಗೆ ಹೆಲ್ಪ್ ಆಗುತ್ತೆ. ಅದು ಒಂದು 20% ಅಷ್ಟೇ.
ನಿಮ್ಮ ಅಡುಗೆ ನೋಡೋದು ಜನ ರೆಸಿಪಿಗೋಸ್ಕರನ ಅಥವಾ ಏನೋ ಒಂದು ಹೋಮ್ ಫೀಲಿಂಗ್ಗೋಸ್ಕರನ ಯಾವ ಥರ ನೋಡಿದ್ದೀರಾ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀರಾ? ತುಂಬ ಜನ ಹೇಳ್ತಿದ್ದಾರೆ, ನೀವು ನಮ್ಮ ಮನೇಲಿ ನಮ್ಮ ಅಮ್ಮ ಮಾಡೋ ಥರನೇ ಮಾಡಿದ್ದೀರಾ, ನಮ್ಮ ಅಜ್ಜಿ ಮಾಡೋ ಥರನೇ ಮಾಡಿದ್ದೀರಾ ಅಂತ ಹೇಳ್ತಾರೆ. ಅದೇ ನಂಗೆ ತುಂಬ ಖುಷಿಯಾಗುತ್ತೆ. ನಾನು ಮಾಡೋ ಅಡುಗೆನ ಅವರು ಇಷ್ಟಪಟ್ಟು ಮಾಡ್ತಾರಲ್ಲ, ಅದೇ ನನಗೊಂದು ಖುಷಿ. ಅದರಲ್ಲೂ ಅವ್ರು ಫೀಲ್ ಮಾಡ್ತಾರಲ್ಲ, ನಮ್ಮ ಅಮ್ಮ ಮಾಡಿಕೊಟ್ಟಿದ್ದಾರೆ, ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ದಾರೆ, ಅದೇ ಥರ ಟೇಸ್ಟ್ ಬಂದಿದೆ ಅಂತಾರಲ್ಲ, ಅದೇ ನನಗೆ ಖುಷಿ. ಸೊ ನೀವು ಆ್ಯಕ್ಚುಲಿ ಅಡುಗೆ ಕಲ್ತಿದ್ದು ಅಮ್ಮ ಅಜ್ಜಿನೆಲ್ಲ ನೋಡಿ ಎಷ್ಟು ಪರ್ಸೆಂಟ್ ಕಲ್ತಿದ್ದೀರಾ? ಅವರಿಂದನೇ ಕಲ್ತ್ಕೊಂಡಿರೋದು. ಯಾಕಂದರೆ ನನ್ನ ಅಜ್ಜಿ ಮನೇಲಿ ಜಾಸ್ತಿ ಬೆಳೆದಿರೋದು. ಅವರು ಒಲೆಯಲ್ಲಿ ಅಡುಗೆ ಮಾಡೋರಲ್ಲ, ಎಲ್ಲ ಪ್ರತಿಯೊಂದು ಐಟಮ್ ನಾನು ತಂದು ಕೊಡ್ತಾಯಿದ್ದೆ ಅವಾಗ. ಅದರಿಂದ ಅದು ಕಲ್ತ್ಕೊಂಡಿದ್ದೀನಿ. ಮತ್ತು ಅಮ್ಮ ಮಾಡಿರೋದು ಕಲ್ತಿದ್ದೀನಿ. ಮತ್ತು ನಮ್ಮ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಆದಾಗ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡ್ತಿರಲ್ಲ, ಅದರಿಂದನೂ ಕಲ್ತ್ಕೊಂಡಿದ್ದೀನಿ. ಜಾಸ್ತಿ ಕಲ್ತಿರೋದಂದರೆ ಕಂಪ್ನಿಯಲ್ಲಿ ಅಕ್ಕಪಕ್ಕ ಅವರು ಕೆಲವೊಂದು ಊರುಗಳ ಕಡೆ ಉತ್ತರ ಕರ್ನಾಟಕ ಆ ಥರ ಎಲ್ಲ ಇರ್ತಾರಲ್ಲ, ಅವ್ರದ್ದೆಲ್ಲ ರೆಸಿಪಿ ಕೇಳಿ ಕೇಳಿ ನಮ್ಮ ಮನೇಲಿ ಟ್ರೈ ಮಾಡ್ತಾಯಿದ್ದಿದ್ದು. ಸೊ ಇವತ್ತು ಲಕ್ಷಾಂತರ ಜನ ನಿಮ್ಮನ್ನು ನಂಬಿದಾರಲ್ಲ, ಇದು ಈ ಜವಾಬ್ದಾರಿ ಯಾವತ್ತಾದರೂ ಭಾರ ಅನಿಸ್ತಾ ಇದೆಯಾ, ಅಥವಾ ಅದೇ ನಿಮ್ಮ ಒಂದು ಫೈರಾ? ಭಾರ ಅನಿಸಿಲ್ಲ, ಇನ್ನೂ ಮಾಡಬೇಕನ್ನೋ ಹಠ ಇದೆ ನನಗೆ. ಅದೇ ಫೈರ್, ಖುಷಿ. ಮುಂದೆ ಗಾಡಿ ಯಾವ ಕಡೆಗೆ? ರೇಖಾ ಅಡುಗೆ ಕಡೆಗೇನೆ. ನನ್ನ ಖುಷಿಗೆ ಮತ್ತು ನನಗೆ ಮೈಂಡ್ ರಿಲ್ಯಾಕ್ಸಿಗೆ ನಂದು ಇನ್ನೊಂದು ಚಾನಲ್ ರೇಖಾ ಟ್ಯಾಲೆಂಟ್. ಸೊ ಇದು ಖುಷಿಗೆ, ಅದು ರಿಲ್ಯಾಕ್ಸೇಷನ್ಗೆ. ಯಾವ ಸೆಲೆಬ್ರಿಟಿನ ಮೀಟ್ ಮಾಡಿದ್ರಿ ಈ ಜರ್ನಿನಲ್ಲಿ ನಿಮ್ಮ ಅಡುಗೆ ನೋಡಿ? ಯಾವುದೋ ಸಿನಿಮಾ ಸ್ಟಾರ್ಸ್ಗಳು? ಅದೇ ಅಲ್ಲಿ ಫಂಕ್ಷನಲ್ಲಿ. ಅದೇ ಅಷ್ಟೇ. ಯಾವ ಥರ ನಿಮಗೆ ಫೋನ್ಗೇನು ಬಂದಿತ್ತ ಯಾವ್ದಾದ್ರು ಕಡೆಯಿಂದ ನಿಮ್ಮ ಅಡುಗೆ ನೋಡಿ ನಾನು ಮನೇಲಿ ಅಡುಗೆ ಮಾಡ್ತೀನಿ ಈ ಥರದ? ಹೇಳಿದ್ದಾರೆ ಇವರು ವಿನಾಯಕ್ ಜೋಶಿ ಸರ್, ಅವರು ಹೇಳ್ತಾರೆ. ಅವರು ಅವಾಗ ಮಾಡ್ತಾಯಿರ್ತಾರೆ, ಫೋನಲ್ಲಿ ಮಾತಾಡ್ತಿರ್ತಾರೆ. ಮತ್ತು ಹೊರಗಡೆ ಸಿ.ಕೆ. ಚಂದ್ರ ಸರ್ ಏನಾದರೂ ಈವೆಂಟ್ಗೆಲ್ಲ ಕರೆದಾಗ ಹೋಗಿರ್ತೀನಿ. ಅವ್ರನ್ನ ಬೇರೆ ಈವೆಂಟ್ಗೂ ಕರೆದಿರ್ತಾರೆ, ಅಲ್ಲಿ ನನ್ನೂ ಕೂಡ ಕರೆದಿರ್ತಾರೆ. ಆವಾಗ ಹೋದಾಗೆಲ್ಲ ಅವರೇ ನೋಡಿ ಮಾತಾಡಿಸ್ತಾರೆ. ಖುಷಿ ಆಗುತ್ತೆ ನನಗೆ. ನೀವು ಆ ಸೀಸನಲ್ಲಿ ಇದ್ರಿ ತಾನೇ? ಎಲ್ಲಿ? ಸಿ.ಕೆ. ಚಂದ್ರ ಸರ್ ಇದ್ದಿದ್ದು ತಾನೇ ನೀವು? ಅದೇ ಸ್ಟೇಷನಲ್ಲಿ ಇದ್ದಿದ್ದು. ಹೌದು. ಯೂಟ್ಯೂಬ್ನ ಕತೆ ಹಂತಕ್ಕೆ ಚಾನೆಲ್ ಶುರು ಮಾಡಿದಾಗ ಮನೆಯವರ ರಿಯಾಕ್ಷನ್? ನಮ್ಮ ಮನೇಲಿ ಯಾರೂ ರಿಯಾಕ್ಷನ್ ಮಾಡಿಲ್ಲ, ಇನ್ನು ಮಾಡಿ ಅಂತ ಸಪೋರ್ಟ್ ಮಾಡಿದ್ದು. ಅದೇ ರಿಯಾಕ್ಷನ್ನು, ಚೆನ್ನಾಗಿ ಮಾಡಿ ಅಂತಲೇ ಮಾಡಿದ್ದು, ಸಪೋರ್ಟ್ ಮಾಡಿದ್ರು. ಓಕೆ, ಮೊದಲ ನೆಗೆಟಿವ್ ಕಾಮೆಂಟಿಂದ ನೀವು ಕಲಿತ ಪಾಠ ಕಲ್ತಿಲ್ಲ, ಇನ್ನೂ ಹೊಸದಾಗಿ ಟ್ರೈ ಮಾಡಬೇಕಂತ ಅವಕಾಶ ಕೊಟ್ಟರು ಅವರೇ ನಮಗೆ. ಅಂದರೆ ಹೊಸ ಈ ಥರ ಪಾತ್ರೆ ಯೂಸ್ ಮಾಡಬೇಕು, ಈ ಥರ ಲೈಟಿಂಗ್ ಯೂಸ್ ಮಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟಂಗೆ ಆಯಿತು ನಮಗೆ. ಅದೇ ನಾವು ಫೋನಲ್ಲಿ ಮಾಡಿದ್ರಲ್ಲ, ಅದು ಚೆನ್ನಾಗಿ ಬಂದಿಲ್ಲ. ಫೋನಲ್ಲಿ ಮಾಡಬಾರ್ದು, ಮತ್ತು ಇದೇ ಥರ ವಾಯ್ಸ್ ರೆಕಾರ್ಡ್ ಮಾಡಬೇಕು, ಇದೇ ಥರ ಎಲ್ಲ ಅವರೇ ನನಗೆ ಕಮೆಂಟ್ ಮೂಲಕನೇ ಹೇಳ್ಕೊಟ್ಬಿಟ್ರು. ಯಾಕಂದರೆ ನಾವು ಯೂಟ್ಯೂಬ್ ಜರ್ನಿ ಮಾಡಿದ್ದೆ ಆ ಥರನೇ, ಯಾರ್ದು ಹೆಲ್ಪ್ ತಗೊಂಡಿಲ್ಲ. ಬೇರೆಯವರು ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಯಾವ ಥರ ವೀಡಿಯೋ ಹಾಕ್ತಾರೆ ಅಂತ ಅದನ್ನು ನೋಡೇ ನಮ್ಮ ತಮ್ಮ ಕಲ್ತ್ಕೊಂಡಿರೋದು. ಯಾವಾಗ ನಿಮ್ಗೆ ಅನಿಸ್ತು ನಾನು ಇವಾಗ ಯೂಟ್ಯೂಬರಪ್ಪ ಅಂತ ಒಂದು ತೃಪ್ತಿ ಕೊಟ್ಟ ಕ್ಷಣ ಯಾವಾಗ, ಯಾವ ವರ್ಷ? ಯಾವ ವರ್ಷ ಅಂದರೆ ನನ್ನ ಕಲಾ ಮಾಧ್ಯಮ ಅವರು ಇಂಟರ್ವ್ಯೂ ಮಾಡ್ತಾರೆ, ಆವಾಗ ನನಗನ್ನಿಸ್ತು. ಮತ್ತು ಅದು ಒಂದು ಸರಿ ಅನಿಸ್ತು, ಅದು ಒಂದು 50% ಅನಿಸ್ತು ನನಗೆ. ಫುಲ್ಲು ಮನಸ್ಸು ತೃಪ್ತಿ ಆಗೋಷ್ಟು ಆಗಿದೆ ಅಂದರೆ ನಾನು ಕಲರ್ಸ್ ಕನ್ನಡಗೆ ಹೋಗ್ಬಿಟ್ಟು ಬಂದೆ. ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟು ನಮ್ಮೂರಲ್ಲಿ ಜಾತ್ರೆ ಮಾಡಿದೆ. ಜಾತ್ರೆಯಲ್ಲಿ ಎಷ್ಟು ಜನ ಸಿಕ್ಕಿದ್ರು ಅಂದರೆ ನನಗೆ ಯಾವಾಗೇ ತೃಪ್ತಿ ಅನಿಸ್ತು. ನನಗೆ ಅಷ್ಟು ಜನ ಗುರ್ತಿಸಿದ್ರು ನನ್ನ. ಬಿಸ್ನೆಸ್ ಸೈಡ್ ಅಂತ ಬಂದರೆ ಒಬ್ಬ ಫುಡ್ ಕ್ರಿಯೇಟರ್ ಆದರೆ ಚೆನ್ನಾಗಿ ಜೀವನ ಕಟ್ಕೊಳ್ಳೋಷ್ಟು ದುಡ್ಡು ಸಿಗತ್ತಾ? ಸಿಗುತ್ತೆ, ಮಾಡ್ಕೋಬೋದು. ಸೊ ನಿಮ್ಮ ಇಡೀ ಜೀವನ ಒಂದು ತಿನಿಸು ಅಥವಾ ಒಂದು ಅಡುಗೆ ಆದರೆ ಆ ಅಡುಗೆ ಯಾವುದು ರೇಖಾ ಅವರೇ? ಅದೇ ನಾನ್ ವೆಜ್ ಅಂದರೆ ಬಿರಿಯಾನಿ. ಸೊ ನಿಮ್ಮ ಇಡೀ ಲೈಫನ್ನೇ ಒಂದು ಅಡುಗೆಗೆ ಹೋಲಿಸ್ಬೇಕಂದ್ರೆ ಅದು ಬಿರಿಯಾನಿನೇನಾ? ಬಿರಿಯಾನಿ. ನಮ್ಮ ಅಮ್ಮಗೆ ತುಂಬ ಇಷ್ಟ ಆಗೋದಂದರೆ ನಾನು ಮಾಡೋ ಚಿಕನ್ ಸಾರು. ವೆಯ್ಟ್ ಮಾಡ್ತಾ ಇರ್ತಾರೆ, ಯಾವಾಗ ಮಾಡ್ತೀಯ ಅನ್ನೋ ಥರ. ಹಾಗಾಗಿ ಗ್ರಾಮದ ಒಂದು ಹೊಗೆ ಗೂಡಿನ ಅಡುಗೆ ಮನೆಯಿಂದ ಯೂಟ್ಯೂಬ್ನ ಟ್ರೆಂಡಿಂಗ್ ಪೇಜ್ವರೆಗೂ ಬಂದಿರುವಂತಹ ತಮ್ಮ ಈ ಜೀವನ, ಅಫ್ಕೋರ್ಸ್ ದುಡ್ಡಿದೆ, ಕೆಲವು ಸತಿ ತೃಪ್ತಿ ಇಲ್ಲ ಅಂತ ನೀವೇ ಕೊರಗಿದ್ರಿ. ಐ ಥಿಂಕ್ ಇವತ್ತಾದಮೇಲೆ ನೀವು ನೋಡೋವಂಥ ಒಂದು ದೃಷ್ಟಿಕೋನ, ಜೀವನನ ನೋಡ್ಕೊಳ್ಳೋ ದೃಷ್ಟಿಕೋನನೇ ಬದಲಾಯಿಸ್ಕೊಳ್ಳಿ. ಐ ಆಮ್ ಶ್ಯೂರ್ ಎಲ್ಲನೂ ಇದೆ ನಿಮ್ಮ ಹತ್ರ. ಹಾಗಾಗಿ ಜುಮ್ ಅಂತ ಇನ್ನೂ ಚೆನ್ನಾಗಿ ಮುಂದೆ ನಡೀರಿ, ನುಗ್ಗಿ ಮೆರೀರಿ. ಆ್ಯಂಡ್ ಕೊನೆಯದಾಗಿ ಪುಸ್ತಕಗಳ ಬಗ್ಗೆ ಮಾತಾಡೋದಾದರೆ, ಪುಸ್ತಕ ಬರೆಯೋ ಆಲೋಚನೆ ಏನಾರು ಇದೆಯಾ? ಅಡುಗೆ ಪುಸ್ತಕಗಳು? ಇಲ್ಲ, ನಮ್ಮ ತಮ್ಮಾಗಿದೆ, ನನಗಿಲ್ಲ. ಆದರೆ ಮಾಡಿದ್ರೆ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಒಂದು ಹೆಲ್ಪ್ ಆಗುತ್ತೆ.
ಬರೀರಿ ರೇಖಾ ಅಡುಗೆ ನೋಡೋಣ ಟ್ರೈ ನಿಮ್ಮ ಬಾಯಾರಿಕೆಯಿಂದ ಅದು ಒಂದು ಟ್ರೈ ಮಾಡ್ಬಿಡೋಣ ಮೇಡಮ್. ಡೆಫಿನೆಟ್ಲಿ. ಮತ್ತೆ ಪುಸ್ತಕ ಓದ್ತೀರಾ? ಓದ್ತೀನಿ ಮೇಡಮ್. ಯಾರ್ಯಾರ ಪುಸ್ತಕಗಳು ಓದಿದ್ದೀರಾ? ಯಾವುದಾದ್ರು ಸ್ಕೂಲ್ ಟೈಮಲ್ಲಿ ಓದಿರೋದು. ಆ ಥರ ಇವಾಗ ನಾರ್ಮಲ್ ಆಗಿ ಯಾವುದಾದ್ರು ಎಲ್ಲಾದರೂ ಔಟ್ಸೈಡ್ ಹೋದಾಗ ಏನಾದರೂ ಫ್ರೀಯಾಗಿ ಕೊಡ್ತಾರಲ್ಲ ಬುಕ್ ಇದು ಓದಿ ಅಂತ, ಆ ಥರ ಕೊಟ್ಟಾಗ ಓದಿದ್ದೀನಿ ನಾನು ಒಂದು 2-3 ಕತೆ ಕಾದಂಬರಿ ಇಲ್ಲ. ಅಂದರೆ ಜಾಸ್ತಿ ಅವಾಗ ವೀಕೆಂಡ್ ಬುಕ್ಗಳು ಬರ್ತಾಯಿತ್ತಲ್ಲ ಅಂಗಡಿಗಳಲ್ಲಿ, ಮಂಗಳ ಆಗಿರ್ಬೋದು, ಆ ಥರ ಬುಕ್ಗಳು ಓದಿದ್ದೀನಿ ಜಾಸ್ತಿ ನಾನು. ಅದೊಂದು ಹೆಸರು ಗೊತ್ತಿರೋದು ನನಗೆ, ಬೇರೆ ಹೆಸರು ಗೊತ್ತಿಲ್ಲ. ಅದರಲ್ಲಿ ಬರ್ತಾಯಿತ್ತಲ್ಲ ಎಲ್ಲ ಸ್ಟೋರಿಗಳು ಬರ್ತಾಯಿತ್ತು, ಮತ್ತು ಚೆನ್ನಾಗಿರೋದೆಲ್ಲ ಬರ್ತಾಯಿತ್ತು ಅದರಲ್ಲಿ. ಸೊ ದೇವ್ರನ್ನ ನಂಬ್ತೀನಿ ಅಂದ್ರಿ, ಹ್ಞೂ. ಯಾವ ದೇವರು? ನನಗೆ ಇಷ್ಟವಾಗಿರೋ ದೇವರು ಲಕ್ಷ್ಮಿ. ಲಕ್ಷ್ಮಿ ಮೇಯ್ನು ಮನೆ ದೇವರು ಸೋಮಲಿಂಗೇಶ್ವರ. ಮನೆ ದೇವ್ರು ಬಿಡೋದಿಲ್ಲ. ಯಾವಾಗೂ ನೆನೆಸ್ಕೊಳ್ಳೋಂಥ ದೇವ್ರು ಬಂದ್ಬಿಟ್ಟು ಬನಶಂಕರಿ ದೇವರು ಮತ್ತು ಶನಿ ಮಹಾತ್ಮ ದೇವರು. ಯಾವಾಗೂ ನೆನೆಸ್ಕೊಳ್ಳೋ ಅವು ಯಾಕೋ ನನಗೆ ಅವ್ರದ್ದು ಅನುಭವಗಳು ನನಗಾಗಿದೆ. ಅಂದರೆ ಏನೇ ಕೇಳ್ಕೊಂಡ್ರು ನನಗೆ ಹಿಟ್ಟಾಗಿದೆ ಅದು. ಬನಶಂಕರಿ ಅಮ್ಮಗೆ ಮತ್ತು ಶನಿ ಮಹಾತ್ಮರಿಗೆ. ಹಾಂ. ಮತ್ತು ಆರೋಗ್ಯ ವಿಚಾರದಲ್ಲಿ ಬಂದರೆ ಹನುಮಂತ ಆಂಜನೇಯ. ಆರೋಗ್ಯ ವಿಷಯದಲ್ಲಿ ದುಡ್ಡು ಕಾಸಲ್ಲಿ ಲಕ್ಷ್ಮಿ ನನಗೆ ಮೋಸ ಮಾಡಿಲ್ಲ. ಲೈಫ್ ಟೈಮ್ ನನ್ನ ಇದಕ್ಕೆ ಲಕ್ಷ್ಮಿ ಸಾಯಗಂಟನೂ ನಾನು ಮರೆಯೋದಿಲ್ಲ. ಮನೆ ದೇವರು ನಮ್ಮ ಕೈ ಬಿಟ್ಟಿಲ್ಲ. ಆ ಥರ ದುಡ್ಡಿಗೆ ಲಕ್ಷ್ಮಿ, ಆರೋಗ್ಯಕ್ಕೆ ಹನುಮಂತ, ಶಕ್ತಿ ಧೈರ್ಯಗೆ ಬನಶಂಕರಮ್ಮ, ಒಂದು ಮತ್ತು ಇನ್ನೊಂದು ಏನಾದರೂ ಮಾಡೋಕ್ಕೆ ಶನಿಮಹಾತ್ಮ ದೇವರು ನನಗೆ. ಆತ್ಮಸ್ಥೈರ್ಯಕ್ಕೀಗ ಮನೆ ದೇವರು ನಂಬಿ. ಮತ್ತೆ ಯಾವತ್ತೂ ಆಲೋಚನೆಗಳು ಬರೋದು ಬೇಡ. ಅದು ಬಂದ್ರು ಆ ಕಹಿನ ಬೇಕು. ಅದೇ ಏನಾಗುತ್ತೆ ಅಂದರೆ ನಂಗೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದಾಗ ಯೋಚನೆ ಬಂದ್ಬಿಡುತ್ತೆ. ಹೆಲ್ತ್ ಬಗ್ಗೆನೇ ಯೋಚನೆ ಮಾಡೋ ಜೊತೆಗೆ ಇದೆಲ್ಲ ಬಂದ್ಬಿಡುತ್ತೆ. ಅದು ಮರೆಯೋಕ್ಕಾಗೋದಿಲ್ಲ. ಒಂದು ಗೋಡೆ ಕಟ್ಟಿ ಈಗ. ಅದೇ ಒಂದು ಏನಂತಾರೆ ಅದನ್ನ, ಏನ್ರಿ ಅದು ನನಗೆ ಅದೇ ಹೆಸರೇ ಮರ್ತೋಗ್ತದೆ ಇಂಗ್ಲೀಷಲ್ಲಿ. ಅದಕ್ಕೆ ಡ್ಯಾಮ್ ಗೋಡೆ ಅಂತಾರೆ ನೋಡಿ, ಅದನ್ನ ಕಟ್ಬಿಡಿ. ಅಲ್ಲಿ ಆ ಕೆಟ್ಟ ಆಲೋಚನೆಗಳು ಮತ್ತೆ ಮುಂದೆ ಹರಿಯಕ್ಕೆ ಬಿಡಬೇಡಿ. ಹಾಗಾಗಿ ಹೇಳೋದು ಸುಲಭ, ಅದು ಆ ಕ್ಷಣಕ್ಕೆ ನಾವು ಬೇಡ ಅಂದ್ರೂ ಬರ್ತಾ ಇರುತ್ತೆ ಮೈಂಡಲ್ಲಿ. ಬಟ್ ಅದಕ್ಕೆ ಏನಂತಾರೆ ಗೊತ್ತಾ, ಕೆಟ್ಟದ ಆಲೋಚನೆ ಬಂದಾಗ ಒಳ್ಳೆ ಆಲೋಚನೆಗಳು ಅದಕ್ಕೆ ರಾಮಬಾಣ ಥರ ಒಳ್ಳೇದು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಮತ್ತೆ ಗಾಡಿ ಡೈರೆಕ್ಷನ್ ಚೇಂಜ್ ಮಾಡಿಸ್ದಂಗೆ ಅದು. ಸೀರಿಯಸ್ಲಿ ಟ್ರೈ ಮಾಡಿ ನೋಡಿ. ಅದೇ ಅವಾಗ ಏನು ಮಾಡ್ತೀನಿ ಗೊತ್ತಾ ಮೇಡಮ್, ನಾನು ಕೆಲವೊಂದು ಶ್ಲೋಕಗಳು ಬರುತ್ತಲ್ವ, ಅದನ್ನೆಲ್ಲ ಸ್ಕ್ರೀನ್ಶಾಟ್ ಹಿಡ್ದಿಟ್ಕೊಂಡಿರ್ತೀನಿ. ಆವಾಗ ಫುಲ್ಲು ಎಲ್ಲದು ಯಾವುದಾದ್ರು ಸಿಗುತ್ತೋ ಎಲ್ಲ ಶ್ಲೋಕಗಳು ಹೇಳ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ ಮೊಬೈಲಲ್ಲಿ ನೋಡಿಕೊಂಡು. ಕೊನೆಗೆ ನಾವು ಅವತ್ತು ಮಾತಾಡ್ಕೊಂಡ್ವಲ್ಲ, ಅವಾಗ 100 ಜನ ನಾವು 100 ಹೇಳ್ಬೋದು, ಕೊನೆಗೆ ನಿಮ್ಮ ಒಳಗೆ ಅಂತರಂಗದಲ್ಲೇ ಒಳಗಿಂದ ನಿಮ್ಗೊಂದು ಫೀಲಿಂಗ್ ಬರುತ್ತೆ, ಇದೇ ನನಗೆ ಸರಿ ಇದು ಅಂತ, ಗಟ್ ಫೀಲಿಂಗ್ ಅಂತ ಅದಕ್ಕೆ ಕರೆಯೋದು. ಅದನ್ನು ಫಾಲೋ ಮಾಡಿ. ಅದು ಯಾವತ್ತೂ ಸುಳ್ಳು ಹೇಳಲ್ಲ. ಅದ್ರ ಜೊತೆ ಕನೆಕ್ಟೆಡ್ ಆಗಿರೋದಕ್ಕೇ ಇವೆಲ್ಲವು. ಸ್ವಲ್ಪ ಧ್ಯಾನ ಮಾಡೋದಾಗಿರಲಿ ಅಥವಾ ಶ್ಲೋಕಗಳು ಇವೆಲ್ಲ ಹೇಳಿದಾಗ ಮನಸ್ಸು ಸ್ಥಗಿತಗೊಳ್ಳತ್ತಲ್ವಾ. ಸೊ ಹಾಗಾಗಿ ಅದೇ ನನ್ನ ಮನಸ್ಸು ಆಪ್ಷನ್ ಕೊಟ್ಬಿಡುತ್ತೆ. ಆವಾಗ ಕನ್ಫ್ಯೂಸ್ ಆಗೋದು ನಾನು ಜಾಸ್ತಿ. ಏನೋ ಇವಾಗ ಈ ಕೆಲಸ ಮಾಡಬೇಕಂದ್ರೆ ಆಪ್ಷನ್ ಥರ, ಇವಾಗ ಹೋಗ್ಬೇಕಾ ಬೇಡವಾ ಅನ್ನೋ ಥರ ಆಪ್ಷನ್ ಕೊಟ್ಬಿಡುತ್ತೆ. ಆವಾಗ ಸ್ವಲ್ಪ ನಾನು ಹಿಂದೇಟಾಗ್ತೀನಿ ಏನೇ ಮಾಡೋಕ್ಕೆ ಹೋದ್ರೇನು. ಆಪ್ಷನ್ ಕೊಡೋದಂದರೆ ಹೆಂಗೆ? ಇವಾಗ ಒಂದು ಕೆಲಸಕ್ಕೆ ಇವಾಗ ಎಲ್ಲಾದರೂ ಹೋಗ್ಬೇಕಂದ್ರೆ ಇವಾಗ ಡಿಸೈಡ್ ಮಾಡ್ಕೊಂಡಿರ್ತೀನಿ, ಇಂಥ ದಿವಸ ಇಲ್ಲಿಗೆ ಹೋಗ್ಬೇಕಂತ. ಇನ್ನೇನು ನಾಳೆ ಬರ್ತಾ ಇದೆ ಅಂದರೆ ಬೇಡ ಬಿಡು ಏನಕ್ಕೆ ಹೋಗೋದು, ಈ ಥರ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ಥರನೇ ನಾನು ಜಾಸ್ತಿ ಎಷ್ಟೊಂದು ಇಂಟರ್ವ್ಯೂಗಳನ್ನ ಇಲ್ಲ ಸರ್ ಇವಾಗ ಆಗೋದಿಲ್ಲ ನೆಕ್ಸ್ಟ್ ಮಂತ್ ಅಂತ ಆ ಥರ ಹೇಳಿ ಒಂದು ಸುಮಾರು ಒಂದು 10-15 ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಅದೇ ನನಗೆ ಅನ್ಸೋದು ಫಸ್ಟು ನೀವು ವೈಟಮಿನ್ಸ್ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. B12 ಮೋಸ್ಟ್ಲಿ, ಮತ್ತು ವೈಟಮಿನ್ ಡಿ ನಿಜವಾಗ್ಲೂ ಅದೆರಡು ಇದು ಮಾಡಿ, ಆಮೇಲೆ ನಿಮ್ಮ ಸುತ್ತಮುತ್ತ ಇರೋರು ಒಂದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ. ಸೊ ದಟ್ ನಿಮ್ಗೆ ಆ ಥರ ಆಲೋಚನೆ ಬಂದಾಗ ನಿಮ್ಮನ್ನು ತಳ್ಳೋರೊಬ್ಬರು ಬೇಕಲ್ಲ. ನಮ್ಮನೇಲಿ ನಮ್ಮಮ್ಮ ಇದ್ದಾರೆ ಅದರಲ್ಲಿ ಸಪೋರ್ಟ್. ಮತ್ತು ಅಮ್ಮನ ಮಾತು ಬ್ಲೈಂಡಾಗಿ ಕೇಳಿಬಿಡಿ ಅಷ್ಟೇ, ಕಣ್ಣು ಮುಚ್ಕೊಂಡು ಅಮ್ಮ ಹೇಳಿದ್ದು ಗೆರೆ ದಾಟ. ಅದೇ ಮೇಡಮ್, ನಾವು ಇವಾಗ ಏನಾದರೂ ಅಂದ್ಕೊಂಡಿರ್ತೀರಲ್ವ, ಆ ಟೈಮ್ ಬಂದಾಗ ನಮ್ಮ ಮೈಂಡ್ ಚೇಂಜ್ ಮಾಡಿಬಿಡುತ್ತೆ. ಅದಕ್ಕೆ ಇವತ್ತು ಕೂಡ ಅಷ್ಟೇ, ನಾನು ನಿನ್ನೆ ನೀವು ಫೋನ್ ಮಾಡಿದ ತಕ್ಷಣ ನಾನು ಏನು ಡಿಸೈಡೇ ಮಾಡಿಲ್ಲ. ಆಯ್ತು ಸರ್ ಅಂತಲೇ ಬಂದು ಅಷ್ಟೇ, ಹಂಗೆ ಮಾಡಿದ್ದು, ಯೋಚನೆ ಮಾಡಿಲ್ಲ. ಫುಲ್ಲು ಯೋಚನೆ ಮಾಡ್ತಾಯಿದ್ದೆ, ಇಲ್ಲಾಂದರೆ ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ. ನಿಮ್ಮ ಕಾಲ್ ಬಂದಾಗ ನಾನು ಇದುವರೆಗೂ ಯೋಚನೆ ಮಾಡಿಲ್ಲ ಆಯ್ತು ಅಂತ. ವೆರಿ ನೈಸ್. ಆಗೋದೆಲ್ಲ ಒಳ್ಳೇದಕ್ಕೆ ಫಾರ್ ಅ ರೀಸನ್ ಅಂತಾರಲ್ಲ. ಸೊ ವೆರಿ ನೈಸ್ ಮೀಟಿಂಗ್ ಯು ಟುಡೇ. ಆ್ಯಂಡ್ ನಾನು ಆಗಲೇ ಮಾತು ಕೊಟ್ಟಿರೋ ಥರನೇ ನಿಮಗೆ
ಪುಡಿಗಳ ವಿಚಾರದಲ್ಲಿ ಫಸ್ಟು ನೀವು ಹೇಳಿ ಯಾವಾಗ ಅಂತ ಅದನ್ನು ಫಸ್ಟ್ ಟ್ರೈ ಮಾಡಿ ಮೇಡಮ್. ಅಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಬಂದಮೇಲೆ ಆಮೇಲೆ ಫಸ್ಟು ಅದೇ ಅಂತಾರಲ್ಲ ಚಿಕ್ಕ ಬಾವಿಗೆ ಹಾರಿ ಆಮೇಲೆ ಸಮುದ್ರಕ್ಕೆ ಹೋಗೋರಂತೆ, ಅದೊಂದು. ಬಾಕಿದು ಕಂಟಿನ್ಯೂ ಯುವರ್ ಗುಡ್ ವರ್ಕ್. ಖುಷಿಯಾಗಿರಿ, ಆರೋಗ್ಯ ನೋಡ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ಮಾನಸಿಕ ಆರೋಗ್ಯ. ಅದೇ ಬೇಕಾಗಿರೋದು. ಥ್ಯಾಂಕ್ಸ್, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು ಇಷ್ಟೊತ್ತು. ಏನೋ ಅಕ್ಕ ಅಂತ ನಿಮ್ಮ ಹತ್ರ ಎಲ್ಲ ಹಂಚ್ಕೊಂಡಿದ್ದೀನಿ, ಮನ್ಸು ಕೂಡ ಅಗ್ರ ಆಯಿತು. ಎಲ್ಲ ನೋಡ್ತಾ ಇರ್ತಾರೆ ವೀಡಿಯೋ, ನಾನು ಏನು ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗಿರುತ್ತೆ. ತುಂಬಾ ಖುಷಿ ಆಯಿತು, ನಿಮ್ಮಿಂದ ನಾನು ಮನಸ್ಸಲ್ಲಿರೋ ಅಂಥ ವಿಷಯಗಳನ್ನೆಲ್ಲ ಹಂಚ್ಕೊಂಡಿದ್ದೀನಿ. ಅರೆ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನೀವು ಕರೆದಿದ್ದಕ್ಕೆ. ಎಷ್ಟು ವಯಸ್ಸು ನಿಮಗೆ? ನನಗೆ 35 ಆಗ್ತಾಯಿದೆ. ಹಂಗ ನಾನು ನಿಮ್ಗೆ ಅಕ್ಕನೇ ಬಿಡಿ, ನನಗೆ 41. ಸೊ ಓಕೆ, ಲೆಟ್ ಮೀ ರೈಟ್ ಯು ಸ್ಮಾಲ್ ನೋಟ್. ಒಂದು ಹಾಡಿದೆ ಗೊತ್ತಾ ಕನ್ನಡದಲ್ಲಿ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಬೇಕು. ಅದು ಅವ್ರಿಗೂ ಇರಲಿ ಜವಾಬ್ದಾರಿ. ಅದು ಸಿಕ್ಕಿಲ್ಲ ಅಂದರೆ ಕೆಲವು ಸತಿ ನೀವು ಕೊರಗಬೇಡಿ, ಹೋಲಿ ಬಿಡಿ ಇದ್ರದ್ದಿಷ್ಟೇ, ಯಾವತ್ತೊಂದು ದಿನ ಬರ್ತಾರೆ ಅಂದ್ಕೊಂಡು ಮುಂದಕ್ಕೆ ಹೋಗಿ. ಸೊ ಡಿಯರ್ ರೇಖಾ, ಏನು ಬರೀಲಿ ಅಂದರೆ ಏನು ಹೊಳ್ದಿದ್ಯೋ ಅದನ್ನು ಬರೆದಿದ್ದೀನಿ, ಅದನ್ನು ಯಾವಾಗೂ ಓದಿದಾಗಲ್ಲ ನೆನಪಾಗಬೇಕು. ಆತ್ಮಸ್ಥೈರ್ಯವನ್ನು ನಿಮ್ಮ ಫೇವ್ರೆಟ್ ಹಿಂಗಿನ ಥರ ಸದಾ ಹತ್ತಿರ ಇಟ್ಕೊಳ್ಳಿ. ಕೆಟ್ಟ ಆಲೋಚನೆಗಳು ಬಂದಾಗ ಒಳ್ಳೆ ಆಲೋಚನೆಯ ಗೇರ್ ಹಾಕಿ ಆಲೋಚನೆಯ ದಿಕ್ಕು ಬದಲಾಯಿಸಿ. ಆಗಬಾರದು ಆದಾಗ ಅಷ್ಟೇ ತಾನೇ ಇದು ಸರಿ ಹೋಗುತ್ತೆ ಅಂತ ಆತ್ಮಸ್ಥೈರ್ಯದಿಂದ ಮುಂದಕ್ಕೆ ಹೋಗಿ, ನಿಮಗಾಗಿ ನೀವು ಬದುಕಿ. ಇಷ್ಟು ನಾನು ಹೇಳಿದ್ದೀನಿ, ನನಗೇನು ಹೊಳ್ದಿದೆಯೋ ಈ ಕ್ಷಣದಲ್ಲಿ ನಾನು ಹೇಳಿದ್ದೀನಿ. ನೆನಪಾದಾಗೆಲ್ಲ ಇದನ್ನು ಬುಕ್ ತೆಗೆದು ಓದ್ಕೊತಾ ಇರ್ತೀನಿ. ಇದು ಸಂಸ್ಕೃತಿ, ಆಹಾರ ಸಂಯಮ, ಭೋಜನ ನಿಯಮ. ಇದು ನಮ್ಮ ಡಾಕ್ಟರ್ ಗಿರಿಧರ್ ಕಜೆ ಅವರು ಬರೆದಿರೋ ಒಂದು ಪುಸ್ತಕ. ಮೇ ಬಿ ಇದನ್ನು ಓದ್ತಾ ನಿಮಗೆ ನಿಮ್ಮ ಅಡುಗೆಗೆ ಸಂಬಂಧಪಟ್ಟಂತೆ ಆರೋಗ್ಯ ಮತ್ತು ಅಡುಗೆ ಅವೆರಡನ್ನು ಹೇಗೆ ಬೆರೆಸ್ಬೋದು ಅನ್ನೋದು ಬಹುಶಃ ಈ ಪುಸ್ತಕ ಒಂದಷ್ಟು ನಿಮಗೆ ಪ್ರಚೋದಿಸಲಿ. ಥ್ಯಾಂಕ್ ಯು. ಆರೋಗ್ಯನೂ ಕಾಪಾಡ್ಕೊಳ್ಳಿ ಈ ಪುಸ್ತಕದ ಜೊತೆಗೂ. ಖಂಡಿತ. ಮತ್ತು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ರೀಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ. ಥ್ಯಾಂಕ್ ಯು ಮೇಡಮ್, ಖುಷಿ ಆಯಿತು. ನಾವು ಬಂದಿರೋದೇ ಹೆಚ್ಚು, ಗಿಫ್ಟ್ ಕೊಡ್ತಾ ಇದ್ದೀರಾ. ಅರೇ ಪ್ರತಿ ಗೆಸ್ಟ್ಗಳಿಂದಲೂ 3 ವ್ಯಕ್ತಿತ್ವಗಳ ಒಂದು ಸಜೆಷನ್ ತೊಗೋತೀವಿ ನಾವು ಯಾರನ್ನು ಕರೆಸ್ಬೇಕಂತ. ಸೊ ನೀವೀಗ 3 ಜನನ ನಾಮಿನೇಟ್ ಮಾಡಿ ಯಾರನ್ನು ಜಸ್ಟ್ ಕ್ಯೂರಿಯಸ್ ಕನ್ನಡಕ್ಕೆ ಕರೆಸ್ಬೇಕು. ನನಗಿದು ಐಡಿಯಾ ಇಲ್ವಲ್ಲ. ನಿಮ್ಮ ಪ್ರಕಾರ ಯಾರು ನಿಮ್ಮನ್ನು ಮುಟ್ಟಿದ್ದಾರೆ, ಅಥವಾ ಯಾರ ಜೀವನದ ಬಗ್ಗೆ ನಿಮಗೆ ಕುತೂಹಲ ಇದೆ, ಯಾರು ಭಾಳ ಪ್ರೇರಣೆ ನಿಮಗೆ, ಆ ಥರ ಯಾರೇ ಇರಲಿ, ಅಥವಾ ಯಾರ್ದಾದರೂ ದನಿ ಇನ್ನೂ ನಮ್ಮ ಹೆಚ್ಚು ಕನ್ನಡಿಗರಿಗೆ ತಲುಪಬೇಕಾಗಿದೆ ಅಂದರೆ ಅಂಥವ್ರಿಗೆ ಈ ವೇದಿಕೆ ಆಗ್ಬೋದು. ಇದು ಹೀಗೆ ಯಾರು ಬೇಕಾದರೂ ಆಗ್ಬೋದು. ನಂದು ಚಾನಲ್, ಅಡುಗೆ ಚಾನಲ್ ಅಂತ ಅಂದರೆ ಅನುಸ್ವಯಂ ಕಲಿಕೆ ಅಂತ, ಮತ್ತು ಭಾಗ್ಯ TV, ಮತ್ತು ಮಧ್ಯಮ ಕುಟುಂಬ. ಇವ್ರನ್ನ ಕರೆಸಿ ಅಂತೀರಿ. 3ರಲ್ಲಿ ಯಾರು ಜನ ಅದನ್ನು ಪರವಾಗಿಲ್ಲ. ಖಂಡಿತ. ಸೊ ಐ ಗೆಸ್ ಇವತ್ತಿನ ಈ ಎಪಿಸೋಡ್ ನಮ್ಮ ರೇಖಾರ ಹಿಂದೆ ಇರುವಂತಹ ಜೀವನದ ಕೆಲವು ಚಾಪ್ಟರ್ಸ್ಗಳು, ಅವರ ಆಲೋಚನೆಗಳು, ಅವ್ರು ನಡೆದು ಬಂದಿರುವ ದಾರಿ, ಎದುರಿಸಿರುವಂತಹ ಏರಿಳಿತಗಳ ಒಂದು ಪ್ರಯಾಣ, ಬಿಡದ ಆತ್ಮಸ್ಥೈರ್ಯ, ಜೊತೆಗೆ ಮುಂದುವರಿದಿರುವಂತಹ ಹಠ, ಇದು ಬಹುಶಃ ಇವತ್ತಿನ ಈ ಒಂದು ಮಾತು ಕತೆ ಇವೆಲ್ಲ ಒಂದಷ್ಟು ವಿಚಾರಗಳಿಗೆ ಕನ್ನಡಿಯಾಗಿದೆ. ಪ್ರತಿಯೊಂದು ಎಪಿಸೋಡ್ ಬಂದಾಗ್ಲೂ ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ನಾವು ಓಹೋ ಇವ್ರು ಹೀಗಿರ್ಬೋದು ಅಂತ ನಮ್ಮ ಒಂದು ಊಹೆನೇ ಬೇರೆ, ಒಳಗಡೆ ಹೆಕ್ಕಿ ನೋಡಿದಾಗ ಅದು ಇರೋದೇ ಬೇರೆ. ಹಾಗಾಗಿ ಬಹಳ ಖುಷಿಯಾಯಿತು ನಿಮ್ಮನ್ನು ಮೀಟ್ ಮಾಡಿ. ನಿಮ್ಮ ಅಡುಗೆ ಎಷ್ಟು ರುಚಿಯಾಗಿದೆಯೋ, ಕೆಲವು ಸತಿ ನಿಮ್ಮ ಆಲೋಚನೆಗಳು ಕೆಲವು ವಿಚಾರದಲ್ಲಿ ಅಷ್ಟೇ ಶುಚಿಯಾಗಿದೆ, ಕೆಲವು ಕಡೆ ಅದು ಐ ಗೆಸ್ ಎಲ್ಲ ಸೇರಿಕೊಂಡು ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಈಗ. ಬಟ್ ಏನೇ ಆದರೂ ನಿಮ್ಮಲ್ಲಿರೋ ಆತ್ಮಸ್ಥೈರ್ಯ ನೀವು ಕಳ್ಕೊಳ್ಳಲ್ಲ ಅಂತ ನಮಗೆ ನಂಬಿಕೆ ಇದೆ. ನಿಮ್ಮಿಂದ ನಾವು ಇನ್ನೂ ಭಾಳ ರುಚಿಯಾಗಿರುವ ಅಡುಗೆಗಳನ್ನು ನೋಡಬೇಕು. ಹಾಗಾಗಿ ರೇಖಾ ಈಗ ಅಡುಗೆ, ರೇಖಾ ಟ್ಯಾಲೆಂಟ್ಸ್ ಜೊತೆಗೆ ನಿಮ್ಮ ಚಾನಲ್ಗೆ ಇನ್ನೂ ಸುಮಾರು ಮಕ್ಕಳುಗಳಾಗಬೇಕು. ಹಾಗಾಗಿ ಹೀಗೆ ಮುಂದುವರಿರಿ. ಆ್ಯಂಡ್ ಮತ್ತೊಮ್ಮೆ ಭೇಟಿಯಾಗಿ ಭಾಳ ಖುಷಿಯಾಯಿತು. ಥ್ಯಾಂಕ್ ಯು. ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಮೇಡಮ್. ನೀವು ಕೂಡ ನನ್ನ ಕರೆದು ನಿಮ್ಮ ಜೊತೆ ಮಾತಾಡಿರೋಂಥ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಐ ಹೋಪ್ ಜಸ್ಟ್ ಕ್ಯೂರಿಯಸ್ ಕನ್ನಡ ನಿಮಗೆ ಒಂದು ಹದವಾದ ವೇದಿಕೆ ಆಯಿತು ಅಂತ ಅನ್ಕೋತೀನಿ. ಖಂಡಿತ ಆಯಿತು. ನಾನು ನೀವು ಕರೆದಿರೋದಂತೂ ಫುಲ್ ಖುಷಿಯಾಗೇ ಬಂದಿದ್ದೀನಿ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ನಿಮ್ಮ ಈ ವಿಡಿಯೋ ಯಾವಾಗ ಬಿಡ್ತೀರಾ ಅಂತ ಕಾಯ್ಕೊಂಡಿದ್ದು ನಾನು ಪದೇ ನಾನು ನೋಡ್ಕೊಂಡು ನಾನೇ ಮೋಟಿವೇಶನ್ ಆಗ್ತಾ ಇರ್ತೀನಿ. ಡೆಫಿನೆಟ್ಲಿ. ಸೊ ನಿಮಗೇನು ಇಷ್ಟ ಆಯಿತು ಇವತ್ತಿನ ನಮ್ಮ ಈ ಸಂಭಾಷಣೆಯಿಂದ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಯಾಕೆಂದರೆ ಒಬ್ಬರ ಒಂದು ಜರ್ನಿ ಏನಿರುತ್ತೆ ಗೊತ್ತಾ, ಅದನ್ನು ನಾವು ಒಂದು ದೀಪವಾಗಿ ತಗೊಂಡು ನಾವು ಅವರಲ್ಲಿರೋ ಒಂದಷ್ಟು ವಿಚಾರಗಳನ್ನು ನಮ್ಮ ದೀಪದಲ್ಲಿ ನಾವು ಎಣ್ಣೆ ಆಗಿಸ್ಕೋಬೇಕು. ಅಥವಾ ಕೆಲವು ಸತಿ ಹತ್ತಿ ಉರಿತಾ ಇರೋ ದೀಪಕ್ಕಾದರೆ ಎಣ್ಣೆ ಆಗತ್ತಿದು, ಕೆಲವು ದೀಪಗಳು ಹತ್ತೇ ಇರಲ್ಲ, ಎಲ್ಲೋ ಮಂಕಾಗಿರ್ಬೋದು. ಯಾರಿಗೆ ಯಾರ ನೋವು, ಓ ನನ್ನದೇ ಸ್ಟೋರಿ ಅದು ಅನ್ಸತ್ತೋ, ಅವ್ರು ಆಚೆಗೆ ಬಂದ್ರಲ್ಲ ನಾನೂ ಬರ್ಬೋದು ಅಂತ ಆತ್ಮಸ್ಥೈರ್ಯ ಕೊಡುತ್ತೋ ನಮಗೆ ಗೊತ್ತಿಲ್ಲ, ಅದು ನಿಮ್ಗೆ ಗೊತ್ತು. ನಮ್ಮ ಈ ಸಂಭಾಷಣೆ ನಿಮ್ಮನ್ನು ಹೇಗೆ ನಾಟಿದೆ, ಹೇಗೆ ಮುಟ್ಟಿದೆ ಅಂತ. ಹಾಗಾಗಿ ನಗ್ತಾ ಇರಿ, ಹಠಾನ ಇಟ್ಕೊಂಡು ಛಲದಿಂದ ಒಂದೊಳ್ಳೆ ಗುರಿಯತ್ತ ಪ್ರತಿಯೊಬ್ಬರ ಪ್ರಯಾಣನೂ ಸಾಗಲಿ. ಆ್ಯಂಡ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ಎಲ್ಲರಿಗೂ ಚೆನ್ನಾಗಿ ಆಗಲಿ ಅಂತ ಹಾರೈಕೆ. ಏನಂದರೆ ನಮ್ಮ ಕೈ ಮೀರಿದ್ದು ಕೆಲವು ಸಂದರ್ಭಗಳಂತ ಬಂದಾಗ ಯಾವಾಗಲೂ ನಿಮಗೆ ಒಳ್ಳೆಯದೇ ಬರಲಿ ಅನ್ನೋ ಒಂದು ಆಶಯ. ಆದರೆ ಇನ್ನೊಂದು, ಏನೇ ಬಂದ್ರೂ ಚೆನ್ನಾಗಿ ಅದನ್ನು ಎದುರಿಸಿ ನಡ್ಕೊಂಡು ಮುಂದಕ್ಕೆ ಹೋಗ್ತೀನಿ ಅನ್ನೋ ಆತ್ಮಸ್ಥೈರ್ಯ ಯಾರೂ ನಿಮ್ಮಲ್ಲಿ ತುಂಬಕ್ಕಾಗಲ್ಲ. ಅದು ನೀವಾಗಲಿ ನಾನಾಗಲಿ ಅವರಾಗಲಿ, ಅದು ನಮ್ಮ ಕಡೆಯಿಂದ ನಾವು ಹಾಕಬೇಕಾಗಿರೋ ಒಂದು ಕೈ, ಆ ಕಡೆಯಿಂದ ಕಾಣದ ಕೈ ಎರಡು ಬಂದಾಗ ಮಾತ್ರ ಚಪ್ಪಾಳೆ ಹೇಗೋ ಹಾಗೆ ಲೈಫ್ನಲ್ಲಿ ನಮ್ಗೆ ಏನೋ ಒಂದು ಔಟ್ಪುಟ್ ಅಂತ ನಾವು ಅದ್ರ ಕಡೆ ನಾವು ಅದನ್ನು ತೊಗೊಂಡು ಹೋಗ್ತೀವಿ. ಸೊ ಹಾಗಾಗಿ ಐ ಹೋಪ್ ಇಷ್ಟೆಲ್ಲ ಹೇಳ್ತಾ ನಾನು ಸುಧಾರಿಸ್ಕೋತೀನಿ. ಯಾಕೆಂದರೆ ಅವರ ಒಂದು ಜೀವನದ ಒಂದು ವಿಚಾರದಲ್ಲಿ ನಮಗೂ ಒಂದಷ್ಟು ವಿಚಾರಗಳಿತ್ತು, ಅಲ್ಲಲ್ಲೇ ಬಿಟ್ವೀನ್ ದ ಲೈನ್ಸ್ ಕಲಿಯೋಕ್ಕೆ, ಓಹೋ ಲೈಫ್ ಹೀಗೂ ಇದೆಯಾ ಅಂತ ವಿಚಾರ ವಿನಿಮಯ ಮಾಡೋಕ್ಕೆ. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ ಯು ಮೇಡಮ್.